ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಶಿವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಮಯೇ ಮಂಗಲೇ ಯುಕ್ತಮಂಗೈಃ ಸಾನಾಥ್ಯಂ ನೋ ವಿದುರಂಗಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಶ್ಚರ್ಯರತ್ನಂ ಲೀಲಾರತ್ನಂ ಜಲನಿರುಹಿತರುರ್ದೇವಮಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯರತ್ನಂ ಕೌಸಲ್ಯಾಯಾ ಲಸತು ಮಮರನ್ ಮಂಡಲೇ ಪುತ್ರರತ್ನಂ ಅಶೇಷವಾಗ್ಜಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಲಸತಃ ಶ್ರೀಮದಾನಂದತೀರ್ಥೇಂದುರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಗೃಹ್ಣತೆ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜೇ ಯೋಗೀಂದ್ರಂ ಕಾಮಪಾಣಚ್ಛಿದಂ ಸದಾ ಪ್ರಣಮತ್ಕಾಮಧೇನುಂ ಚ ಭಜತ್ಸುರತರೂಪಮಂ ಶ್ರೀಭಾವಭೂತಕೃತ್ಪಾದಚಿಂತಾಮಣಿಮುಪಾಸ್ಮಹೇ ದುರ್ವಾದಿಧ್ವಾಂತರಮಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾನವೇ ವಿಷ್ಣೋಃ ಪದಶ್ರಿದ್ಗೋ ವ್ರಾತೈಃ ಸ್ವಾಂತಧ್ವಾಂತನಿವಾರಕಃ ಶ್ರೀ ಸತ್ಯಸಂದಸೂರ್ಯೋऽಯಂ ಭಾಸತಾನ್ನೋ ಹೃದಂಬರೇ ಸತ್ಯಧೀರಕರಾಜ್ಯೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರ್ಣಿಃ ಸ್ವಾಂತಧ್ವಾಂತನ್ನಿಕೃಂತತೋ ಆಸೇತೋ ರಾತುಷಾರಾದ್ರೇ ದಿಯೋ ದಿಶೋಜಿತವಾನ್ ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರ್ವಿಪೂಜಿತಃ ಸತ್ಯಾಭಿಜ್ಞಕರಾಜ್ಯೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾತತಾನ್ ಯೈರಹಂ ಶುಕವತ್ಸಮ್ಯಕ್ ಶಿಕ್ಷಿತೋऽಸ್ಮಿ ಕೃಪಾನುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರುಂ ಮಮ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಭವಂತು. ಹರಿಃ ಓಂ. ಆವಿರಾಸೀತ್ ಸ್ವಕಲಯಾ ಕೌಸಲ್ಯಾಯಾಃ ಪರಃ ಪುಮಾನ್ ದಿವ್ಯೈರ್ವ್ರತೈರ್ವಿಶುದ್ಧಾಯಾಃ ಸಾಕ್ಷಾತ್ ತತ್ವಮತೇರಿವ ಸಂತೋ ಗಚ್ಚನ್ ಪ್ರಸನ್ನತ್ವಂ ಅಸಂತೋಪಿ ವಿಷಣ್ಣತಾಂ ಜಾಯಮಾನೇ ಜಗನ್ನಾಥೇ ಜಗದಾಸೀನನಾಕುಲಂ ಬ್ರಹ್ಮಾದೀನಾಂ ಸುರೇಂದ್ರಾಣಾಂ ರಮ್ಯಾಃ ಕುಸುಮವೃಷ್ಟಯಃ ಜಯಶಬ್ದಾಸ್ತುರಶಬ್ದಾಃ ಅಪ್ಯಯೋಧ್ಯಾಮಪೂರಯನ್. ಸ್ವಸ್ತಿಸ್ತು. ಹರಿಃ ಓಂ. ಶ್ರೀರಾಮಚಂದ್ರ ದೇವರು ಅವತಾರವನ್ನು ಮಾಡಿದ್ದಾರೆ ಎನ್ನುವ ಕಥೆಯನ್ನ ನಿನ್ನೆ ದಿವಸ ಕೇಳಿದ್ದೆವು. ಅವತಾರವೂ ಆಯಿತು. ಅದಾದ ಮೇಲೆ 5ನೇ ವಯಸ್ಸಿನಲ್ಲಿ ಅಥವಾ ದೇವರಿಗೆ ಉಪನಯನ ಇತ್ಯಾದಿಗಳ ಸಂಸ್ಕಾರ ಅನ್ನೋದು ಬೇಕಾಗಿಲ್ಲ. ಯಾಕೆಂದ್ರೆ ನಿನ್ನೆ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ರು, ಏನು ಅಂತಂದ್ರೆ ಕ್ಷಾತ್ರರು ಅಂದ್ರೆ ಕ್ಷತ್ರಿಯರು ಅಂತಂದ್ರೆ 6ನೇ ವಯಸ್ಸಿನಲ್ಲಿ ಮಾಡಬೇಕು, ದಶರಥ ಮಹಾರಾಜ 5ನೇ ವಯಸ್ಸಿನಲ್ಲಿ ಯಾಕೆ ಮಾಡಿದ ಅಂತಂದ್ರೆ ಪರಮಾತ್ಮನಿಗೆ ಇವೆಲ್ಲವನ್ನು ಮೀರಿ ನಿಂತಿದ್ದಾನೆ ಅಂತ ಹೇಳಿಯೇನೆ ಪುರುಷ ಸೂಕ್ತ ಹೇಳುತ್ತೆ. ಏನಂತ? ಅತ್ಯತಿಷ್ಠ ದಶಾಂಗುಲಂ, ಎಲ್ಲವನ್ನು ಮೀರಿ ನಿಂತಿದ್ದಾನೆ. ಅದಕ್ಕೆ ಪರಮಾತ್ಮನನ್ನು ಏನಂತ ಕರೀತಾರೆ ಅಂತಂದ್ರೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತಃ ಅಂತ ಹೇಳುತ್ತಾರೆ. ಪರಮಾತ್ಮ ಯಾವ ರೀತಿಯಲ್ಲಿದೆಯೋ ಆ ಪ್ರಕಾರವಾಗಿಯೂ ಮಾಡ್ತಾನಂತೆ. ಅಕರ್ತು ಮಾಡೋ ಅವಶ್ಯಕತೆಯೇ ಪರಮಾತ್ಮನಿಗೆ ಇಲ್ಲ. ಇನ್ನು ಅನ್ಯಥಾ ಕರ್ತು ವಿರುದ್ಧವಾಗಿಯೂ ಕೂಡ ಮಾಡುವಂತಹ ಶಕ್ತಿ ಪರಮಾತ್ಮನಲ್ಲಿ ಇದೆ. ಆದರೆ ಅದು ನಮ್ಮಂತಹ ಅಯೋಗ್ಯರಲ್ಲಿ ಅದೆಲ್ಲ ಕಲ್ಪನೆಯನ್ನು ಮಾಡುವಂತೆಯೂ ಇಲ್ಲ. ಆ ರೀತಿಯಲ್ಲಿ ಶ್ರೀರಾಮಚಂದ್ರ ದೇವರು ಚೈತ್ರ ಮಾಸದಲ್ಲಿ ಶುದ್ಧ ನವಮಿಯ ದಿನದಲ್ಲಿ ಅಂದು ಗುರುವಾರ ಬೃಹಸ್ಪತಿ ವಾಸರ ಶುಭ ಸಂದರ್ಭದಲ್ಲಿ ಕರ್ಕಾಟಕ ಲಗ್ನವೂ ಕೂಡ ಅವತ್ತು ಪ್ರಚಲಿತದಲ್ಲಿ ಇತ್ತು.
ಗುರುಚಂದ್ರರ ಉದಯ ಕಾಲದಲ್ಲಿ ಸೂರ್ಯ ಮೇಷರಾಶಿಯಲ್ಲಿ ಇರಬೇಕಾದರೆ ಆ ಪಂಚಗ್ರಹಗಳು ಕೂಡ ಉಚ್ಚ ಸ್ಥಾನದಲ್ಲಿ ಇದ್ದವು ಅಂತ ಹೇಳ್ತಾರೆ. ಏನದು ಉಚ್ಚ ಸ್ಥಾನ, ಯಾವ್ಯಾವುದು ಉಚ್ಚ ಸ್ಥಾನಗಳು ಅಂತ ಅನ್ನೋದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ. ಏನು ಅಂತಂದ್ರೆ, ಗ್ರಹ ಪಂಚಕೆ ಅಂಗಾರಕ ಬುಧ ಗುರು ಶುಕ್ರ ಶನಿ ನಾಮಕೆ ಸ್ವೋಚ್ಛಸ್ಥಾನ ಸ್ಥಿತೆ ಸತಿ ಅಂತ ಹೇಳಿನೇ ವ್ಯಾಖ್ಯಾನವನ್ನು ಬರೆಯಬೇಕಾದ್ರೆ ಅಡಿಟಿಪ್ಪಣಿಯಲ್ಲಿ ಬರೀತಾರೆ. ಈ 5 ಗ್ರಹಗಳು ಕೂಡ ಉಚ್ಚ ಸ್ಥಾನದಲ್ಲಿ ಇದ್ವು ಅಂತೆ. ಯಾವ ಗ್ರಹಗಳು ಕೆಲವೊಂದು ಆ ಸ್ಥಾನದಲ್ಲಿ ಯಾವ ಸಮಯದಲ್ಲಿ ಹುಟ್ಟಿರ್ತಾರೋ ಆ ಸಮಯದಲ್ಲಿ ಉಚ್ಚ ನೀಚ ಸ್ಥಾನಗಳನ್ನು ನೋಡಿದಾಗ ಅದಕ್ಕೆ ಯೋಗ್ಯವಾಗಿ ಮುಂದೆ ನಡೀತಾ ಇರುತ್ತೆ. ಆ ರೀತಿಯಲ್ಲಿ 5 ಗ್ರಹಗಳು ಕೂಡ ಉಚ್ಚ ಸ್ಥಾನದಲ್ಲಿ ಇತ್ತು ಅಂತೆ. ಅಂದ್ರೆ ಏನು ಅಂದ್ರೆ, ಉಚ್ಚ ಸ್ಥಾನದಲ್ಲಿ ಇದ್ವು ಅಲ್ಲ, ಉಚ್ಚ ಸ್ಥಾನಕ್ಕಾಗಿ ನಾವು ಬಂದು ಶ್ರೀರಾಮಚಂದ್ರ ದೇವರ ಅವತಾರವನ್ನು ಮಾಡ್ತಾರೆ ಅಂದ್ರೆ ನಾವೆಲ್ಲರೂ ಕೂಡ ಉಚ್ಚ ಸ್ಥಾನದಲ್ಲಿ ಬಂದು ಇರ್ತೇವೆ, ಆ ಸಮಯದಲ್ಲಿ ತಾವು ಅವತಾರವನ್ನು ಮಾಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಾವು ಪ್ರಾರ್ಥನೆಯನ್ನ ಮಾಡಬೇಕಾದರೆ ಯಾರನ್ನ ನಾವು ಪ್ರಾರ್ಥನೆ ಮಾಡಬೇಕು, ಯಾರನ್ನ ಹೊಗಳಬೇಕು, ಯಾರು ಯೋಗ್ಯರೋ ಅವರನ್ನು ಹೊಗಳಬೇಕು, ಯಾರು ಅಯೋಗ್ಯರೋ ಅವರನ್ನು ಹೊಗಳಬಾರದು. ಅದಕ್ಕೆ ಸತ್ಯಸಂಧ ತೀರ್ಥ ಶ್ರೀಪಾದಗಳವರು ಅವರೇ ವಿಷ್ಣು ಸ್ತುತಿಯನ್ನ ಮಾಡಿ ಅದರಲ್ಲಿ ಹೇಳುವಾಗ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಏನು ಅದ್ಭುತವಾದಂತಹ ಶ್ಲೋಕ ಅದು. ನರಾನ್ ಸ್ತುತ್ವಾ ನೀಚಾನುದರ ಭರಣ ಸಕ್ತ ಹೃದಯೋ ದಯೋದಾರಾಧಾರ ಮರವರನು ತತ್ವತ್ಪದಯುಗಂ ನ ಚ ವಂದೇ ವಿಷ್ಣೋ ತದಪಿ ಭವವಾರೀಶಪತಿತಂ ಪತೆ ಮಾಯಾ ಮಾಯಾ ವರ್ಣಹರಣಾದ್ರಕ್ಷಹರೇ. ನರಾನ್ ಸ್ತುತ್ವ, ನರರನ್ನು ಸ್ತೋತ್ರವನ್ನು ಮಾಡಿ. ಎಂತಹ ನರರವರು ಅಂದ್ರೆ ನೀಚರಾದಂತಹ ನರರನ್ನು ಸ್ತೋತ್ರವನ್ನು ಮಾಡ್ತೇವೆ. ಯಾವುದಕ್ಕಾಗಿ? ಉದರಭರಣ. ಏನು ಒಂದೊಂದು ಶಬ್ದವೂ ಕೂಡ ಅದಕ್ಕೆ ಪಲಿಮಾರ ಸ್ವಾಮಿಗಳವರು ಬಂದಾಗ ಹೇಳಿದ್ರಂತಲ್ಲ, ಏನು ಅಂತಂದ್ರೆ ಎಲ್ಲರೂ ಇದನ್ನ ಸಂಧಿ ಪ್ರಾಣದೇವರು ಅಂತ ಕರೀತಾ ಇದ್ರಂತೆ. ಆಗ ಅವ್ರು ಹೇಳಿದ್ರಂತೆ, ಇದು ಸಂಧಿ ಪ್ರಾಣದೇವರಲ್ಲ, ಸಪ್ತಸಂಧ ಸಂಧಿ ಅಂತ ಹೇಳಬೇಕು ಅಂತ ಹೇಳಿದ್ರಂತೆ. ಅಂದ್ರೆ ಆ ಅನುಸಂಧಾನ ಅಲ್ಲಿಯೂ ಕೂಡ ಒಂದು ಬರಬೇಕು ಅಲ್ವಾ, ಆ ಬರೋ ಹಾಗೆ ಮಾಡಿದ್ದಾರೆ. ಆ ಸತ್ಯಸಂಧರ ಗಲ್ಲಿ ಅಂತಾನೆ ಪ್ರಸಿದ್ಧವಾಗಲಿ ಅನ್ನೋ ರೀತಿಯಲ್ಲೇನೆ ಹೇಳಿದ್ದಾರೆ. ಸತ್ಯಸಂಧರ ಬೀದಿ ಅಂತಾನೆ ಆಗಲಿ ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಅಂತಹ ಜ್ಞಾನಿಗಳು ಸ್ತೋತ್ರವನ್ನು ಮಾಡುತ್ತಾರೆ. ಸ್ತೋತ್ರವನ್ನು ಪರಮಾತ್ಮನ ಮೇಲೆ ಮಾಡಿದ್ದಾರೆ, ವಾಯುದೇವರ ಮೇಲೆ ಮಾಡಿದ್ದೇವೆ ಅಂತಂದ್ರೆ ಅದಕ್ಕೆ ಒಂದು ಅರ್ಥ ಇದೆ. ಬೇರೆ ಯಾರ್ಯಾರ್ದೋ ಮೇಲೆ ನಾವು ಮಾಡಿದ್ವಿ ಅಂತ ಆದರೆ ಉಪಯೋಗವೇ ಇಲ್ಲ. ಯಾರೋ ಒಬ್ಬರು ಜ್ಯೋತಿಷ್ಯ ಹೇಳ್ತಾರೆ, ಅವ್ರಿಗೆ ಹೇಗೆ ಹೇಳ್ತಾರೋ ಬಿಡ್ತಾರೋ ಅದೆಲ್ಲ ಗೊತ್ತಿರೋದಿಲ್ಲ, ಆದ್ರೂ ಅವ್ರಿಗೆ ಹೋಗಿ ಸ್ತೋತ್ರ ಮಾಡೋದು. ಒಳ್ಳೆಯ ಶಾಸ್ತ್ರಗಳನ್ನು ಓದಿ, ಜ್ಯೋತಿಷ್ಯ ಶಾಸ್ತ್ರವನ್ನು ಓದಿ ಹಾಗೇನಾದ್ರೂ ಮಾಡ್ತಾ ಇದ್ರೆ ಅಂಥವರಿಗೆ ಅವಶ್ಯವಾಗಿ ನಮಸ್ಕಾರವನ್ನು ಮಾಡಿ. ವೇದಾಧ್ಯಯನಗಳು, ಶಾಸ್ತ್ರಾಧ್ಯಯನಗಳು ಇವೆಲ್ಲವನ್ನು ಮಾಡ್ತಾ ಇದ್ರೆ ಅವರಿಗೆ ಅವಶ್ಯವಾಗಿ ಹೋಗಿ ನಮಸ್ಕಾರವನ್ನು ಮಾಡಿ. ಅದು ಏನಾಗತ್ತೆ ಅಂತಂದ್ರೆ, ಯೋಗ್ಯರಿಗೆ ನಮಸ್ಕಾರವನ್ನು ಮಾಡುವುದರಿಂದ ನಮಗೇನಾಗತ್ತೆ ಅಂದ್ರೆ ಅದರಿಂದ ಲಾಭ ಇದೆ. ಅಯೋಗ್ಯರಿಗೆ ನಮಸ್ಕಾರವನ್ನು ಮಾಡೋದರಿಂದ ನಮಗೆ ಲಾಭ ಇಲ್ಲ. ಅವರಲ್ಲಿದ್ದಂತಹ ಪಾಪಗಳು ನಮ್ಮಲ್ಲೇ ಬಂದು ಸೇರಿಕೊಳ್ಳುತ್ತೆ. ಹೀಗಾಗಿ ಯೋಗ್ಯರಾದವರು, ನಾವೇನಾದರೂ ಈಗ ಒಬ್ಬರಿಗೆ ಚಿಕ್ಕ ಮಗು ಇದೆ, ಚಿಕ್ಕ ಮಗುವಿಗೆ ನಾವು ಒಂದು ಹಣ್ಣನ್ನು ಕೊಡ್ತೇವೆ. ಎಷ್ಟು ಕೊಡ್ತೇವೆ, ಅದಕ್ಕೆ ಎಷ್ಟು ತಿನ್ನಲಿಕ್ಕೆ ಸಾಧ್ಯ ಅನ್ನೋದು ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಬೇರೆಯವರಾದ್ರೂ ಅಯ್ಯೋ ಅಷ್ಟು ಕೊಡಕ್ಕೆ ಹೋಗಬೇಡಿ ಅಂತ ಹೇಳ್ಬಿಡ್ತಾರೆ ತಾಯಿ ಅದರೊಳಗೆ ಬಂದು. ಯಾಕೆ? ಆ ಹೊಟ್ಟೆ ಎಷ್ಟು, ಆ ಕೂಸು ಎಷ್ಟು ತಿನ್ನತ್ತೆ ಅನ್ನೋ ಜ್ಞಾನ ಇರುತ್ತೆ. ಹೌದಾ? ಅದೇ ದೊಡ್ಡವರಿಗಾದ್ರೆ ಅವಶ್ಯವಾಗಿ ನೀವು ಕೊಡಿ, ಅವರು ಅವಶ್ಯವಾಗಿ ತಿಂತಾರೆ. ಹೌದಾ? ಹಾಗೆ ನಮ್ಮಲ್ಲಿದ್ದಂತಹ ನಾವು ನಮಸ್ಕಾರವನ್ನು ಮಾಡಬೇಕಾದರೆ ನಾವು ಏನಾಗಿರ್ಬೇಕು? ಯೋಗ್ಯರಿಗೆ ನಮಸ್ಕಾರವನ್ನು ಮಾಡುವವರಾಗಿರ್ಬೇಕು. ಅಂತಹ ನಾವೇನಾದರೂ ಕೂಡ ನಮ್ಮಲ್ಲಿದ್ದಂತಹ ಪಾಪಗಳು ಅಲ್ಲಿ ಹೋದರೆ ಅವರು ಕರಗಿಸಿಕೊಳ್ಳಬೇಕಾದಂತಹ ಶಕ್ತಿ ಅವರಲ್ಲಿ ಇರಬೇಕು. ತಿರುಗಿ ಆ ಕರಗಿಸಿಕೊಳ್ಳೋ ಶಕ್ತಿ ಹೋಗಲಿ, ಅದಂತೂ ಇರೋದೇ ಇಲ್ಲ. ಇನ್ನೇನ್ ಮಾಡ್ತಾರೆ ಅಂತಂದ್ರೆ ಅವರಲ್ಲಿದ್ದ ಪಾಪಗಳು ನಮ್ಮಲ್ಲಿ ಜಾಯಿನ್ ಆಗ್ತಾ ಇರುತ್ತೆ.
ಅಂಥವರಿಗೆ ನಮಸ್ಕಾರ ಅನ್ನೋದು ವಿಹಿತವಲ್ಲ. ಆ ಜ್ಯೋತಿಷ್ಯ ಅನ್ನೋದಕ್ಕೆ ಒಂದು ಚಿಕ್ಕ ಕಥೆ ನೆನಪಾಗುತ್ತೆ. ಒಬ್ಬರು ಉತ್ತಮವಾದ ಜ್ಯೋತಿಷ್ಯವನ್ನು ಹೇಳೋರಂತೆ, ಅದ್ಭುತವಾದಂತಹ ಜ್ಯೋತಿಷ್ಯ. ಯಾರು ಏನೇ ಬಂದು ಕೇಳಿದ್ರು ಅದಕ್ಕೆ ಸರಿಯಾದಂತಹ ಒಂದು ಉತ್ತರ ಅವರಿಗೆ ಸಿಗ್ತಾ ಇತ್ತು ಅಂತೆ. ಪ್ರಸಿದ್ಧವಾಗಿ ಹೋದವರು ಆ ಜ್ಯೋತಿಷ್ಯಗಾರರು ದಿನೇ ದಿನೇ ಪ್ರಸಿದ್ಧರಾಗ್ತಾ ಹೋಗ್ತಾ ಇದ್ದಾರೆ. ನಿತ್ಯ ಒಬ್ರು ಬರೋರು 10 ಜನ ಇತ್ತು, 100 ಜನ ಇತ್ತು, ಲೈನಲ್ಲಿ ನಿಂತು ಸಾವಿರ ಜನ ಅವರಲ್ಲಿ ಲೈನಲ್ಲಿ ಬಂದು ನಿಂತಿರೋರಂತೆ. ಕಾರಣ ಏನು? ಜ್ಯೋತಿಷ್ಯವನ್ನ ಹೇಳಿಕೊಡಬೇಕು, ನಮ್ಮ ಭವಿಷ್ಯವನ್ನು ನಿರ್ಧಾರವನ್ನು ಮಾಡಬೇಕು ಅನ್ನೋದಕ್ಕಾಗಿ ಎಲ್ಲರೂ ಬರೋರಂತೆ. ಬಂದಾಗ ಒಂದು ದಿನ ಒಬ್ಬರು ವಿಚಾರ ಮಾಡಿದ ಅಂತೆ, ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು ಅಂತ. ಆ ಜ್ಯೋತಿಷ್ಯಗಾರರು ಜ್ಞಾನಿಗಳಾಗಿದ್ರು ಅಂತಂದ್ರೆ ಅವರ ಮುಂದೆ ಏನು ನಡೆಯೋದಿಲ್ಲ, ಅದು ಬೇರೆ. ಆದರೆ ಇವರೇನ್ ಮಾಡ್ತಾರೆ ಅಂತಂದ್ರೆ ಬುದ್ಧಿ ಉಪಯೋಗಿಸಿ ಇಷ್ಟು ಜನ ಇವರಲ್ಲಿ ಬರ್ತಾರಲ್ವ, ಇವರ ಜ್ಯೋತಿಷ್ಯ ತಪ್ಪು ಅನ್ನೋದು ಒಂದು ಸಲ ಪ್ರೂವ್ ಮಾಡಿದ್ರೆ ಸಾಕು, ಇನ್ನು ಮೇಲೆ ಇವರ ಹತ್ರ ಯಾರೂ ಬರೋದಿಲ್ಲ ಅನ್ನೋ ಒಂದು ನಿರ್ಧಾರ ಮಾಡಬೇಕಾಗಿರ್ತದೆ. ಏನ್ ಮಾಡೋದು? ಯಾವ ರೀತಿಯಲ್ಲಾದ್ರೂ ಅದನ್ನು ಪ್ರಯತ್ನಪೂರ್ವಕವಾಗಿ ಆ ಜ್ಯೋತಿಷ್ಯಗಾರರು ಸುಳ್ಳು ಅಂತ ನಿರೂಪಣೆಯನ್ನು ಮಾಡಬೇಕು. ಯಾಕಂದ್ರೆ ಅವರ ಹೆಸರನ್ನೇ ಕೆಡಿಸಬೇಕು ಅನ್ನೋದು. ಯಾರಾದ್ರೂ ಮೇಲಕ್ಕೆ ಹೋಗ್ತಾ ಇದ್ರೆ ಏನ್ ಮಾಡಬೇಕು ಅಂದ್ರೆ ಅವರಿಗೆ ಸಹಾಯವನ್ನು ಮಾಡಬೇಕು, ಹಿಡಿದು ಹಾಕಿ ಎಳಿಬಾರ್ದು. ಎಳೆದ್ರೆ ಏನು ಉಪಯೋಗ? ನಮ್ಮನ್ನು ಮತ್ತೊಬ್ರು ಎಳೀತಾರೆ, ಅವರನ್ನ ಇನ್ನೊಬ್ರು ಎಳೀತಾರೆ. ಹೀಗಾಗಿ ಮೇಲೆ ಹೋಗುವವರನ್ನ ಅವರಿಗಾಗಿ ಏನಾದ್ರೂ ನಮ್ಮ ಕೈಯಿಲ್ಲಾದ್ರೆ ಸಹಾಯವನ್ನು ಮಾಡಬೇಕು, ಇಲ್ಲದ್ರೆ ಹೋದರೆ ತಟಸ್ಥರಾಗಿ ಕೂಡಬೇಕು ಅಂತ ಹೇಳುತ್ತಾರೆ. ಮೇಲೆ ಹೋಗ್ತಾ ಇದ್ದಾರೆ, ಅದು ಸಹನೆ ಆಗ್ತಾ ಇಲ್ಲ ಒಬ್ಬರಿಗೆ. ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಯಾವುದೇ ರೀತಿಯಲ್ಲಿ ಆ ಒಂದು ಇದನ್ನು ಮಾಡಬೇಕು, ಅವರ ಕೀರ್ತಿಯನ್ನ ಕಳೆಯಬೇಕು, ಅಪಕೀರ್ತಿಯನ್ನು ತರಬೇಕು ಅನ್ನೋ ವಿಚಾರವನ್ನು ಮಾಡಿ ಒಂದು ಚಿಕ್ಕದಾದ ಒಂದು ಗುಬ್ಬಿಯನ್ನ ಕೈಯಲ್ಲಿ ಹಿಡಿದುಕೊಂಡು ಬರ್ತಾರಂತೆ, ಹಿಂದೆ ಇಟ್ಟುಕೊಂಡಿರ್ತಾರಂತೆ. ಹಿಡ್ಕೊಂಡು ಏನ್ ಮಾಡಿರ್ತಾರೆ ಅಂದ್ರೆ ಅದರ ಕುತ್ತಿಗೆಯನ್ನ ಈ ತರಹ 2 ಬಟ್ಟಿನ ಮಧ್ಯದಲ್ಲಿ ಹಾಕಿ ಹಿಡಿದಿರ್ತಾರೆ. ಹೀಗೆ ಹಿಂದೆ ತಿರುಗಿ ಇಟ್ಕೊಂಡಿರ್ತಾರೆ, ಹಿಂದೆ ಕೈ ಮಾಡಿ ಹಿಂದೆ ಇಟ್ಕೊಂಡಿರ್ತಾರೆ. ಇಟ್ಕೊಂಡು ಜ್ಯೋತಿಷ್ಯಗಾರರಿಗೆ ಪ್ರಶ್ನೆಯನ್ನು ಕೇಳಬೇಕು. ಏನಾ ಪ್ರಶ್ನೆ ಅಂತಂದ್ರೆ, ನನ್ನ ಕೈಯಲ್ಲಿ ಒಂದು ಗುಬ್ಬಿ ಇದೆ, ಆ ಗುಬ್ಬಿ ಸತ್ತಿದೆಯೋ ಅಥವಾ ಬದುಕಿದೆಯೋ ಅದರ ಭವಿಷ್ಯವನ್ನು ಹೇಳಿ ಅಂತ. ಅವರೇನಾದ್ರೂ ಸತ್ತಿದೆ ಅಂತ ಹೇಳಿದರೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಆ ಕೈ ಏನಿದೆಯಲ್ಲ ಹಾಗೆ ತಂದು ಮುಂದೆ ತಂದು ತೋರಿಸ್ತಾರಂತೆ. ಇಲ್ಲ ಅಂದ್ರೆ ಸತ್ತಿಲ್ಲ ಇನ್ನೂ ಬದುಕಿದೆ ಅಂತಂದ್ರೆ ಆ ಕೈಯಲ್ಲಿ ಅವನ ಕೈಯಲ್ಲಿರುತ್ತೆ, ಹಾಕಿ ಜೋರಾಗಿ ಹಿಡಿದು ಬಿಟ್ಟು ಅದನ್ನು ಕೊಂದು ಬಿಡಬೇಕು. ಹಾಗಾದ್ರೆ ಅವರ ಜ್ಯೋತಿಷ್ಯ ಸುಳ್ಳಾಗತ್ತೆ ಅನ್ನೋ ಒಂದು ನಿರ್ಧಾರವನ್ನು ಮಾಡುತ್ತಾರೆ. ಸರಿ ಆಗಲಿ ಅಂತ ಮೊದಲಿಗೆ ಕೇಳ್ತಾರೆ, ಇದು ಬದುಕಿದೆಯೋ ಅಥವಾ ಸತ್ತಿದೆಯೋ ಅಂತ ಕೇಳಿದ್ರಂತೆ. ಕೇಳಿದಾಗ ಸ್ವಲ್ಪ ಜ್ಯೋತಿಷ್ಯಗಾರರು ವಿಚಾರ ಮಾಡಿದ್ರಂತೆ. ವಿಚಾರ ಮಾಡಿ ಅದು ಸತ್ತಿದೆ ಅಂತ ಹೇಳಿಬಿಟ್ರಂತೆ. ಸತ್ತು ಹೋಗಿದೆ ಅಂತ ಹೇಳಿದ್ರಂತೆ. ಸತ್ತು ಹೋಗಿದೆ ಅಂತ ಹೇಳಿದ ಕ್ಷಣದಲ್ಲಿ ಅವನು ಹಾರಾಟದಿಂದಾಗಿ ಏನ್ ಮಾಡಿದ, ಅವನು ನೋಡಿ ಅದನ್ನು ಬದುಕಿದೆ, ಸತ್ತಿಲ್ಲ, ಅದು ನೀವು ಜ್ಯೋತಿಷ್ಯ ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿ ಪ್ರೂವ್ ಮಾಡಿಬಿಟ್ಟ. ಆಗ ಜ್ಯೋತಿಷ್ಯಗಾರರು ಹೇಳುತ್ತಾರೆ ಏನಂತ, ನನಗೆ ಗೊತ್ತು ನೀನು ಏನ್ ಮನಸ್ಸಿನಲ್ಲಿ ಏನ್ ಇಟ್ಕೊಂಡಿದ್ದಿ ಅನ್ನೋದು ನನಗೆ ಗೊತ್ತು. ಆದ್ರೆ ನನಗೆ ಬೇಕಾಗಿದ್ದೇನು, ನನ್ನ ಆಪಾದನೆ, ನನಗೇನು ಆಪಾದನೆ ಮಾಡಬೇಕು ಅಂತಿದ್ದೀಯೋ ಅದನ್ನ ಆಪಾದನೆ ಮಾಡು, ತೊಂದರೆ ಇಲ್ಲ. ಆದ್ರೆ ನನ್ನಿಂದ ಒಂದು ಪ್ರಾಣಿ ಸಾಯಬಾರದಾಗಿತ್ತು ಅನ್ನೋದಕ್ಕಾಗಿ ನಂದು ಸುಳ್ಳಾದ್ರೂ ಪರವಾಗಿಲ್ಲ, ಒಂದು ಬಾರಿ ನನ್ನ ಹೆಸರು ಕೆಟ್ಟರೂ ಪರವಾಗಿಲ್ಲ ಅಂತ ಹೇಳಿ ನಾನು ಸತ್ಯವಾಗಿ ಏನ್ ತೊಂದರೆ ಇಲ್ಲ, ನನ್ನ ಹೆಸರು ಹಾಳಾಗತ್ತಲ್ವಾ, ತೊಂದರೆ ಇಲ್ಲ, ಅದು ಒಂದು ಜೀವ ನಾನು ಉಳಿಸಿದೆ ಅನ್ನುವಂತಹ ಒಂದು ಧೈರ್ಯ ಇದೆ ನನಗೆ ಅಂತ ಹೇಳಿದಾಗ ಅವನಿಗೆ ಏನು ಒಂದು ಕೀರ್ತಿಯನ್ನ ಕೆಳಮಟ್ಟಕ್ಕೆ ಒಯ್ಯಬೇಕು ಅನ್ಕೊಂಡಿದ್ನಲ್ವ, ಅವನಿಗೆ ಪಶ್ಚಾತ್ತಾಪ ಆಗಿ ಆಗಿಂದಾಗಲೇ ಅವನಿಗೆ ನಮಸ್ಕಾರವನ್ನು ಹಾಕ್ತಾನೆ ಅಂತೆ. ಹಾಗೆ ಯೋಗ್ಯರಾದವರಾಗಿದ್ದರೆ ಅವರಿಗೆ ಅವಶ್ಯವಾಗಿ ನಮಸ್ಕಾರವನ್ನು ಮಾಡಿ ಅಂತ ಹೇಳ್ತಾರೆ. ಹಾಗೆ ಶ್ರೀರಾಮಚಂದ್ರ ದೇವರು ಅವತಾರವನ್ನು ಮಾಡಿದರೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಬಂದು ನಮಸ್ಕಾರವನ್ನು ಮಾಡಿ ಪುಷ್ಪವೃಷ್ಟಿಯನ್ನು ಮಾಡುತ್ತಾರೆ. ಯಾವುದೋ ಒಂದು ಅಂಗಡಿಯಲ್ಲಿ ಸಿಗುವಂತಹ ಪುಷ್ಪಗಳನ್ನು ತಂದು ಇರಿಸೋದಲ್ಲ, ಸ್ವಯಂ ಬೆಳೆದಿರುವಂತಹ ತಮ್ಮ ಕೈಯಿಂದ ತೆಗೆದು ಪುಷ್ಪವೃಷ್ಟಿಯನ್ನು ಮಾಡುತ್ತಾರೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ. ಅಂತಹ ಶ್ರೀರಾಮಚಂದ್ರ ದೇವರ ಅವತಾರವಾಗಿದೆ. ಇಷ್ಟೆಲ್ಲ ಆದ ಮೇಲೆ ನಿನ್ನೆಯವರೆಗೂ ಕೂಡ ಎಲ್ಲಿಯವರೆಗೂ ಬಂದಿತ್ತು ಅಂದರೆ
ಕಿಂಚಿತ್ ಪೂರ್ವ ಪ್ರಸಕ್ತ ಪ್ರಮೇಯ ಅನುವಾದ. ಉಪನಯನವೂ ಕೂಡ ಆಗಿದೆ. ಅಷ್ಟವರ್ಷಂ ಉಪನೀತ ಬ್ರಾಹ್ಮಣಂ ಉಪನೀತ ಅಂತ ಹೇಳಿ ಒಂದು ಪ್ರಮಾಣ ಇದೆ ಅಲ್ವಾ. 5 ವರ್ಷದಲ್ಲಿಯೂ ಮಾಡಬೇಕು ಅಂತಿದೆ ಅಲ್ವಾ ಅಂತಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ ಹೇಳಿದ್ದೆ ಎಷ್ಟು ಅಂದ್ರೆ ಅಷ್ಟವರ್ಷ 8 ವರ್ಷ. ಅದಾದ ಮೇಲೆ ಮಾಡಿದರೆ ಅದು ವ್ಯರ್ಥವೇ ಸರಿ, ಉಪಯೋಗವೇ ಇಲ್ಲ ಅನ್ನುವಂತಹ ವೃತ್ತಾಂತವನ್ನು ತಿಳಿದು ಇನ್ನು ಮುಂದೆ ಶ್ರೀರಾಮಚಂದ್ರ ದೇವರು ಬೆಳೆದ ಹಾಗೆ ನಾಟಕವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಬಾಲಲೀಲೆಯನ್ನ ತೋರಿಸ್ತಾ ಇದ್ದಾರೆ. ಏನದು ಅಂತಂದ್ರೆ, ತಾಯಿಯ ಕರೆದು ಕೈ ಮಾಡಿ ತೋರಿದ, ಮುಗಿದ ಕಡೆ ಗೊಂಬೆ ದಿಟ್ಟಿಸಿ ನೋಡಿದ ರಾಮ. ತಾಯಿಯ ಕರೆದು ಕೈ ಮಾಡಿ ತೋರಿದ, ಮುಗಿದ ಕಡೆ ಗೊಂಬೆ ದಿಟ್ಟಿಸಿ ನೋಡಿದ. ಚಿಣಿಕೋಲು ಚೆಂಡು ಬೊಗರಿ ಎಲ್ಲವ ಬೇಡ ಬೇಡ ಎಂದು ತಾಬಿಸಾಡಿದ. ಅಂಗಳದೋಳು ರಾಮನಾಡಿದ, ಚಂದ್ರ ಬೇಕೆಂದು ತಾಹಟ ಮಾಡಿದ. ಅಂಗಳದಲ್ಲಿ ಆಟವಾಡ್ತಾ ಇರಬೇಕಾದ್ರೆ ನನಗೆ ಚಂದ್ರ ಬೇಕು ಚಂದ್ರ ಬೇಕು ಅಂತ ಹೇಳಿ ಹಠವನ್ನು ಮಾಡ್ತಾರಂತೆ. ಯಾವುದೋ ಪರಮಾತ್ಮನಿಗೆ ಅಲ್ಲ. ವಾಯುದೇವರ ಕಥೆಯಲ್ಲಿ ಹೇಳಬೇಕಾದ್ರೆ, ಮಧ್ಯನಾಮದಲ್ಲಿ ಹೇಳಬೇಕಾದ್ರೆ 5ನೇ ನುಡಿಯಲ್ಲಿ ಹೇಳ್ತಾರೆ. ವಾಯುದೇವರ ಚರಿತ್ರೆಯನ್ನು ಹೇಳಬೇಕಾದ್ರೆ, ವಾಯುದೇವರ ಹನುಮಂತ ದೇವರು ಅಂಜನಾದೇವಿಯಲ್ಲಿ ಹುಟ್ಟಿದ್ದಾರೆ, ಅವತಾರವನ್ನು ಮಾಡಿದ್ದಾರೆ. ಆಗ ಒಮ್ಮೆ ಚಂದ್ರನ ಬಳಿಗೆ ರಾಹುಕೇತುಗಳು ಹೋಗ್ತಾ ಇರ್ತಾರೆ. ರಾಹು ಹೋಗ್ತಾ ಇರ್ತಾನೆ ಆಕ್ರಮಣವನ್ನು ಮಾಡಿಕೊಳ್ಳಬೇಕು ಅಂತ. ಆ ಸಮಯದಲ್ಲಿ ಹನುಮಂತ ದೇವರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿಂದ ಜಿಗಿದು ಯೋಜನೆಗಟ್ಟಲೆ ಜಿಗಿದು ಆ ರಾಹುವನ್ನ ನಿಗ್ರಹವನ್ನು ಮಾಡುತ್ತಾರೆ ಅನ್ನೋ ಕಥಾ ಪ್ರಸಂಗ ಬರುತ್ತೆ. ಯಾಗ ವಾಯುದೇವರು ಹುಟ್ಟಿರುವಂತಹ ಕೂಸದು 4-5 ದಿನ 1 ವಾರವೂ ಕೂಡ ಆಗಿರೋದಿಲ್ಲ. ಅಂತಹ ಕೂಸದು, ಹೌದಾ? ಅಂತಹ ಕೂಸು ಹುಟ್ಟಿದಾಗಲೇನೆ ಮಾಡಿದೆ ಅಂತಂದ್ರೆ, ಎಲ್ಲರಿಗೂ ಒಡೆಯನಾದಂತಹ ಜಗತ್ ಸ್ವಾಮಿಯಾದಂತಹ ಪರಮಾತ್ಮನಿಗೆ ಇವ್ಯಾವುದರ ಅಪೇಕ್ಷೆಯೂ ಕೂಡ ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ಆದರೂ ಕೂಡ ಏನು ತೋರಿಸಬೇಕು, ಚಿಕ್ಕ ಮಕ್ಕಳು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನು ತೋರಿಸಬೇಕು ಅಂತ ಹೇಳಿ. ಅದಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ 6ನೇ ಅಧ್ಯಾಯದಲ್ಲಿ ಬರುವಾಗ ಹೇಳ್ತಾರೆ ಏನು ಅಂತಂದ್ರೆ, ಪರಮಾತ್ಮ ಯಾವ ರೀತಿಯಲ್ಲಿ ಮಾಡ್ತಾ ಇರುತ್ತಾನೋ, ಯಾವ ಕ್ರಿಯೆಗಳನ್ನ ಮಾಡ್ತಾ ಇರ್ತಾನೋ ಅದೇ ರೀತಿಯಲ್ಲಿ ಲಕ್ಷ್ಮಿಯೂ ಕೂಡ ಮಾಡ್ತಾಳೆ ಅಂತೆ. ಯಾಕೆ ಅಂದ್ರೆ, ಪರಮಾತ್ಮ ಲೋಕಕ್ಕೆ ತೋರಿಸಬೇಕು ಅಂತ ಮಾಡ್ತಾನೆ ಅಂದ ಮೇಲೆ ಲಕ್ಷ್ಮೀದೇವಿಯು ಕೂಡ ಲೋಕಕ್ಕೆ ತೋರಿಸಬೇಕು ಅಂತ ಮಾಡ್ತಾಳೆ ಅಂತೆ. ಯಾಕೆ? ಬೇರೆ ರೀತಿಯಲ್ಲಿ ಮಾಡ್ಬೋದಲ್ವಾ? ತಾನು ಸ್ವತಂತ್ರ ಅಂದ್ರೆ ಲಕ್ಷ್ಮಿ ಪರಮಾತ್ಮನನ್ನು ಬಿಟ್ಟು ತಾನು ಸ್ವತಂತ್ರಳು, ಹೌದಾ? ಪರಮಾತ್ಮನದಲ್ಲಿ ಅಧೀನದಲ್ಲಿ ಬಿಟ್ಟು ಉಳಿದೆಲ್ಲ ವಿಷಯದಲ್ಲಿಯೂ ಕೂಡ ಸ್ವತಂತ್ರಳಾಗೇ ಇದ್ದಾಳೆ, ಹೌದಾ? ಹಾಗಾದರೆ ಅಂತಹ ಮಹಾಲಕ್ಷ್ಮಿ ಬೇಕಾದ್ದು ಮಾಡಬಹುದು, ಆದರೂ ಕೂಡ ಮಾಡೋದಿಲ್ಲ. ಯಾಕೆ? ಆ ಪರಮಾತ್ಮ ಯಾವ ರೀತಿಯಲ್ಲಿ ಇರ್ತಾನೋ ಅದೇ ರೀತಿಯಲ್ಲಿ ನಡೆಯಬೇಕು. ಅದಕ್ಕೆ ಈ ಸಪ್ತಪದಿ ಎನ್ನುವುದನ್ನು ತಿಳಿಸ್ತಾರೆ. ಮೊದಲಿಗೆ ಗಂಡನ ಹೆಜ್ಜೆಯನ್ನು ಹಿಡ್ತಾರೆ. ಯಾಕೆ ಅಂತಂದ್ರೆ, ಸಪ್ತಪದಿಯನ್ನು ಮಾಡಬೇಕಾದ್ರೆ ಮೊದಲಿಗೆ ಗಂಡ ಹೋಗಬೇಕಂತೆ. ನೀ ಹೇಳ್ದಂಗೆ ಯಾಕೆ ಕೇಳಬೇಕು ನಾ ಮೊದಲಿಗೆ ಹೋಗ್ತೇನೆ ಅಂದ್ರೆ ಹಾಗಲ್ಲ. ಗಂಡ ಹೋಗಬೇಕಾದ್ರೆ ವಿಚಾರ ಮಾಡಿ ಒಂದೊಂದು ಹೆಜ್ಜೆಯನ್ನು ಇಡುತ್ತಾನೆ ಅಂತೆ. ಆ ಹೆಜ್ಜೆ ಇಟ್ಟಾಗ ಅಲ್ಲಿ ಏನೂ ತೊಂದರೆ ಇಲ್ಲ ಅಂತ ಗೊತ್ತಾದ್ರೆ ಆ ಹೆಜ್ಜೆಯಲ್ಲಿ ನೀಡು. ಮುಂದಿನ ಹೆಜ್ಜೆಯಲ್ಲಿ ನಾನು ಇಡ್ತೇನೆ, ಅಲ್ಲಿ ಏನೂ ತೊಂದರೆ ಇಲ್ಲ ಅಂತಂದ್ರೆ ನೀನು ಇಡು ಅನ್ನೋದಕ್ಕೆ ತೋರಿಸೋದಕ್ಕೋಸ್ಕರವಾಗಿಯೇ ಆ ಸಪ್ತಪದಿ ಅಂತ ಹೇಳ್ತಾರೆ. ಅದೆಲ್ಲ ಈಗ ನಡೀತಾ ಇಲ್ಲ, ಅದೆಲ್ಲ ಬೇರೆ ಮುಂದೆ. ಹಾಗೆ ಮುಂದೆ ಅಂತಹ ಶ್ರೀರಾಮಚಂದ್ರ ದೇವರು ನನಗೆ ಚಂದ್ರ ಬೇಕು ಅಂತ ಹೇಳಿದಾಗ ಮುಂದೆ ಆ ಹಾಡಿನಲ್ಲಿಯೇ ದಾಸರು ತೋರಿಸಿಕೊಡ್ತಾರೆ, ಪುರಂದರದ ಕನಕದಾಸರು ತೋರಿಸಿಕೊಡ್ತಾರೆ. ಏನು ಅಂತಂದ್ರೆ, ಅಳುವ ಧ್ವನಿ ಕೇಳಿ ರಾಜನು ಮಂತ್ರಿ ಸಹಿತಾಗಿ ಧಾವಿಸಿ ಬಂದನು. ರಾಜ ನಿಲುವ ಕನ್ನಡಿ ತಂದಿಡಿಸಿದ, ಅಲ್ಲಿ ರಾಮಗೆ ಚಂದ್ರನ ತೋರಿದ. ಅಂಗಳದೊಳು
ಎಂದು ತಾಟ ಮಾಡಿದ. ಅಲ್ಲಿ ಪರಮಾತ್ಮನ ನಿಲುವ ಕನ್ನಡಿಯನ್ನು ತಂದಿರಿಸಿ ಅದರಲ್ಲಿ ಚಂದ್ರನ ಬಿಂಬವನ್ನು ತೋರಿಸಿದ ರಾಜ ಅಂತ ಹೇಳಿ, ದಶರಥ ಮಹಾರಾಜ ಅಂತ ಹೇಳಿ ಈ ರೀತಿಯಲ್ಲಿ ಹೇಳ್ತಾರೆ. ಹಾಗೆ ಆ ಶ್ರೀರಾಮಚಂದ್ರ ದೇವರು ಬೆಳೆದದ್ದನ್ನು ತೋರಿಸ್ತಾ ಇದ್ದಾರೆ. ಅದಾದ ಮೇಲೆ ಈ ಕಡೆಗೆ ಬೆಳೀತಾ ಇರಬೇಕಾದರೆ ದಶರಥ ಮಹಾರಾಜ ಅತ್ಯಂತ ಸಂತುಷ್ಟನಾಗಿ ಇದ್ದಾನೆ. ಸಂತುಷ್ಟನಾಗಿ ಇರಬೇಕಾದ್ರೆ ಏನಾಯಿತು ಅಂದರೆ, ಒಂದು ಕಾಲದಲ್ಲಿ ವಿಶ್ವಾಮಿತ್ರರು ಅಂತ ಮಹಾ ತಪಸ್ವಿಗಳು, ಮಹಾ ಮೇಧಾವಿಗಳು, ಮಹಾ ತೇಜಸ್ವಿಗಳು ಅವರು. ಅವರಂತಹ ಒಂದು ಸಾಧನೆ ಬೇರೆ ಯಾರಲ್ಲಿಯೂ ಕೂಡ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಏನೋ ಅಂತ ಅನಿಸುತ್ತೆ. ಅಂತಹ ಒಂದು ಪರಾಕ್ರಮ ಅವರಲ್ಲಿ. ಬ್ರಹ್ಮತೇಜೋ ಬಲಂ ಬಲಂ ಅಂತ ಹೇಳಿದಂತಹ ಮಹಾನುಭಾವರೇ ಅವರು. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅನ್ನೋದನ್ನು ಹೇಳಿದವರೇ ಅವರು. ಅವರು ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅಂತಂದ್ರೆ, ತಾವು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಆ ಯಜ್ಞಕ್ಕೆ ಸುಬಾಹು, ಮಾರೀಚ ಇವರೇ ಮೊದಲಾದಂತಹ ರಾಕ್ಷಸರು ಏನ್ ಮಾಡ್ತಾ ಇದ್ದಾರೆ, ತೊಂದರೆಯನ್ನು ಕೊಡ್ತಾ ಇದ್ದಾರೆ. ತೊಂದರೆ ಅಂದ್ರೆ ಬೇರೆ ಏನೂ ಇಲ್ಲ, ಮೇಲೆ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರಬೇಕು. ಈಗಿನ ಹಾಗೆ ಎಲ್ಲ ಚಿಕ್ಕ ಕುಂಡಗಳನ್ನು, ಅದೇನೋ ಟೇಬಲ್ ಥರ ಇರುತ್ತೆ, ಅದೊಂದು ಸ್ಟ್ಯಾಂಡ್ ಥರ ಇರುತ್ತೆ, ಅದನ್ನು ತಂದಿಡ್ತಾರೆ, ಅದನ್ನೇ ತೊಗೊಂಡು ಹೋಗಿಬಿಡ್ತಾರೆ ಅಷ್ಟೇ. ಈಗ ಹೋಮದ ಕುಂಡ ಅಂದ್ರೆ ಎಷ್ಟು ಮೇಲೆ ಇರುತ್ತೋ ಅಷ್ಟು ಆಳ ಕೆಳಗೆ ಇರಬೇಕು ಅಂತ ನಿಯಮ. ಹೋಮದ ಕುಂಡದ ನಿಯಮ ಹಾಗೆ ಇದೆ. 360 ಇಟ್ಟಿಗೆ ಅಂತ ಅದ್ರ ನಿಯಮ ಇದೆ ಅಂತೆ. ಈ ರೀತಿಯಲ್ಲಿ ಅಷ್ಟು ಇಟ್ಟಿಗೆಗಳನ್ನು ಹಾಕಿ ಮಾಡಿದಾಗ ಅದು ಹೋಮದ ಕುಂಡ ಆಗತ್ತೆ. ದೊಡ್ಡ ದೊಡ್ಡ ಹೋಮದ ಕುಂಡಗಳನ್ನು ಹಾಕಿ ಮಾಡ್ತಾ ಇದ್ದಾರೆ. ಏನನ್ನ ಹೋಮಾದಿಗಳನ್ನು, ದೊಡ್ಡ ದೊಡ್ಡ ಹೋಮಾದಿಗಳನ್ನು ಮಾಡ್ತಾ ಇದ್ದಾರೆ. ಆಗ ಸುಬಾಹು ಮಾರೀಚರೆಲ್ಲರೂ ಮೇಲೆ ಆಕಾಶ ಮಾರ್ಗದಲ್ಲಿ ಹೋಗಬೇಕಾದರೆ ಮಾಂಸವನ್ನು ಹಾಕುವುದು, ರಕ್ತವನ್ನು ಸುರಿಯೋದು, ತುಪ್ಪವನ್ನು ಹಾಕುವಂತಹ ಸಂದರ್ಭದಲ್ಲಿ ಏನೆನ್ನೋ ಹಾಕಿದರೆ, ಹಾಗಾದರೆ ಅದನ್ನು ತಡೆಯಬೇಕು ಅನ್ನೋದಕ್ಕಾಗಿ ವಿಶ್ವಾಮಿತ್ರರು ಏನ್ ಮಾಡ್ತಾರೆ ಅಂತಂದ್ರೆ, ಶ್ರೀರಾಮಚಂದ್ರ ದೇವರನ್ನ ಕರೆದುಕೊಂಡು ಹೋಗಬೇಕು ಅನ್ನೋದಕ್ಕಾಗಿ ಬರ್ತಾರೆ. ಅಲ್ಲಿ ಒಂದು ಸಂದೇಹ ಏನು ಅಂತಂದ್ರೆ, ವಿಶ್ವಾಮಿತ್ರರ ಒಂದು ತಪಶಕ್ತಿ ಎಷ್ಟು, ಅವರ ಕಡೆಯಿಂದ ಆಗೋದಿಲ್ವಾ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಅವರಿಗೆ ಅಸ್ತ್ರ ಶಸ್ತ್ರ ಅಥವಾ ಶಾಸ್ತ್ರ ಎಲ್ಲದರ ಜ್ಞಾನವೂ ಕೂಡ ಇತ್ತು ಅವರಿಗೆ. ಅವನನ್ನು ಕೊಲ್ಲೋದು, ಸುಬಾಹು ಮಾರೀಚರನ್ನ ಕೊಲ್ಲೋದು ಅಂತ ಇದನ್ನೇ ಇಲ್ಲ, ಲೆಕ್ಕವೇ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಕೊಲ್ಬೋದಾಗಿತ್ತಲ್ವಾ ಅಂತಂದ್ರೆ, ಆ ಕೆಲಸ ಶ್ರೀರಾಮಚಂದ್ರ ದೇವರಿಂದಲೇ ಆಗಬೇಕು ಅಂತ ನಿಯಮ. ಅದಕ್ಕೆ ರಾವಣನ ಬೆಳಿಗ್ಗೆ ಇದೇ ಸುಂದರಕಾಂಡದಲ್ಲಿ ಬರುತ್ತೆ. ಮುಂದಿನ ಸುಂದರಕಾಂಡದಲ್ಲಿ ಹೇಳಬೇಕಾದ್ರೆ ಏನು ಹೇಳ್ತಾರೆ ಅಂತಂದ್ರೆ, ಹನುಮಂತ ದೇವರು ಹೋಗಿ ರಾವಣನ ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತರ್ಜನ ಅಗ್ರ್ಯೋತ್ತರ ಮೇಷಕೋದಾತಂತ, ನಿನ್ನನ್ನು ಕೊಲ್ಲೋದು ಎಷ್ಟೊತ್ತೋ ನಾನೇ ಕೊಲ್ತೇನೆ, ಆದ್ರೆ ಸಂಕಲ್ಪ ಪರಮಾತ್ಮ ಮಾಡಿದ್ದಾನೆ ಅನ್ನೋದಕ್ಕಾಗಿ ನಾನು ಸುಮ್ಮನೆ ಕೂತಿದ್ದೇನೆ ಅಂತ ಹೇಳ್ತಾರೆ. ಅದು ಒಂದೇ ಒಂದು ಕಾರ್ಯ ಅಲ್ಲ, ಮುಂದೆ ಅನೇಕವಾದ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ವಾಯುದೇವರು, ಅದರ ಬಗ್ಗೆ ಏನೂ ಇಲ್ಲ. ಆಗತ್ತೆ, ಆದರೆ ಪರಮಾತ್ಮನ ಸಂಕಲ್ಪದಂತೆ ಅದು ನಡೆಯಬೇಕಾಗಿದೆ. ಆ ರೀತಿಯಲ್ಲಿ ಏನಾಯ್ತು ಅಂತಂದ್ರೆ, ಇಲ್ಲಿ ಆ ಸುಬಾಹು ಮಾರೀಚರನ್ನ ಕೊಲ್ಲೋ ಒಂದು ಉದ್ದೇಶ ಆದರೂ ಕೂಡ ಮುಂದೆ ಅಹಲ್ಯಾದೇವಿಯರ ಉದ್ಧಾರವಾಗಬೇಕಾಗಿದೆ. ಗೌತಮರ ಪತ್ನಿಯಾದಂತಹ ಅಹಲ್ಯಾದೇವಿಯರ ಉದ್ಧಾರ ಆಗಬೇಕಾಗಿದೆ, ತಾಟಕ ವಧ ಆಗಬೇಕಾಗಿದೆ. ಈ ರೀತಿಯಲ್ಲಿ ಅನೇಕ ಕಾರ್ಯಗಳು ಕೂಡ ನಡೆಯಬೇಕಾಗಿದೆ ಅನ್ನೋದಕ್ಕಾಗಿ ಈ ವಿಶ್ವಾಮಿತ್ರರು ಬರ್ತಾ ಇದ್ದಾರೆ. ಹಾಗಾದರೆ ವಿಶ್ವಾಮಿತ್ರರೇ ಯಾರಿವರು, ಇವರ ಒಂದು ಶಕ್ತಿ ಏನು, ಅವರ ಪರಾಕ್ರಮ ಏನು ಅನ್ನೋದನ್ನ ವಿಶ್ವಾಮಿತ್ರರ ಉಪಾಖ್ಯಾನವನ್ನ ತಿಳಿಸಿಕೊಡ್ತಾರೆ. ಏನು ಅದ್ಭುತವಾದಂತಹ ಉಪಾಖ್ಯಾನ ಅದು ಅಂತಂದ್ರೆ, ಸುಬಾಹು ಮಾರೀಚರನ್ನ ಕೊಲ್ಲಬಹುದಾಗಿತ್ತು ಅಂತ ಶಾಸ್ತ್ರ ಎಲ್ಲದರಿಂದಲೂ ಕೊಡಬಹುದು ಅನ್ನೋದು, ಉಭಯ ವಿಧವಾದಂತಹ ಪಾಂಡಿತ್ಯ ಅನ್ನೋದು ಅವರಲ್ಲಿ ಇತ್ತು. ಉಭಯ ವಿಧ ಪಾಂಡಿತ್ಯ ಅನ್ನೋದು ಎಲ್ಲರಲ್ಲಿ ಇರುವಂತಹದ್ದಲ್ಲ. ಅದು ಅಂದ್ರೆ ಶಸ್ತ್ರ ಅಂದ್ರೆ ಅದರಲ್ಲಿಯೂ ಕೂಡ ಎರಡು ರೀತಿಯಾಗಿ ಇದೆ. ಅಸ್ತ್ರ ಶಸ್ತ್ರ ಅಂತ ಎರಡು ಪ್ರಕಾರವಾಗಿ ಇದೆ. ಅಸ್ತ್ರ ಅಂದ್ರೆ ಮಂತ್ರಪೂತವಾದದ್ದು, ಶಸ್ತ್ರ ಅಂದ್ರೆ ಬರೀ ಬಾಣಗಳು ಅವೆಲ್ಲ ಇರುತ್ತೆ, ಅದಕ್ಕೆಲ್ಲ ಮಂತ್ರವಿರೋದಿಲ್ಲ, ಸುಮ್ಮನೆ ಬಿಡ್ತಾ ಇರೋದು. ಅಸ್ತ್ರಗಳು ಅಂತಂದ್ರೆ ಆಗ್ನೇಯ ಅಸ್ತ್ರ, ಅಗ್ನಿದೇವರ ಸ್ಮರಣೆಯನ್ನು ಮಾಡಿದರೆ ಅಗ್ನಿ ಪ್ರಜ್ವಲಿಸ್ತಾ ಇರುತ್ತೆ, ಅಂತಹ ಅಸ್ತ್ರಗಳು. ಅದರ ಜ್ಞಾನವೂ ಕೂಡ ಇದೆ, ಶಾಸ್ತ್ರದ ಜ್ಞಾನವೂ ಕೂಡ ಇದೆ. ಶಾಸ್ತ್ರದಲ್ಲಿ ಬಂದು ಹೇಳಿದ್ರು ಪರವಾಗಿಲ್ಲ,
ಅದಕ್ಕೆ ಭೀಮಸೇನ ದೇವರು ಹರಿಸರ್ವೋತ್ತಮತ್ವ ಅಂತ ಹೇಳಿ ಪ್ರತಿಪಾದನೆಯನ್ನು ಮಾಡ್ತಾ ಇದ್ರಂತೆ. ಪ್ರತಿಪಾದನೆಯನ್ನು ಮಾಡಿದರೆ ನಿಮಗೆ ಯಾವ ರೀತಿಯಲ್ಲಿ ನಿಮಗೆ ತಿಳಿಸಬೇಕು ಹೇಳ್ರಿ ಅಂತ ಹೇಳಿದ್ರಂತೆ. ಅಸ್ತ್ರಶಸ್ತ್ರಗಳಿಂದಾಗಿ ತಿಳಿಸಬೇಕು ಅಥವಾ ಶಾಸ್ತ್ರದಿಂದಾಗಿ ತಿಳಿಸಬೇಕು. ಅವರಿಗೆ ಶಾಸ್ತ್ರಕರ್ತೃಗಳೇ ಆಗಿದ್ದರಿಂದಾಗಿ ಮಹಾವ್ಯಾಕರಣಾಂಬೋಧಿ ಮಂಥಮಾನ ಸಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತಂ ಉಪಾಸ್ಮಹೆ ಅಂತ ಹೇಳ್ತಾರೆ. ಮಹಾವ್ಯಾಕರಣವನ್ನು ರಚನೆಯನ್ನು ಮಾಡಿದಂತಹ ಮಹಾನುಭಾವರವರು, ಸರ್ವಮೂಲಗಳನ್ನು ರಚನೆಯನ್ನು ಮಾಡಿರುವಂತಹ ಮಹಾನುಭಾವರವರು. ಅಂಥವರಿಗೆ ಶಾಸ್ತ್ರಜ್ಞಾನ ಇಲ್ವಾ? ಶಾಸ್ತ್ರದಿಂದಲೂ ಕೂಡ ಹೊಡಿತಾರೆ ಅಥವಾ ಶಸ್ತ್ರಗಳಿಂದಲೂ ಅಸ್ತ್ರಗಳಿಂದಲೂ ಕೂಡ ಅವರನ್ನು ಸೋಲಿಸ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅದರಲ್ಲಿ ಸೇರಿದವರು ಒಂದಿಬ್ಬರು ಮೂರು ಜನ ಮಾತ್ರ. ಒಬ್ಬರು ದ್ರೋಣಾಚಾರ್ಯರು, ಇನ್ನೊಬ್ಬರು ಕೃಪಾಚಾರ್ಯರು ಹಾಗೂ ವಿಶ್ವಾಮಿತ್ರರು ಅಂತ ಹೇಳ್ತಾರೆ. ಇವರಲ್ಲಿ ಏನಿತ್ತು ಅಂದರೆ ಉಭಯ ವಿಧವಾದಂತಹ ಶಸ್ತ್ರಗಳು ಶಾಸ್ತ್ರಗಳ ಒಂದು ಎರಡೂ ರೀತಿಯಾಗಿರುವಂತಹ ಒಂದು ವಿದ್ಯೆಯೂ ಕೂಡ ಅವರಲ್ಲಿ ಇತ್ತು ಅಂತ ಹೇಳ್ತಾರೆ. ಇಂತಹ ವಿಶ್ವಾಮಿತ್ರರ ವೃತ್ತಾಂತವನ್ನ ತಿಳಿಸ್ತಾ ಇದ್ದಾರೆ. ಅದ್ಭುತವಾದಂತಹ ವೃತ್ತಾಂತ. ಅವರು ಏನಿದ್ರು, ಏನಾದರೂ, ಎಷ್ಟು ವರ್ಷ ತಪಸ್ಸನ್ನು ಮಾಡಿದ್ರು, ಅವರಲ್ಲಿ ಬ್ರಹ್ಮ ತೇಜಸ್ಸು ಬರೋದಕ್ಕೋಸ್ಕರವಾಗಿ ಏನೇನು ಮಾಡಿದ್ರು ಅನ್ನೋದನ್ನ ಅದ್ಭುತವಾಗಿ ವರ್ಣನೆಯನ್ನು ಮಾಡುತ್ತೆ ಯಾವ ಆನಂದ ರಾಮಾಯಣ ಅನ್ನೋದು. ಹಿಂದೆ ರುಚಿಕ ಋಷಿಗಳು ಅಂತ ಮಹಾಜ್ಞಾನಿಗಳು. ಆ ಋಷಿಕ ಋಷಿಗಳಿಗೆ ಸತ್ಯವತಿ ಎನ್ನುವಂತಹ ಮಗಳಿರುತ್ತಾಳೆ. ಅವಳಿಗೆ ಗಾಧಿರಾಜನ ಮಗಳು ಏನ್ ಮಾಡಿರ್ತಾಳೆ ಅಂದ್ರೆ, ಗಾಧಿರಾಜನ ಹೆಂಡತಿ ರುಚಿಕ ಋಷಿಗಳು ಏನ್ ಮಾಡಿರ್ತಾರೆ ಅಂತಂದ್ರೆ, ಸತ್ಯವತಿ ಎನ್ನುವಂತಹ ಮಗಳನ್ನ ಗಾಧಿರಾಜನಿಗೆ ಕೊಟ್ಟು ಮಗಳನ್ನು ಮದುವೆಯನ್ನು ಮಾಡಿಸಿಕೊಟ್ಟಿರುತ್ತಾರೆ. ಆಯ್ತಾ? ಅದಾದ ಮೇಲೆ ಆ ಗಾಧಿರಾಜನ ಹೆಂಡತಿ ಏನ್ ಮಾಡ್ತಾಳೆ ಅಂದ್ರೆ, ಸತ್ಯವತಿಗೆ ಹೇಳ್ತಾಳೆ ಅಂತ. ಏನು ಅಂತ ಅಂದ್ರೆ, ರುಚಿಕ ಋಷಿಗಳಂತೂ ಮಹಾಜ್ಞಾನಿಗಳು, ಋಷಿಗಳು. ಹೀಗಾಗಿ ಅವ್ರನ್ನ ಏನಾದರೂ ಕೇಳಿದ್ರು ಕೊಡ್ತಾರೆ. ನನಗೂ ನೀವೊಬ್ಬಳೇ ಮಗಳು, ಹೌದಾ? ಆದರೆ ರುಚಿಕ ಋಷಿಗಳು ಕೇಳಿದರೆ ಏನಾದರೂ ಕೊಡ್ತಾರೆ ಅಂಥೇಳಿ ಆ ಯಾರು ಸತ್ಯವತಿಗೆ ಹೇಳಿದಾಗ, ಆಗ ಸತ್ಯವತಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾಳಂತೆ. ಯಾರಲ್ಲಿ ಅಂದರೆ ರುಚಿಕ ಋಷಿಗಳಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾಳಂತೆ. ಏನು ಇಲ್ಲ, ನನಗೆ ಇದು ಬೇಕು, ನನಗೆ ಸಂತಾನವಾಗಬೇಕು, ಅದಕ್ಕಾಗಿ ಅಭಿಮಂತ್ರಣವನ್ನು ಮಾಡಿಕೊಡಿ. ಅದೇ ರೀತಿಯಲ್ಲಿ ನನ್ನ ತಾಯಿಗೂ ಕೂಡ ಮಕ್ಕಳು ಬೇಕು, ಗಂಡು ಸಂತಾನ ಬೇಕು, ಆದ್ದರಿಂದಾಗಿ ನನಗೆ ಕೊಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದಾಗ, ಆ ದಿನ ಅವರು ಏನು ಮಾಡ್ತಾರೆ ಅಂದರೆ, ಔಪಾಸನ ಅಥವಾ ಆ ವೈಶ್ವದೇವಾದಿ ಇತ್ಯಾದಿ ಅನೇಕ ಕರ್ಮಗಳನ್ನು ಮುಗಿಸಿ ಚರು ಇರುತ್ತೆ. ಆ ಚರುವನ್ನು ಎರಡು ಭಾಗವಾಗಿ ಮಾಡಿ, ಒಂದು ಭಾಗದಲ್ಲಿ ಅಭಿಮಂತ್ರಣವನ್ನು ಮಾಡ್ತಾರೆ, ಇನ್ನೊಂದು ಪಾತ್ರೆಯಲ್ಲಿದ್ದಂತಹ ಚರುವನ್ನು ಕೂಡ ಅಭಿಮಂತ್ರಣೆಯನ್ನು ಮಾಡಿ ಕೊಟ್ಟು ಹೋಗ್ತಾರೆ. ತಗೊಳ್ರಿ, ಅವಶ್ಯವಾಗಿ ತಗೊಳ್ರಿ, ಇದನ್ನು ನಿಮ್ಮ ತಾಯಿಗೆ ಕೊಡು, ಇದನ್ನು ನೀನು ಸ್ವೀಕಾರ ಮಾಡು ಅಂತ ಹೇಳಿ ಹೋಗಿಬಿಡ್ತಾರೆ. ಎದಕ್ಕೆ ಹೋಗ್ತಾರೆ ಅಂದರೆ, ಅಲ್ಲಿ ಆ ಕುಶ ಸಂಗ್ರಹ, ತುಳಸಿ ಇತ್ಯಾದಿಗಳ ಸಂಗ್ರಹವನ್ನು ಮಾಡೋದಕ್ಕಾಗಿ ಅಂತ ಹೊರಟು ಬಿಡುತ್ತಾರೆ. ಈ ಕಡೆಗೆ ಹೊರಗೆ ಹೋಗಿರುತ್ತಾರೆ. ಈ ಕಡೆಗೆ ಏನು ಮಾಡ್ತಾಳೆ ಅಂತಂದರೆ, ಆ ಗಾದಿರಾಜನ ಹೆಂಡತಿ ಬಂದು ಕೇಳ್ಕೊಳ್ತಾಳೆ. ಏನಂತ, ಇಲ್ಲ ನಿನಗೇನೋ ಕೊಟ್ಟು ಬಿಡುತ್ತಾರೆ, ನಿನಗೇನೋ ನಾ ಏನೋ ಹೇಳಿದೆ. ಈಗ ನಾ ಏನು ಹೇಳಿದ್ದೆ, ನನಗೂ ಗಂಡು ಮಗು ಬೇಕು ಅನ್ನೋದಕ್ಕಾಗಿ ನಿನಗೆ ಮುಂದೆ ನಾನು ಹೇಳಿದೆ, ಆದ್ದರಿಂದಾಗಿ ಅವರು ಕೊಡ್ತಾರೆ ಏನೋ ಸರಿ. ಆದರೆ ಬ್ರಾಹ್ಮಣರು ಹೌದೋ ಇಲ್ವೋ, ಬ್ರಾಹ್ಮಣರು ಅಂದ ಮೇಲೆ ತಮ್ಮ ಸ್ವಾರ್ಥವನ್ನು ನೋಡಿಕೊಳ್ಳುತ್ತಾರೆ. ನಾವೇನಾಗಿದ್ದೇವೆ, ಕ್ಷಾತ್ರರು, ನಾವು ಕ್ಷತ್ರಿಯರು ಅಂತಂದ ಮೇಲೆ ಒಂದು ರೀತಿಯಾಗಿ ಕಡಿಮೆ ಆದದ್ದನ್ನೇ ಕೊಡ್ತಾರೆ. ಆದ್ದರಿಂದಾಗಿ ನಾವಿಬ್ಬರೂ ಕೂಡ ಬದಲಾಯಿಸಿಕೊಳ್ಳೋಣ ಅಂತ ಹೇಳಿ ಮಾತಾಡಿಕೊಂಡು ಬಿಡುತ್ತಾರೆ. ಬದಲಾಯಿಸಿಕೊಂಡು ಬಿಡೋಣ ಅಂತ ಹೇಳಿ ಮಾತಾಡಿಕೊಳ್ಳುತ್ತಾರೆ. ಬದಲಾಯಿಸಿಕೊಂಡು ತಿಂದು ಬಿಡ್ತಾಳೆ. ತಾಯಿ ಹೇಳಿದ ಮಾತು ಅಂದ ಮೇಲೆ ಮಗಳು ಕೇಳುತ್ತಾಳೆ, ಆದ್ದರಿಂದಾಗಿ ಕೊಟ್ಟು ಬಿಡುತ್ತಾರೆ. ಮುಗಿದು ಹೋಯಿತು, ತಿಂದು ಬಿಡುತ್ತಾರೆ. ಹೊರಗೆ ಹೋದಂತಹ ರುಚಿಕ ಋಷಿಗಳು ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿದಾಗ ಏನಾಗಿರುತ್ತೆ ಅಂದರೆ, ಸತ್ಯವತಿಯನ್ನು ನೋಡ್ತಾರಂತೆ. ನೋಡಿದ ಕ್ಷಣದಲ್ಲಿಯೇ ಅವಳಲ್ಲಿ ಕ್ಷಾತ್ರ ತೇಜಸ್ಸನ್ನು ಎದ್ದು ಕಾಣುತ್ತೆ ಅಂತ. ಸತ್ಯವತಿಗೆ ಕೊಟ್ಟಿರುವಂತಹದ್ದು ಏನು ಅಂತಂದ್ರೆ, ಬ್ರಾಹ್ಮ ತೇಜಸ್ಸನ್ನು ಕೊಟ್ಟಿರುತ್ತಾಳೆ. ಬ್ರಾಹ್ಮಣರು ಅಂತಂದ ಮೇಲೆ ಬ್ರಾಹ್ಮ ತೇಜಸ್ಸನ್ನು ಕೊಡಬೇಕು. ಅದನ್ನು
ಕಾಣಿಸದೇನೆ ಏನ್ ಕಾಣಿಸುತ್ತೆ ಅವಳ ಮುಖದಲ್ಲಿ ಅಂದ್ರೆ ಕ್ಷಾತ್ರ ತೇಜಸ್ಸು ಎದ್ದು ಕಾಣುತ್ತೆ ಅಂದ್ರೆ ಏನಾಯ್ತಿದು, ಏನ್ ಪಾಯಸ ಕೊಟ್ಟಿದ್ದೇನೆ, ನಾ ಏನ್ ಮಾಡಿದ್ದೇನೆ ಹೇಳಿದೆ, ನೀ ಏನ್ ಮಾಡಿದೆ ಅಂತ ಕೇಳಿದಾಗ ಆಗ ಅವಳು ಒಪ್ಕೊಂಡ್ಬಿಟ್ಲು ಅಂತೆ. ಇಲ್ಲ, ನಮ್ಮಮ್ಮ ಕೇಳಿದ್ರು, ಆದ್ರಿಂದಾಗಿ ನಾನು ಕೊಟ್ಟು ಬಿಟ್ಟೆ ಅಂತ ಹೇಳಿದ್ರು. ಇಷ್ಟೆಲ್ಲ ಆಯಿತು. ಆಗ ನಾ ಎರಡು ತಪ್ಪು ಮಾಡಿದ್ದೀನಿ. ಹೇಳಿದ್ದನ್ನ ಮಾಡದೇ ಇರೋದು, ಹೇಳದೇ ಇದ್ದದ್ದನ್ನ ಮಾಡೋದು, ಇವು ಎರಡೂ ತಪ್ಪಿಗಾಗಿ ನೀನೇ ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ ಒಂದು ಮಾತನ್ನು ಹೇಳಿಬಿಡ್ತಾರೆ. ಇಷ್ಟಾದ ಮೇಲೆ ನಿನಗೇನಾಗ್ತಾನೆ ಅಂತಂದ್ರೆ, ನಿನಗೆ ಕ್ಷತ್ರಿಯನಾದಂತಹ ಒಬ್ಬ ಮಗ ಹುಟ್ಟುತ್ತಾನೆ. ನಿನಗೆ ಕ್ಷತ್ರಿಯನಾದಂತಹ ಒಬ್ಬ ಮಗ ಹುಟ್ಟುತ್ತಾನೆ. ಅವಳಿಗೆ ನಿಮ್ಮ ತಾಯಿಯಲ್ಲಿ ಏನಾಗತ್ತೆ ಅಂತಂದ್ರೆ, ಆ ಬ್ರಹ್ಮ ತೇಜಸ್ಸು ಇರುವಂತಹ ಒಬ್ಬ ಬ್ರಾಹ್ಮಣರು ಹುಟ್ಟುತ್ತಾನೆ ಅವರಲ್ಲಿ ಅಂತ ಹೇಳಿಬಿಡ್ತಾರೆ. ಇಷ್ಟದ್ರಲ್ಲಿ ಮಾತಾಡಬೇಕಾದ್ರೆ ತಾಯಿಯಾದವಳು ಸತ್ಯವತಿಗೆ ಏನು ಹೇಳ್ತಾಳೆ ಅಂತಂದ್ರೆ, ಸತ್ಯವತಿಗೆ ಮುಂದೆ ಹೇಳ್ತಾ ಇರ್ತಾಳೆ, ತಾನೇ ಹೇಳ್ಬೋದಾಗಿತ್ತಲ್ವಾ ಅಂತಂದ್ರೆ, ಹಿಂದಿನ ಕಾಲದಲ್ಲೆಲ್ಲ ಏನಿತ್ತು ಅಂದ್ರೆ, ಅಳಿಯಂದ್ರ ಕಡೆಯಿಂದ ಕೆಲಸ ಏನಾದರೂ ಮಾಡಿಸ್ಬೇಕಾದ್ರೆ ಅತ್ತೆಯವರು ಯಾರು ಮುಂದೆ ಬಂದು ಮಾತಾಡ್ತಾ ಇರಲಿಲ್ಲ. ಏನೇ ಇದ್ರು ಅಲ್ಲಿ ಅದರ ಮೂಲಕವಾಗಿಯೇ ಮಾಡಿಸ್ಬೇಕಂತೆ. ಆ ರೀತಿ ಹಿಂದೆ ಇತ್ತು. ಈಗೆಲ್ಲ ಪ್ರತ್ಯಕ್ಷವಾಗಿಯೇ ಮಾತಾಡ್ತಾರೆ, ಅದೆಲ್ಲ ಬೇರೆ. ಆ ರೀತಿಯಲ್ಲಿ ಮಾಡಿಸಿದಾಗ ಆ ಕ್ಷಾತ್ರ ಧರ್ಮದಿಂದ ಇರುವಂತಹ ಮಗು ಹುಟ್ಟತ್ತೆ ಅಂತ ಹೇಳಿ ಹೋಗಿಬಿಟ್ಟಾಗ ಅವಳಿಗೆ ಪಶ್ಚಾತ್ತಾಪ ಆಗುತ್ತೆ. ನನ್ನನ್ನು ಕ್ಷಮ ಮಾಡಿ, ಏನು ಮಾಡಬೇಕು ನನಗೆ ನೀವೇ ಹೇಳ್ರಿ ಅಂತ ಹೇಳಿದಾಗ ಆಗ ಅವರು ಹೇಳ್ತಾರೆ ಏನು ಅಂತಂದ್ರೆ, ಮೊದಲಿಗೆ ಹುಟ್ಟುವಂತಹ ಮಗು ಬ್ರಾಹ್ಮಣನಾಗುತ್ತಾನೆ, ಅದ ಮೇಲೆ ಹುಟ್ಟುವಂತಹ ಕೂಸೆ ಯಾವುದು ಅಂದ್ರೆ ಕ್ಷಾತ್ರ ಧರ್ಮ ಹುಟ್ಟೋದಾಗತ್ತೆ ಅಂತೇಳಿ. ಅದೇ ಯಾರು ಅಂತಂದ್ರೆ, ಒಬ್ಬರು ಚಂಡಕೋಪಮ, ಎರಡನೇದಾದವರು ಜಮದಗ್ನಿ ಋಷಿಗಳು ಅಂತ ಹೇಳಿ ಅವರಲ್ಲಿ ಹುಟ್ಟುತ್ತಾರೆ. ಅಂತಹ ಜಮದಗ್ನಿ ಋಷಿಗಳ ಮಕ್ಕಳೇ ಪರಶುರಾಮ ದೇವರು. ಅದು ಒಂದು ಭಾಗ ಇದ್ರೆ, ಈ ಕಡೆಗೆ ಗಾಧಿಯಲ್ಲಿ ಯಾರು ಹುಟ್ಟುತ್ತಾರೆ ಅಂತಂದ್ರೆ, ಗಾಧಿಯ ಪತ್ನಿಯಲ್ಲಿ ಯಾರು ಹುಟ್ಟುತ್ತಾರೆ ಅಂತಂದ್ರೆ, ಯಾರು ಗಾಯತ್ರಿ ಮಂತ್ರವನ್ನ ದ್ರಷ್ಟಾರರಾಗಿದ್ದಾರೋ, ಮಂತ್ರವನ್ನು ಉಪಾಸನೆಯನ್ನು ಮಾಡಿ ಸಾಧನೆಯನ್ನು ಮಾಡಿರುವಂತಹ ವಿಶ್ವಾಮಿತ್ರರು ಇಲ್ಲಿ ಹುಟ್ಟಿದ್ದಾರೆ. ಇಂತಹ ವಿಶ್ವಾಮಿತ್ರರ ಚರಿತ್ರೆ ಅದ್ಭುತವಾದಂತಹ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾರೆ. ಯಾರ್ಯಾರ್ದೋ ಚರಿತ್ರೆಯನ್ನು ಹೇಳೋದಲ್ಲ, ಜ್ಞಾನಿಗಳ ಚರಿತ್ರೆಯನ್ನು ಹೇಳೋದು ಕೇಳೋದು. ಇದರಿಂದಾಗಿ ನಮಗೆ ಅನಂತವಾದ ಪುಣ್ಯ ಅನ್ನೋದು ಇದೆ, ಅನಂತವಾದ ಪುಣ್ಯ ಅನ್ನೋದು ಇದೆ. ಪ್ರತಿಯೊಂದು ಕಡೆ ಸ್ವಾಮಿಗಳು ನಮ್ಮನ್ನು ಸಂಚಾರದಲ್ಲಿ ಕರೆದುಕೊಂಡು ಹೋದಾಗ ಒಂದೊಂದು ಕಡೆಯಲ್ಲಿ ಸ್ವಾಮಿಗಳ ಮೇಲೆ ಒಂದು ಹಾಡು ಕೂಡ ಇದೆ. ಯಾವುದು ಅಂದರೆ, ಸತ್ಯಾತ್ಮ ಗುರುಗಳ ಸತ್ಯನಿಷ್ಠೆಗಳನ್ನು ಸತ್ಯದಿಂದಲೇ ಪೇಳುವೆನು, ಸತ್ಯನಾಮಕ ಹರಿಯ ನಿತ್ಯದಲ್ಲಿ ಪೂಜಿಸುವ. ಸತ್ಯಾತ್ಮರ ಮೇಲೆ ಹಾಡನ್ನ ಗುಲ್ಬರ್ಗದವರು ಮಾಡಿರುವಂತಹದ್ದು. ಎಲ್ಲಾದರೂ ಹೋದಾಗ ಏನಾದರೂ ಜ್ಞಾನ ಕಾರ್ಯ ಆದಾಗ ಅಲ್ಲಿ ಸ್ವಾಮಿಗಳ ಮೇಲೆ ನಾವೇನಾದರೂ ಹಾಡು ಹಾಡಿದರೆ ಬೈಯೋರು ನಮಗೆ. ಅನ್ಬೇಡ್ರಿ, ಅಪ್ಪಿ ತಪ್ಪಿ ಕೂಡ ನನ್ನ ಮೇಲೆ ಹೇಳಬೇಡ್ರಿ. ನಮ್ಮ ಗುರುಗಳಿದ್ದಾರೆ ಸತ್ಯಪ್ರಮೋದ ತೀರ್ಥರು, ಅವರ ಮೇಲೆ ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಯಾವತ್ತಿಗೂ ಕೂಡ ಅವರ ಮೇಲೆ ಏನಾದರೂ ಹೇಳಿದರೆ ಬೈಯೋರು ಅವರು. ಹಾಗೆ ಅದನ್ನು ಒಂದು ಬಾರಿ ಸ್ವಾಮಿಗಳವರ ತಾಯಿಯವರು ಕೂಡ ಇದ್ರೆ ಅದೇ ಸಮಯದಲ್ಲಿ ಇಲ್ಲಿ ಏನು ತೊಂದರೆ ಇಲ್ಲ, ಸಾಧ್ಯ ಇಲ್ಲ, ತಪ್ಪು ಅಂತೇಳಿ. ಮಾಹುಲಿ ಆಚಾರ್ಯರು ಕೂಡ ಮುಂಬೈಯಲ್ಲಿ ಚಾತುರ್ಮಾಸ್ಯ ಮಾಡಬೇಕಾದ್ರೆ ಚಾತುರ್ಮಾಸ್ಯದಲ್ಲಿ ವಿಶೇಷವಾಗಿ ಚಾತುರ್ಮಾಸ್ಯ ನಡೀತಾ ಇದೆ. ಒಂದು ದಿನ ಎಲ್ಲ ಲೌಕಿಕರಿಗೆಲ್ಲ ತಿಳಿಸಬೇಕು ಸ್ವಾಮಿಗಳ ಮಹತ್ವ ಏನು ಅನ್ನೋದು. ಒಳಗಿದ್ದಂಥವರಿಗೆ ವಿಶೇಷವಾಗಿ ಗೊತ್ತಿರುತ್ತೆ, ಹೊರಗಿನವರಿಗೆ ಗೊತ್ತಾಗೋದಿಲ್ಲ ಅನ್ನೋದಕ್ಕಾಗಿ ಹೇಳಬೇಕು ಅಂತ ಹೇಳಿ ಹೊರಟ್ರೆ ಸ್ವಾಮಿಗಳು ನಿಂತು ಅದನ್ನ ನನ್ನ ಬಗ್ಗೆ ಏನೂ ಹೇಳಬಾರದು ನೀವು ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಿದ್ದಾರೆ. ಅಂದ್ರೆ ಅವರ ಮೇಲೆ ಅವರಿಗೆ ಏನಾದರೂ ಹೇಳಿದ್ರೆ ಅವರಿಗೆ ಸಂತೋಷ ಆಗೋದಿಲ್ಲ. ಅವರ ಗುರುಗಳ ಮೇಲೆ, ಅವರು ಮಾಡಿರುವಂತಹ ಗ್ರಂಥಗಳ ಮೇಲೆ ಅವರು ಏನು ಅದ್ಭುತವಾದಂತಹ ಒಂದು ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರ, ಅದರ ಮೇಲೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಸತ್ಯಾತ್ಮ ತೀರ್ಥ ನಮ್ಮ ಸ್ವರೂಪೋದ್ಧಾರಕ ಗುರುಗಳು. ಅದರ ಹೆಸರನ್ನು ಏನಿಟ್ಟಿದ್ದಾರೆ ಅಂದ್ರೆ ನೋಡಿ, ಎಂತಹ ಅದ್ಭುತವಾದಂತಹ ಟಿಪ್ಪಣಿ ಹೆಸರು ಕೂಡ ಅದನ್ನೇ ಸೇರಿಸಿದ್ದಾರೆ. ಪ್ರಮೋದ ತೋಷಿಣಿ ಅಂತ ಇಟ್ಟಿದ್ದಾರೆ. ಮೋದ ತೋಷಿಣಿ, ಪ್ರಮೋದ ತೋಷಿಣಿ, ಅವರ ಸಂತೋಷಕ್ಕಾಗಿ ಮಾಡ್ತಾ ಇರುವಂತಹ ವ್ಯಾಖ್ಯಾನ. ಆದ್ದರಿಂದಾಗಿ ಅದು ಪ್ರಮೋದ ತೋಷಿಣಿ ಅಂತ ಹೇಳಿ ಆ ವ್ಯಾಖ್ಯಾನಕ್ಕೆ ಹೆಸರನ್ನೇ ಇಟ್ಟಿದ್ದಾರೆ. ಅಂತಹ ಆ ಗುರುಗಳ ಮೇಲೆ ಹೇಳಿದರೆ ಅವರಿಗೆ ಸಂತೋಷ.
ಅವರನ್ನು ಹೊಗಳಿದರೆ ಏನೂ ಸಂತೋಷ ಇಲ್ಲ. ಇಂತಹ ಅನೇಕ ಅನುಭವಗಳನ್ನು ನಾವು ಒಂದು 2-3 ವರ್ಷಗಳಲ್ಲಿ ಶ್ರೀಪಾದಗಳವರ ಸನ್ನಿಧಾನದಲ್ಲಿದ್ದು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಈ ರೀತಿಯಲ್ಲಿ ಏನಾಯಿತು ಅಂದರೆ, ವಿಶ್ವಾಮಿತ್ರರು ಮಹಾಜ್ಞಾನಿಗಳು, ಪರಮಾತ್ಮನನ್ನ ಪ್ರತ್ಯಕ್ಷೀಕರಿಸಿಕೊಂಡಂತಹ ಮಹಾನುಭಾವರು ಏನಾಯಿತು ಅಂತಂದರೆ, ಅವರು ತಮ್ಮ ಕ್ಷಾತ್ರ ಧರ್ಮದವರು ಅಂತಹ ಅವರಿಗೂ ಕೂಡ ಒಂದು ಬಾರಿ ಏನು ಮಾಡ್ತಾರೆ, ಬೆಳೀತಾ ಒಂದು ದಿನ ಬೇಟೆಯಾಡೋದಕ್ಕೆ ಅಂತ ಹೋಗ್ತಾರೆ. ಬೇಟೆಯಾಡೋದಕ್ಕೆ ಅಂತ ಹೋದಾಗ ಅಲ್ಲಿ ಅವರಿಗೆ ಶ್ರಮ ಆಗಿ ತುಂಬ ತಿರುಗಿ ಶ್ರಮ ಆಗಿದ್ದಕ್ಕೆ ಎಲ್ಲಾದರೂ ಒಂದು ಕಡೆ ಕುಳಿತು ಏನಾದರೂ ಸ್ವೀಕಾರವನ್ನು ಮಾಡೋಣ, ಆರಾಮವಾಗಿ ತಗೊಳ್ಳೋಣ ಅಂತ ಅನ್ನೋದಕ್ಕಾಗಿ ಏನು ಮಾಡ್ತಾರೆ ಅಂತ ನೋಡ್ತಾರೆ. ಅಲ್ಲೆಲ್ಲೋ ಒಂದು ಆಶ್ರಮ ಕಾಣುತ್ತೆ. ಆ ಆಶ್ರಮಕ್ಕೆ ಬಂದು ನೋಡಿದರೆ ವಸಿಷ್ಠರ ಆಶ್ರಮ. ಅದು ಸಾಧಾರಣವಾದಂತಹ ಆಶ್ರಮ ಅಲ್ಲ, ಅಖಂಡವಾದಂತಹ ತಪಸ್ಸನ್ನು ಆಚರಣೆಯನ್ನು ಮಾಡಿರುವಂತಹ ಯಾವ ವಸಿಷ್ಠರ ಆಶ್ರಮ. ಆ ವಸಿಷ್ಠರ ಆಶ್ರಮದಲ್ಲಿ ಬಂದರೆ ವಸಿಷ್ಠರು ಎದ್ದು ನಿಂತು ಅವರಿಗೆ ರಾಜಮರ್ಯಾದೆಯನ್ನು ಮಾಡ್ತಾರೆ. ಯಾಕೆ? ಆ ಇಕ್ಷ್ವಾಕು ವಂಶದಲ್ಲಿ ಬಂದಂತಹ ವಿಶ್ವಾಮಿತ್ರರಿವರು ಸಾಧಾರಣರಾದವರಲ್ಲ. ಆದ್ದರಿಂದಾಗಿ ವಿಶೇಷವಾದಂತಹ ರಾಜ ಮರ್ಯಾದೆಯನ್ನು ಮಾಡುತ್ತಾರೆ. ಮಾಡಿದಾಗ ಅವರಿಗೆ ಆಶ್ಚರ್ಯ ಆಗತ್ತೆ. ಯಾರಿಗೆ ಅಂದರೆ ವಿಶ್ವಾಮಿತ್ರರಿಗೆ ಆಶ್ಚರ್ಯ ಆಗತ್ತೆ. ಏನು ಅಂದರೆ, ಊಟಕ್ಕೆ ಅಂತ ಕುಳಿತರೆ ಬಂದಿದ್ದಾರೆ, ಅತಿಥಿಗಳು ಬಂದಿದ್ದಾರೆ ಅಂದ ಮೇಲೆ ಅವರು ಊಟಕ್ಕೆ ಅಂತ ಹಾಕಿದರೆ ರಾಜ, ಅದಕ್ಕೆ ಹೇಳ್ತಾರೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ. ರಾಜ ಪ್ರತ್ಯಕ್ಷ ದೇವತೆ ಅಂತೆ ಅವನು. ಆ ರಾಜ ಬಂದು ಕುಳಿತರೆ ಆಶ್ರಮದಿಂದಾಗಿ ಇದ್ದಂಥ ಏನು ಪದಾರ್ಥಗಳು ಇಲ್ಲ, ಆದರೆ ಅವರಿಗೆ ಷಡ್ರಸಾನ್ನಗಳು, ಸ್ವೀಟು, ಖಾರ ಏನು ಬೇಕು ಅದನ್ನೆಲ್ಲ ಬಡಿಸ್ತಾ ಇದ್ದಾರೆ. ಜೊತೆಯಲ್ಲಿ ವಿಶ್ವಾಮಿತ್ರರ ಜೊತೆಯಲ್ಲಿ ಮಂತ್ರಿಗಳು ಇದ್ದಾರೆ. ಕೇಳ್ತಾರೆ ಅವರು ವಿಶ್ವಾಮಿತ್ರರು ಅವರನ್ನ, ಎಲ್ಲಿದ್ದು ಇಷ್ಟು ಸಣ್ಣ ಬ್ರಾಹ್ಮಣ, ಒಂದು ಏನೂ ಇಲ್ಲದೆ ಇರುವಂತಹ ಗುಡಿಸಲಿರುವಂತಹ ಬ್ರಾಹ್ಮಣನಿಗೆ ಇಷ್ಟೆಲ್ಲ ಪದಾರ್ಥಗಳು ಎಲ್ಲಿಂದ ಬಂತು? ಬಡ ಬ್ರಾಹ್ಮಣ ಇವನು, ಅಂಥವನಿಗೆ ಎಲ್ಲಿಂದ ಬಂತು ಅಂತ ಕೇಳಿದಾಗ ಆಗ ನೋಡ್ತಾರೆ, ಮಂತ್ರಿ ಹೋಗಿ ನೋಡ್ತಾರೆ, ಏನೇನೇನು ಕಾಣಿಸೋದಿಲ್ಲ, ಗೊತ್ತೇ ಆಗೋದಿಲ್ಲ. ಕೊನೆಯಲ್ಲಿ ಇದರಲ್ಲಿ ಹೋಗ್ತಾರೆ. ಎಲ್ಲಿ ಅಂತಂದರೆ ಆಕಳು ಕಟ್ಟೆ ಇರುತ್ತಲ್ವ, ಆ ಆಕಳ ತಟ್ಟೆ ಹತ್ರ ಹೋಗಿ ನೋಡ್ತಾರೆ. ನೋಡಿದರೆ ಅಲ್ಲಿಂದ ಬರ್ತಾ ಇರತ್ತೆ, ಎಲ್ಲ ಪದಾರ್ಥಗಳು ಅಲ್ಲಿಂದ ಬರ್ತಾ ಇದೆ. ಏನದು, ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದಾಗ ಅಲ್ಲಿ ಒಂದು ಆಕಳಿದೆ, ಕಾಮಧೇನು, ದೇವತಾ ಲೋಕದಲ್ಲಿರುವಂತಹ ಆಕಳು ಕಾಮಧೇನು. ಅದರ ಪುತ್ರಿಯಾಗಿರುವಂತಹ ಯಾವ ನಂದಿನಿ ಎನ್ನುವಂತಹದ್ದು. ಅದು ಏನಿದೆ ಅಂದರೆ ಅದರ ವೈಶಿಷ್ಟ್ಯ ಏನು ಅಂತಂದರೆ, ಹೀಗೆ ಹೋಗಿ ಮೇನು ಹಿಡ್ಕೋಬೇಕಂತೆ, ಮೇನು ಹಿಡ್ಕೊಂಡು ಎಲ್ಲ ಹೇಳ್ತಾ ಇರಬೇಕಂತೆ. ಅದರ ಕೆಚ್ಚಲಿನಿಂದಾಗಿ ಬರ್ತಾ ಇರಬೇಕಂತೆ. ಎಲ್ಲ ಪದಾರ್ಥಗಳು ಸಿದ್ಧವಾಗಿ ಬರ್ತಾ ಇದೆ. ಏನು ಬೇಯಿಸಬೇಕಾಗಿಲ್ಲ ಅಥವಾ ಶ್ರಮ ಪಡಬೇಕಾಗಿಲ್ಲ. ಕೊಬ್ಬರಿ ಹಾಕಿವೋ ಇಲ್ಲೋ, ಉಪ್ಪು ಹಾಕಿದ್ದೇವೋ ಇಲ್ವೋ, ಅಥವಾ ಖಾರ ಪುಡಿ ಹಾಕಿದ್ದೇವೋ ಇಲ್ವೋ, ಮೆಣಸು ಹಾಕಿದ್ದೇವೋ ಇಲ್ವೋ, ಯಾವುದೂ ನೋಡಬೇಕಾಗಿಲ್ಲ. ಟಕ ಯಾವ ತಮಿಳುನಾಡು ಅಡಿಗೆ ಅಂದರೆ ತಮಿಳುನಾಡು ಅಡಿಗೆ ಬರಬೇಕು, ಕರ್ನಾಟಕ ಅಡಿಗೆ ಅಂದರೆ ಕರ್ನಾಟಕ ಅಡಿಗೆ, ಆಂಧ್ರ ಅಡಿಗೆ ಅಂದರೆ ಆಂಧ್ರ ಅಡಿಗೆ ಬರಬೇಕು. ಮೆನು ಒಂದು ಹಿಡ್ಕೊಂಡು ಹೇಳಿದರೆ ಸಾಕು, ಏನೇನೇನು ಬೇಕಾಗಿಲ್ಲ. ಎಲ್ಲ ಪದಾರ್ಥಗಳು ಕೆಚ್ಚಲಿನಿಂದ ಬರ್ತಾ ಇದೆ, ಹಾಗೆ ಶುದ್ಧವಾಗಿ ತಂದು ಬಡಿಸ್ತಾ ಇದ್ದಾರೆ. ಆಶ್ಚರ್ಯ, ವಿಶ್ವಾಮಿತ್ರರಿಗೆ ಆಶ್ಚರ್ಯ. ಓ, ಅಂಥದ್ದೊಂದ ಅಂತ ಹೇಳಿ. ಆಸೆ, ಮನುಷ್ಯನಿಗೆ ಆಸೆ ಅನ್ನೋದು ಅಷ್ಟೇ. ಅದರಲ್ಲಿಯೂ ಕ್ಷತ್ರಿಯರಿಗೆ ಇನ್ನೂ ಆಸೆ ಜಾಸ್ತಿ ಇರುತ್ತೆ. ಉಪ್ಪು ಸಿಕ್ಕರೆ ತುಪ್ಪ ಸಿಗಲಿಲ್ಲೆಂಬ ಚಿಂತೆ, ತುಪ್ಪ ಸಿಕ್ಕರೆ ಇಂಬು ಸಿಗಲಿಲ್ಲೆಂಬ ಚಿಂತೆ. ಮನುಷ್ಯನಿಗೆ ಉಪ್ಪು ಸಿಕ್ಕರೆ ಸಾಕಾಗೋದಿಲ್ಲ ಅಂತೆ, ತುಪ್ಪ ಸಿಗಬೇಕು ಅಂತ ಅಪೇಕ್ಷೆ ಪಡ್ತಾರಂತೆ. ಚೆನ್ನಾಗಿ ಉಪ್ಪು ತುಪ್ಪ ಇದ್ರೆ ಸಾಲದು, ಇನ್ನು ನಿದ್ದೆ ಬೇಕು ಅಂತ ಇಂಬು ಅಂದರೆ ದಿಂಬು ಅಂತ ಹೇಳ್ತಾರಲ್ಲ, ತಲೆದಿಂಬು ಅಂತ ಹೇಳ್ತಾರಲ್ಲ, ಅದನ್ನು ಅಪೇಕ್ಷೆ ಪಡ್ತಾನೆ. ಹೀಗೆ ನಾವು ಅಪೇಕ್ಷೆಗೆ ಒಂದು ಮಿಗಿಲು ಅನ್ನೋದೇ ಇರೋದಿಲ್ಲ. ನಮ್ಮ ಒಂದು ಅಪೇಕ್ಷೆ ಹಾಗೆ ಇರುತ್ತೆ. ಅದನ್ನು ನೋಡ್ತಾನೆ ವಿಶ್ವಾಮಿತ್ರರು, ನೋಡ್ತಾರೆ. ನೋಡಿದಾಗ ಅದರ ಮೇಲೆ ಆಸೆ ಬೀಳುತ್ತೆ. ಹೋಗಿ ವಸಿಷ್ಠರ ಬಳಿಯಲ್ಲಿ ಹೇಳಿಬಿಡ್ತಾರೆ, ಏನಂತ, ನನಗೆ ಈ ಆಕಳನ್ನು ಕೊಟ್ಟು ಬಿಡಿ. ಯಾಕೆ ಅಂತಂದ್ರೆ ಅದಕ್ಕೂ ಒಂದು ನಾನು ಕಾರಣವನ್ನು ಹೇಳ್ತೇನೆ. ಯಾಕೆ ಅಂದರೆ ಇದು ಮಹತ್ತಾದಂತಹ ಪದಾರ್ಥ, ಅಂದರೆ ಬೆಲೆ ಬಾಳುವಂತಹ ಪದಾರ್ಥಗಳು ರಾಜನ ಹತ್ರ ಇರಬೇಕು, ಬೇರೆಯವರ ಹತ್ರ ಇರಬಾರದು. ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ, ಅದರಿಂದಾಗಿ ನನಗೆ ಕೊಟ್ಟು ಬಿಡಿ ಅಂತ ಹೇಳಿ ಹೇಳ್ತಾರೆ. ಹೇಳಿದಾಗ ಇಲ್ಲ, ನಮಗೆ ಬ್ರಾಹ್ಮಣನಾದವನು ಷಟ್ಕರ್ಮಗಳು ಅಂಥೇಳಿ ಮಾಡಬೇಕು ಅಂತ ಇದೆ.
ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ರೂಪವಾದಂತಹದ್ದು. ಯಜನ ಯಾಜನ ಮಾಡಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಹಾಲಿನ ತುಪ್ಪ ಇತ್ಯಾದಿಗಳು ಬೇಕು. ದಾನ ಪ್ರತಿಗ್ರಹವನ್ನು ಮಾಡಬೇಕಾದರೂ ಕೂಡ ಈ ಯಾವ ಹಸುವಿನ ಪದಾರ್ಥಗಳು ಬೇಕು. ಅಧ್ಯಯನ ಅಧ್ಯಾಪನವನ್ನು ಮಾಡಬೇಕಾದ್ರೆ ಬಂದಂತಹ ಅತಿಥಿಗಳಿಗೆ ಬ್ರಾಹ್ಮಣರಿಗೆ ಇಲ್ಲಿದ್ದು ಅಧ್ಯಯನವನ್ನು ಮಾಡುವಂತಹವರಿಗೆಲ್ಲರಿಗೂ ಕೂಡ ಇದರಿಂದ ಅಷ್ಟು ಉಪಯುಕ್ತವಾಗಿದೆ, ಆದ್ದರಿಂದಾಗಿ ಇದನ್ನು ನಾನು ಯಾರಿಗೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆಗ ವಿಶ್ವಾಮಿತ್ರರು ಕೇಳ್ತಾರಂತೆ, ಸಾಮದಿಂದಾಗಿ ಕೇಳ್ತಾರಂತೆ. ದಾನ, ಅದಾದ ಮೇಲೆ ಭೇದ, ಅದಾದ ಮೇಲೆ ಕೊನೆಯಲ್ಲಿ ದಂಡ. ಮೂರನ್ನೂ ಕೇಳಲಿಲ್ಲ ಅಂದ್ರೆ ಕೊನೆಯದಾಗಿರುವಂತಹ ದಂಡ. ಆ ದಂಡ ಪ್ರಹಾರವನ್ನು ಮಾಡಿ ನಾನು ನಿಮಗೆ ಹಿಂಸೆಯನ್ನು ಕೊಟ್ಟು ನಾನು ತಗೊಂಡು ಹೋಗ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಪ್ರತಿಜ್ಞೆಯನ್ನು ಮಾಡಿದಾಗ ಆಗ ವಿಶ್ವಾಮಿತ್ರರು ವಸಿಷ್ಠರು ಹೋಗಿ ನಂದಿನಿ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ನೋಡಪ್ಪ, ನಿನ್ನ ರಕ್ಷಣೆಯನ್ನು ಮಾಡುವಷ್ಟು ಶಕ್ತಿ ನನಗೆ ಇಲ್ಲ, ಹಾಗಾದರೆ ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೋ ಅಂತ ಹೇಳಿ ನಮಸ್ಕಾರವನ್ನು ಮಾಡಿ ಹೊರಟು ಬಿಡ್ತಾರಂತೆ. ಒಂದು ತಮ್ಮ ದಂಡ, ಯೋಗ್ಯವಾದಂತಹ ಬ್ರಹ್ಮದಂಡ ಅಂತ ಹೇಳ್ತಾರೆ. ಆ ಬ್ರಹ್ಮದಂಡವನ್ನು ಹಿಡಿದುಕೊಂಡು ಒಂದು ಕಡೆಯಲ್ಲಿ ಆಸೀನರಾಗ್ತಾರೆ, ಅಷ್ಟೇ, ಬೇರೆ ಏನೂ ಇಲ್ಲ, ಆಸೀನರಾಗ್ತಾರೆ. ಈ ಕಡೆಗೆ ನಂದಿನಿ ತನ್ನ ತಪಶಕ್ತಿಯಿಂದ ಏನ್ ಮಾಡ್ತಾಳೆ ಅಂದ್ರೆ ತಮ್ಮ ಬಾಯಿಯಿಂದ, ಆ ಕಡೆ ನಂದಿನಿಯ ಬಾಯಿಯಿಂದ ಸೈನಿಕರ ಉತ್ಪತ್ತಿ ಆಗ್ತಾ ಹೋಗುತ್ತೆ ಅಂತೆ. ಆ ಕಡೆಗೆ ವಿಶ್ವಾಮಿತ್ರ ಸೈನಿಕರು ಬೇಕಾದಷ್ಟು ಜನ, ಈ ಕಡೆಗೆ ನಂದಿನಿಯ ಒಂದು ವಿಶಿಷ್ಟವಾದಂತಹ ಸೈನ್ಯ, ಎರಡೆರಡು ಗುದ್ದಾಡ್ತಾ ಇವೆ. ಇಲ್ಲಿ ಏನಾಯಿತು ಅಂತಂದ್ರೆ ವಿಶ್ವಾಮಿತ್ರರು ವಸಿಷ್ಠರಿಗೆ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಬರೀ ಶಸ್ತ್ರಗಳನ್ನ ಪ್ರಯೋಗವನ್ನು ಮಾಡ್ತಾ ಇಲ್ಲ, ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಆಗ್ನೇಯಾಸ್ತ್ರ, ವರುಣಾಸ್ತ್ರ ಇತ್ಯಾದಿಗಳು ಅನೇಕ 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 ಅಸ್ತ್ರಗಳನ್ನು ಬಿಡ್ತಾ ಇದ್ದಾರೆ. ಅಸ್ತ್ರಗಳನ್ನು ಬಿಟ್ಟರೆ ಯಾವ ಒಂದು ದಂಡ ಏನು ಬ್ರಹ್ಮದಂಡ ಇತ್ತೋ ಅದನ್ನು ಮೀರಿ ಕಡೆ ಬರ್ತಾ ಇಲ್ಲ. ಎಂತೆಂತಹ ಪ್ರಯೋಗವನ್ನು ಮಾಡಿದರೂ ಕೂಡ ಆ ಬ್ರಹ್ಮದಂಡವನ್ನು ಮೀರಿ ಇವರ ಕಡೆ ವಸಿಷ್ಠರ ಬಳಿಯಲ್ಲಿ ಬರ್ತಾವೇ ಇಲ್ಲ. ಏನ್ ಮಾಡಬೇಕು? ಸಿಟ್ಟಿಗೆ ಬಂದು ಇನ್ನು ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಬಿಟ್ಟರು ಕೂಡ ಯಾವುದೇ ಬಿಟ್ಟರು ಏನು ಪ್ರಯೋಜನ ಆಗಲಿಲ್ಲ. ಆಗ ಅದನ್ನು ನೋಡ್ತಾರಂತೆ, ನೋಡಿ ಅಂದೇ ಬಿಟ್ರಂತೆ, ದಿಗ್ಬಲಂ ಕ್ಷತ್ರಿಯ ಬಲಂ, ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ. ಯಾಕೆ ಅಂತಂದ್ರೆ ಬ್ರಹ್ಮ ತೇಜಸ್ಸಿನ ಬಲದ ಮುಂದೆ ನನ್ನ ಬಲ ಏನೂ ಉಪಯೋಗ ಇಲ್ಲ. ಆದ್ದರಿಂದಾಗಿ ನಾನೇನ್ ಮಾಡ್ತೇನೆ, ಇವತ್ತಿನ ದಿವಸದಲ್ಲೇನೆ ನಾನು ಕ್ಷಾತ್ರ ಧರ್ಮವನ್ನು ಬಿಟ್ಟು ಬ್ರಹ್ಮ ತೇಜಸ್ಸನ್ನು ಪಡೆಯುತ್ತೇನೆ ಅಂತ ಹೇಳಿ ಹೊರಡುತ್ತಾರೆ. ಅಷ್ಟೇ, ಅದೇ ಒಂದು ನೋಡ್ರಿ. ಅಷ್ಟಾಯ್ತಾ? ಅದಾದ ಮೇಲೆ ದಕ್ಷಿಣ ದಿಕ್ಕಿಗೆ ಹೋಗ್ತಾರೆ ಅಂತೆ. 4 ದಿಕ್ಕಿನಲ್ಲಿಯೂ ಕೂಡ ಒಂದೊಂದು ಘಟನೆ ನಡೆಯುತ್ತೆ. ಮೊದಲಿಗೆ ದಕ್ಷಿಣ ದಿಕ್ಕಿನಲ್ಲಿ ಹೋಗ್ತಾರೆ. ದಕ್ಷಿಣ ದಿಕ್ಕಿನಲ್ಲಿ ಹೋದಾಗ ಏನಾಗುತ್ತೆ ಅಂದ್ರೆ 10,000 ವರ್ಷ ತಪಸ್ಸನ್ನ ಮಾಡ್ತಾರಂತೆ. ಒಂದಲ್ಲ ಎರಡಲ್ಲ. ನಾವು ಒಂದು ದಿನ 1 ತಾಸು ಮಾಡಿದ್ರೆ ನಾವು 1 ವರ್ಷ ಮಾಡಿದಷ್ಟು ಹೇಳ್ಕೊಳ್ತೇವೆ ನಾವು. ಅಯ್ಯೋ ಅವತ್ತು ನಾನು ಮಾಡಿದ್ದೇರಿ, ಅದು ಮೊನ್ನೆ ಅಚ್ಚಿ ಮೊನ್ನೆ, ಅದರ ಅಚ್ಚಿ ಮೊನ್ನೆ, ಅದು ಹಿಂದೆ ಮುಂದೆ ಹೋಗ್ತಾನೇ ಇರುತ್ತೆ. ನಮ್ದು ಹಾಗೆ ಹೇಳ್ತಾನೇ ಇರ್ತೇವೆ ನಾವು. ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ನಾವು 10 ದಿವಸ ಅಲ್ಲ 10 ತಿಂಗಳಾದರೂ ಅದನ್ನು ಹೇಳ್ಕೊಳ್ತೇವೆ. ಅಂಥದ್ದು ಈ ಯಾವ ವಿಶ್ವಾಮಿತ್ರರು 10,000 ವರ್ಷ ತಪಸ್ಸನ್ನು ಮಾಡಿದ್ದಾರೆ. ದಕ್ಷಿಣ ದಿಕ್ಕಿನಲ್ಲಿ ಇರುವಂತಹ ಒಂದು ತಪಲ ಪ್ರದೇಶದಲ್ಲಿ ವಿಶೇಷವಾದಂತಹ ಜ್ಞಾನ ಕಾರ್ಯವನ್ನು ಮಾಡಿದ್ದಾರೆ, ತಪಸ್ಸನ್ನು ಮಾಡಿದ್ದಾರೆ. ಅಲ್ಲಿ ಇಂದ್ರದೇವರು ಏನ್ ಮಾಡ್ತಾರೆ ಅಂದ್ರೆ ಮೇನಕೆಯನ್ನು ಕಳಿಸ್ತಾರೆ ಅಂತೆ. ಇಂದ್ರದೇವರು ಮೇನಕಾದೇವಿಯನ್ನು ಕಳಿಸಿದಾಗ ಅಲ್ಲಿ ಅವರ ಜೊತೆಗೆ ಭೋಗವನ್ನು ಮಾಡಿ ಇತ್ಯಾದಿಗಳನ್ನ ವಿಹಾರವನ್ನು ಮಾಡಿ ತಮ್ಮ 10,000 ವರ್ಷ ಮಾಡಿರುವಂತಹ ತಪಸ್ಸನ್ನು ಕಳ್ಕೊಂಡ್ಬಿಡ್ತಾರೆ ಅಂತ. ಅಯ್ಯೋ ಹೋಯ್ತು, ಇನ್ನೇನು ಉಪಯೋಗವೇ ಇಲ್ಲ, ಇನ್ನ ಸಾಕಿಲ್ಲ ಅಂತ ಹೇಳಿ ಮತ್ತೆ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಹೋಗ್ತಾರೆ ಅಂತೆ. ಪಶ್ಚಿಮ ದಿಕ್ಕಿಗೆ ಹೋಗಿ ನಾನು ತಪಸ್ಸನ್ನು ಮಾಡಲಿಕ್ಕೆ ಅಂತ ಹೋಗ್ತೇನೆ ಅಂತ. ಅಲ್ಲಿ ಮತ್ತೆ 10,000 ವರ್ಷ ತಪಸ್ಸನ್ನು ಮಾಡ್ತಾರೆ. ಒಂದಲ್ಲ ಎರಡಲ್ಲ, ಒಂದೊಂದು ಸಲ ತಪಸ್ಸು ಅಂದ್ರೆ 10,000 ವರ್ಷ. ಅಂತಹ 10,000 ವರ್ಷ ತಪಸ್ಸನ್ನು ಮಾಡ್ತಾರೆ. ಅಲ್ಲಿ ಏನಾಯಿತು ಅಂತಂದ್ರೆ ಆ ತ್ರಯರೋಹಣ ಮಹಾರಾಜ ಅಂತ ಹೇಳಿ ಒಬ್ಬ ಮಹಾರಾಜ, ಅವನ ಮಗನೇ ಸತ್ಯವ್ರತ ಅಂತನ್ನುವಂತಹ ಒಬ್ಬ ಮಗ. ಅವನೇನ್ ಮಾಡ್ತಾನೆ ಅಂತಂದ್ರೆ ಒಂದು ಬಾರಿ ನಗರ ಪ್ರದಕ್ಷಿಣೆಗೆ ಅಂತೇಳಿ ಹೋಗಿರ್ತಾನೆ. ನಗರ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬರೋಣ ಅಂತ ಹೇಳಿ ಹೋಗಿರ್ತಾನೆ. ಅಲ್ಲಿ ಒಬ್ಬಳು ಕೆಲಸದವಳು ಆ ಊರಿನಲ್ಲಿ ಇರ್ತಾರೆ ಅಂದ ಮೇಲೆ ಕೆಲಸದವಳು ಇರ್ತಾರೆ.
ಕೆಲಸದವಳ ಹತ್ರ ಹೋಗಿ ವಿಚಾರ ಮಾಡ್ತಾನಂತೆ. ಕೆಲಸದವಳು ನೋಡಿ ತಾನು ವಿಚಾರ ಮಾಡ್ತಾನಂತೆ, ಆ ಹೆಣ್ಣು ನನಗೆ ಬೇಕು ಅನ್ನೋದನ್ನು ವಿಚಾರ ಮಾಡ್ತಾನಂತೆ. ಅದೇ ಮಂತ್ರಿ ಹೋಗಿ ಕೇಳ್ಕೊಂಡ್ ಬರ್ತಾನಂತೆ. ಹೇಳಿದಾಗ ಯಾಕೆ ಅಂತಂದ್ರೆ, ನನಗಿಷ್ಟ ಆಗಿದ್ದಾಳೆ, ರೂಪ ಸೌಂದರ್ಯ, ಒಳ್ಳೆಯ ಸೌಂದರ್ಯ ಇದೆ ಅನ್ನೋದಕ್ಕಾಗಿ ರಾಜರಿಗಂತೂ ಅದೇನು ನಿಷೇಧವೇ ಇಲ್ಲ, ಎಷ್ಟು ಬೇಕಷ್ಟು ಮದುವೆಯನ್ನು ಮಾಡಿಕೊಳ್ಳಬಹುದು. ಆದ್ದರಿಂದಾಗಿ ನಾನು ಮದುವೆಯನ್ನು ಮಾಡಿಕೊಳ್ತೇನೆ ಅಂತ ನಿಶ್ಚಯವನ್ನು ಮಾಡಿ ಈ ಕಡೆ ಮನೆಗೆ ಬರೋಷ್ಟರಲ್ಲಿ ಆ ಕಡೆ ಸುದ್ದಿ ಬಂದ್ಬಿಟ್ಟಿರತ್ತಂತೆ, ಅವನಿಗೆ ಯಾರಿಗೋ ಮದುವೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ. ಆಗ ಅದೇ ಸ್ಥಳಕ್ಕೆ ಹೋಗ್ತಾನಂತೆ, ಅವಳನ್ನು ಎತ್ಕೊಂಡು ಬಂದ್ಬಿಡ್ತಾನಂತೆ. ಸತ್ಯವ್ರತ ರಾಜ ಎತ್ಕೊಂಡು ಬಂದ್ಬಿಡ್ತಾನೆ. ಎತ್ಕೊಂಡು ಬಂದ ತಕ್ಷಣ ಅಲ್ಲಿ ಮತ್ತೆ ಕೋರ್ಟ್ ಪ್ರಾರಂಭ ಆಗತ್ತಂತೆ. ಈ ಕೋರ್ಟ್ ಅನ್ನೋದು ಈಗಿಂದನೇ ಅಂತ ತಿಳ್ಕೊಬೇಡಿ, ಮೊದಲಿಂದನೂ ಇದೆ ಅದು, ತ್ರೇತಾಯುಗದಿಂದಲೂ ಕೂಡ ಇದೆ ಅದು. ಅಲ್ಲಿ ಕೋರ್ಟಲ್ಲಿ ಜಡ್ಜಿ ಯಾರು ಅಂತಂದ್ರೆ ಯಾವ ತ್ರೈರೋಹಣ ಮಹಾರಾಜನೇ ಜಡ್ಜ್ ಅಂತೆ. ವಸಿಷ್ಠರೇ ಈ ಕುಲಪುರೋಹಿತರು ಎಲ್ಲರೂ ಅವರೇ ಅಂತಂದ ಮೇಲೆ ಆಸ್ಥಾನ ವಿದ್ವಾಂಸರು ಅವರೇ. ಹೀಗಾಗಿ ವಸಿಷ್ಠರು ಕುಳಿತಿದ್ದಾರೆ, ತ್ರೈರೋಹಣ ಮಹಾರಾಜ ಕುಳಿತಿದ್ದಾನೆ, ಸತ್ಯವ್ರತ ಆ ಇದರ ಸ್ಥಾನದಲ್ಲಿ ನಿಂತಿದ್ದಾನೆ, ಯಾವುದು ತಪ್ಪು ಮಾಡಿರುವಂತಹ ಸ್ಥಾನದಲ್ಲಿ ಅವನು ಬಂದು ನಿಂತಿದ್ದಾನೆ. ಆಗ ಆ ಹುಡುಗಿಯ ಕೆಲಸದವಳ ತಂದೆ ಬಂದು ಮಾತಾಡ್ತಾನೆ. ಏನಂತ, ಇಲ್ಲ ನೋಡ್ರಪ್ಪ, ಹಿಂಗೆ ನಾನು ನಿಮ್ಮನ್ನು ನಂಬಿಕೊಂಡು ಈ ಊರಲ್ಲಿ ಇದ್ದೇನೆ ನಾನು, ಹೌದಾ? ಹಾಗಾದ್ರೆ ನನ್ನ ಮಗಳನ್ನ ಎತ್ತಿಕೊಂಡು ಮದುವೆಯನ್ನು ಮಾಡಿಕೊಂಡಿದ್ದಾನೆ, ನಾ ಯಾರೋ ಅನ್ನೋ ಒಬ್ಬರನ್ನ ಮದುವೆಯನ್ನು ಮಾಡ್ತಾ ಇದ್ದೆ ನಾನು, ಅಂಥದ್ದನ್ನು ಕೂಡ ನೀ ಏನ್ ಮಾಡಿದಿ, ನಿನ್ನ ಮಗ ತಗೊಂಡು ಹೋಗಿದ್ದಾನೆ, ಅದಕ್ಕೆ ಏನಾದ್ರೂ ಶಿಕ್ಷೆ ಆಗಬೇಕು ಅಂತ ಹೇಳಿದಾಗ ಆಗ ಅವನು ವಿಚಾರ ಮಾಡ್ತಾನಂತೆ. ಯಾರು ನಮ್ಮ ಸತ್ಯವ್ರತ ರಾಜ ವಿಚಾರ ಮಾಡಿ ಹೇಳ್ತಾನಂತೆ, ಏನಂದ್ರೆ, ನೋಡಪ್ಪ, ಕನ್ಯಾದಾನ ಆಗಿತ್ತಾ? ಇಲ್ಲ. ಕನ್ಯಾದಾನ ಆಗಿದ್ದರೆ ಆಗ ಒಂದು ಮಾತು ಹೇಳಬಹುದು, ಇಲ್ಲ ಅಂದ್ರೆ ಸಪ್ತಪದಿಯಾದರೂ ಆಗಿತ್ತ? ಸಪ್ತಪದಿಯ ಆಯಿತು ಅಂತಾದರೆ ಆಗ ಇವನ ಮನೆಗೆ ಸೇರ್ತಾನೆ ಅಂತ ಆಗತ್ತೆ. ಯಾರ ಗಂಡ ಮನೆ ಇರುತ್ತೋ ಆ ಗಂಡನ ಮನೆಗೆ ಸೇರ್ತಾನೆ ಅಂತ ಆಗತ್ತೆ. ಅವ ಸಪ್ತಪದಿ ಆಗಿತ್ತ? ಏನೂ ಆಗಿರ್ಲಿಲ್ಲ ಅಂತಂದ ಮೇಲೆ ನನಗೆ ಯಾವುದೇ ತರಹದ ದೋಷಗಳು ಇಲ್ಲ, ಆದ್ದರಿಂದಾಗಿ ನನಗೆ ಬೇಕು, ಕ್ಷಾತ್ರ ಧರ್ಮದಲ್ಲಿ ಅದು ಇದೆ, ನಿಯಮ ಇದೆ, ಆದ್ದರಿಂದಾಗಿ ನಾನು ಮಾಡಿದ್ದೇನೆ ಅಂತ ಹೇಳಿದಾಗ ಆ ತ್ರೈರೋಹಣ ಮಹಾರಾಜ ವಸಿಷ್ಠರ ಬಳಿ ತಿರುಗಿ ನೋಡಿದ ಅಂತೆ. ತಿರುಗಿ ನೋಡಿದರೆ ಕೇಳಿದ್ರೆ ವಸಿಷ್ಠರಿಗೆ, ಹೌದಪ್ಪ, ಶಾಸ್ತ್ರದಲ್ಲಿ ಈ ನಿಯಮ ಇದೆ ಅಂತ ಹೇಳಿಬಿಟ್ರು ಅವರು. ಹಾಗಾದ್ರೆ ಮತ್ತೆ ಏನ್ ಮಾಡಬೇಕು ಅಂದಾಗ ಮತ್ತೆ ಇವನು ಮಾತಾಡ್ತಾನೆ ಅಂತೆ, ರಾಜ, ನೀನು ಪ್ರಜಾರಂಜಕ ಅಂತ ಆಗಿದ್ದಿ, ಪ್ರಜೆಗಳನ್ನು ರಕ್ಷಣೆಯನ್ನು ಮಾಡ್ತಿ ಅಂತ ಆಗಿದ್ದಿ, ಆದ್ರೆ ಇಲ್ಲಿ ಪ್ರಜೆಗಳ ಹಿತೈಷಿ ಅನ್ನೋದು ಎಲ್ಲೂ ಕಾಣ್ತಾ ಇಲ್ಲ. ನಮಗೆ ಬೇಕಾಗುವಂತಹ ಒಂದು ಸ್ವತಂತ್ರವಾದದ್ದು ಇಲ್ಲ ಅಂತಂದ ಮೇಲೆ ಮತ್ತೆ ಇದ್ದೇನು ಮಾಡೋದು? ವ್ಯರ್ಥವೇ ಸರಿ. ನಾನು ನಿಮ್ಮನ್ನು ನಂಬಿಕೊಂಡು ಇಷ್ಟು ವರ್ಷಗಳ ಕಾಲ ನಾವು ಇರ್ತೇವೆ ಅಂದ ಮೇಲೆ ನಾವು ರಾಜರನ್ನು ನಂಬಿ ಇರ್ತೇವೆ ಅಂತಂದ ಮೇಲೆ ರಾಜರೇ ಈ ತರಹ ಅನ್ಯಾಯವನ್ನು ಮಾಡ್ತಾ ಇದ್ರೆ ಅದಕ್ಕೇನು ಮಾಡಬೇಕು ಅಂಥೇಳಿ ಇದೇ ರಾಮಾಯಣದಲ್ಲಿ ಒಂದು ಕಥೆ, ಆನಂದ ರಾಮಾಯಣದಲ್ಲಿ ಹೇಳಬೇಕಾದ ಒಂದು ಕಥೆ ಬರುತ್ತೆ. ಏನು ಅಂತಂದ್ರೆ, ಶ್ರೀರಾಮಚಂದ್ರ ದೇವರು ಒಂದು ರೂಮ್ನಲ್ಲಿ ಇರ್ತಾರಂತೆ, ಒಂದು ಅರಮನೆಯಲ್ಲಿ ಇರ್ತಾರಂತೆ. ಇದ್ದಾಗ ಹೊರಗೆ ಒಂದು ನಾಯಿ ಬಂದಿರುತ್ತೆ ಅಂತೆ. ನಾಯಿ ಬಂದಾಗ ರಾಮದೇವರ ಜೊತೆಗೆ ಮಾತಾಡಬೇಕು ಅಂತ ನಾಯಿ ಹೇಳುತ್ತೆ ಅಂತೆ. ಇಂಥವೆಲ್ಲ ಪ್ರಾಣಿಗಳೆಲ್ಲ ಒಳಗೆ ಬಿಡೋದಿಲ್ಲ, ನಾವು ಏನೇ ಆಗಲಿ ನಾವೆಲ್ಲ ಒಳಗೆ ಬಿಡೋದಿಲ್ಲ ಅಂತ ಹೇಳ್ತಾನಂತೆ. ಸರಿ, ಹಾಗಾದ್ರೆ ನಾನೆಲ್ಲ ಮಾತಾಡೋದಿಲ್ಲ, ನಾನು ಮಾತಾಡೋದಾದ್ರೆ ರಾಮದೇವರ ಜೊತೆಯಲ್ಲೇ ನಾನು ಮಾತಾಡೋದು, ಬೇರೆ ಯಾರ ಜೊತೆಗೆ ನಾನು ಮಾತಾಡಲ್ಲ ಅಂತಂದ್ರಂತೆ. ಸರಿ ಆಯಿತು ಅಂಥೇಳಿ ಲಕ್ಷ್ಮಣ ಇದ್ದ. ಡೈರೆಕ್ಟಾಗಿ ಹೋಗಿ ಶ್ರೀರಾಮಚಂದ್ರ ದೇವರ ಬಳಿಗೆ ಹೋಗಿ ಹೇಳಿದಾಗ ರಾಮದೇವರು ಹೇಳಿದ್ರಂತೆ, ಅವಶ್ಯವಾಗಿ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ನಾಯಿ ಬರುತ್ತಂತೆ. ನನಗೆ ಅನ್ಯಾಯವಾಗಿದೆ ಈ ರಾಜ್ಯದಲ್ಲಿ ಅಂತ ಹೇಳಿದ್ರಂತೆ. ಅಯ್ಯೋ ನಿನಗೇನು ಅನ್ಯಾಯ ಏನೋ ಮಾರಾಯ ಅಂತ ಇಷ್ಟಂತೆ. ಏನಿಲ್ಲ, ಒಬ್ಬ ರಾಜ ಇದ್ದಾನೆ, ಇನ್ನೊಬ್ಬವನಿದ್ದಾನೆ ಬ್ರಾಹ್ಮಣ. ಅವನು ತನ್ನ ಅನ್ನ ಇತ್ಯಾದಿಗಳನ್ನೆಲ್ಲವನ್ನು ಮಾಡಿ ಬಡಿಸಿ ಊಟವನ್ನೆಲ್ಲವನ್ನು ಮಾಡಿ ಹೊರಗಡೆ ಇಟ್ಟಿದ್ದ. ಅಂಥದ್ದನ್ನು ನಾನು ಹೋಗಿ ತಿಂದೆ. ಅದಕ್ಕಾಗಿ ಅವನೇನು ಮಾಡಿದ ಅಂದರೆ ಚಾಟಿಯಿಂದ ಜೋರಾಗಿ ನನಗೆ ಹೊಡೆದಿದ್ದಾನೆ, ಆದ್ದರಿಂದಾಗಿ ಅವನಿಗೆ ಶಾಪವನ್ನು ಕೊಡು, ಏನಾದರೂ ಶಿಕ್ಷೆಯನ್ನು ಕೊಡು ಅಂತ ಕೇಳಿದ್ರಂತೆ. ನೀವೊಬ್ಬರೇ ಹೇಳಿದ್ರೆ ನಾ ಎಲ್ಲ ಕೇಳೋಕ್ಕಾಗೋದಿಲ್ಲ, ಅವನನ್ನೇ ಕರಿ ಅಂತ ಹೇಳ್ತಾನಂತೆ. ಅವನನ್ನು ಯಾರು ಹೊಡೆದಿದ್ದಾರೋ ಅವನನ್ನು ಕರೀತಾರೆ. ಕರೆದು ಕೇಳಿದಾಗ, ಹೌದು ನನ್ನ ಮನೆಯನ್ನು ತಿನ್ನಿದ್ದಾನೆ ಅಂದ ಮೇಲೆ ತಪ್ಪು ಅನ್ನೋದಕ್ಕಾಗಿ ಹೊಡೆದೆ,
ನೀನ್ ತಿನ್ನುವಂತಹ ಪದಾರ್ಥಕ್ಕೆ ಏನಾದ್ರೂ ಹೊಡೆದ, ತಿಂದು ಇಟ್ಟಿದ್ದನ್ನು ತಾನೇ ಹೊಡೆದಿದ್ದಾನೆ. ಅದಕ್ಕೆ ರಾಮದೇವರು ಹೇಳಿದ್ರಂತೆ, ತಿಂದು ಇಟ್ಟಿದ್ದಕ್ಕೆ ತಾನೇ ತಿಂದಿದ್ದಾನೆ ಅವನು, ಹಾಗಾದ್ರೆ ನೀನ್ ತಪ್ಪಲ್ವಾ? ಅದಕ್ಕೆ ಅವನು ಒಪ್ಕೊಂಡ, ಹೌದು ನನ್ನ ತಪ್ಪು ಅಂತ ಹೇಳಿ. ಹಾಗಾದರೆ ಶಿಕ್ಷೆ ಅನ್ನೋದು ಕನ್ಫರ್ಮ್ ಆಯಿತು. ಅವನಿಗೆ ಬ್ರಾಹ್ಮಣನಿಗೆ ಶಿಕ್ಷೆ ಅನ್ನೋದು ಕೊಡೋದು ಅನ್ನೋದು ಕನ್ಫರ್ಮ್ ಆಯಿತು. ಹಾಗಾದ್ರೆ ಶಿಕ್ಷೆ ಏನು ಕೊಡಬೇಕು ಅಂತ ಮೊದಲಿಗೆ ಶಿಕ್ಷೆಯನ್ನ, ಅದಕ್ಕೆ ಒಂದು ಸ್ವಾಮಿಗಳಲ್ಲಿ ಒಂದು ನಿಯಮ ಏನು ಅಂತಂದ್ರೆ, ವೇದಾಧ್ಯಯನವನ್ನೆಲ್ಲವನ್ನು ಮಾಡಿ ಶ್ರೀಪಾದಗಳವರ ಬಳಿಗೆ ಬಂದು ಎಲ್ಲ ಆದ ಮೇಲೆ ಕೊನೆಯಲ್ಲಿ ಒಂದು ಶ್ರೀಪಾದಗಳವರ ಮೇಲೇ ಎಲ್ಲ ಅಧಿಕಾರ ಇರುತ್ತೆ. ಸತ್ಯಾತ್ಮರಲ್ಲಿ ಏನು ಅಧಿಕಾರ ಇರುತ್ತೆ ಎಲ್ಲ ಸ್ವಾಮಿಗಳಲ್ಲಿಯೂ ಕೂಡ, ಜ್ಞಾನಿಗಳು ಪೇಜಾವರ ಸ್ವಾಮಿಗಳವರಾಯಿತು, ಫಲಿಮಾರ ಸ್ವಾಮಿಗಳವರಾಯಿತು, ವ್ಯಾಸರಾಜ ಮಠದ ಸ್ವಾಮಿಗಳವರಾಯಿತು, ಎಲ್ಲ ಸ್ವಾಮಿಗಳಲ್ಲಿಯೂ ಕೂಡ ತಮ್ಮದೇ ಆದ ಒಂದು ಅಧಿಕಾರದಿಂದಾಗಿ ಅವಶ್ಯವಾಗಿ ನೀನು ಇಲ್ಲಿ ಹೋಗು, ನೀನು ಅಲ್ಲಿಗೆ ಹೋಗು ಅಂತನೋ ಅಧಿಕಾರ ಇದೆ. ಆದರೆ ಸ್ವಾಮಿಗಳು ಏನ್ ಮಾಡ್ತಾರೆ ಅಂದ್ರೆ, ಮೊದಲಿಗೆ ನಮ್ಮ ಅಪೇಕ್ಷೆಗಳನ್ನು ಮೊದಲಿಗೆ ನೋಡುತ್ತಾರೆ. ಏನು ನಿನಗೆಲ್ಲಿ ಇರಬೇಕು ಅಂತ ಇದೆಯಪ್ಪ, ಮೊದಲಿಗೆ ಅದನ್ನು ಹೇಳು ಅಂತ ಹೇಳ್ತಾರೆ. ಹೇಳಿದಾಗ ಅವರಿಗೆ ಒಪ್ಪಿ ಯಾವುದೋ ಒಂದು ಊರು ಹೇಳ್ತಾರೆ ಅಂತ ಇಟ್ಕೊಳ್ಳಿ, ನಾ ಅಲ್ಲಿ ಇರಬೇಕು, ಅಲ್ಲಿದ್ದು ಪಾಠ ಪ್ರವಚನ ಮಾಡಬೇಕು ಅನ್ಕೊಂಡೆ ಅಂದಾಗ ಅದು ಸರಿ ಹೌದೋ ಇಲ್ಲೋ ಅನ್ನೋದ್ರ ನಿರ್ಧಾರ ಅದಾದ ಮೇಲೆ ಸ್ವಾಮಿಗಳವರು ಮಾಡಬೇಕು. ಹಾಗೆ ನಾಯಿಯನ್ನ ಕೇಳಿದ್ರಂತೆ, ಸರಿ ನಮ್ದೆಲ್ಲ ನಿರ್ಧಾರ ಬೇಕಾಗಿಲ್ಲ, ಸರಿ ನಿಂದೇನಾದ್ರೂ ಇದೆಯಾ ಅಂತ ಹೇಳಿ ಆ ನಾಯಿಯನ್ನು ಕೇಳಿದಾಗ ಆ ನಾಯಿ ಹೇಳಿದಂತೆ, ಏನೂ ಇಲ್ಲ, ಅವನಿಗೊಂದು ಶಿಕ್ಷೆ ಕೊಡಬೇಕು ಅಂತ ಆದರೆ ಏನ್ ಮಾಡಿ ಅಂತಂದ್ರೆ, ನಾ ಹೇಳಿದಂಗೆ ಮಾಡ್ಬೇಕಾ, ನೀವು ಚೀತು ಅನ್ನೋಂಗಿಲ್ಲ, ಏನೂ ಅನ್ನೋ ಹಾಗಿಲ್ಲ ಅಂತ ಹೇಳ್ತಾರೆ. ಸರಿಯಪ್ಪ ಏನ್ ಬೇಕು ಅದನ್ನು ಹೇಳು, ನಾನು ಅವಶ್ಯವಾಗಿ ಮಾಡ್ತೇನೆ ಅಂತ ರಾಮದೇವರು ಹೇಳ್ತಾರೆ. ಹೇಳಿದಾಗ ಏನೂ ಇಲ್ಲ, ಯಾವುದಾದ್ರೂ ಒಂದು ಗುಡಿಗೆ, ದೊಡ್ಡದಾದಂತಹ ಉತ್ತಮವಾದಂತಹ ಗುಡಿಗೆ ಇವನನ್ನ ಧರ್ಮಾಧಿಕಾರಿಯನ್ನಾಗಿ ಮಾಡಿ ಅಂತ ಹೇಳಿದಂತೆ. ತಲೆಗಟ್ಟಂತೆ ರಾಮದೇವರಿಗೆ ತಲೆಗಟ್ಟಂತೆ, ಏನೋ ಮಾರಾಯ ನೀನು ಅವನಿಗೆ ಹೋಗಿ ಶಿಕ್ಷೆಯನ್ನು ಕೊಡೋದು ಬಿಟ್ಟು ಧರ್ಮಾಧಿಕಾರಿಯನ್ನಾಗಿ ಮಾಡ್ತಾ ಇದ್ದೀಯಲ್ವಾ ಅಂತ ಹೇಳಿದ್ರಂತೆ. ಇಲ್ಲ, ನಾ ಹೇಳಿದ್ದು ಸತ್ಯವೇ, ಧರ್ಮಾಧಿಕಾರಿಯನ್ನಾಗಿ. ಅದು ಏನಾಗಿರ್ಬೇಕು ಅಂದ್ರೆ ದೊಡ್ಡ ಗುಡಿ ಆಗಿರ್ಬೇಕು, ಉತ್ತಮವಾದಂತಹ ಗುಡಿ ಆಗಿರ್ಬೇಕು, ಅದು ದೇವಸ್ಥಾನ ಆಗಿರ್ಬೇಕು ಅಂತ. ಆಯ್ತು ಸರಿ, ಯಾಕೆ ಅದನ್ನು ಹೇಳ್ತೀನಿ ನೀನು ಅಂತ ಕೇಳಿದಾಗ ಆಗ ಆ ನಾಯಿ ಹೇಳತ್ತಂತೆ, ಏನಿಲ್ಲ, ನಾನು ಹಿಂದಿನ ಜನ್ಮದಲ್ಲಿ ಧರ್ಮಾಧಿಕಾರಿ ಆಗಿದ್ದೆ. ಆ ಧರ್ಮಾಧಿಕಾರಿ ಆದಾಗ ನಾ ಏನ್ ಮಾಡಿದ್ದೆ, ಆ ಗುಡಿಯ ಸ್ವತ್ತನ್ನು ನಾನು ತಿಂದಿದ್ದೆ. ಆ ಗುಡಿಯ ಸ್ವತ್ತನ್ನು ತಿಂದಿದ್ದಕ್ಕೆ, ಅಪಹರಣವನ್ನು ಮಾಡಿದ್ದಕ್ಕೆ ನನಗೆ ಈ ನಾಯಿ ಜನ್ಮ ಬಂದಿದೆ. ಅದಕ್ಕಾಗಿ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂದ್ರೆ ಅವನು ಧರ್ಮಾಧಿಕಾರಿ ಆಗಬೇಕು, ಅಲ್ಲಿನ ಸ್ವತ್ತನ್ನು ಅವನು ಸ್ವೀಕಾರ ಮಾಡಬೇಕು, ಆಮೇಲೆ ನನ್ನ ಹಾಗೆ ಅವನು ನಾಯಿ ಆಗಬೇಕು ಅಂತ ಹೇಳಿದಾಗ ಹಾಗೆ ಆಗಲಿ ಅಂತ ಹೇಳಿ ಕಳಿಸ್ತಾರೆ. ಹಾಗೆ ಏನಾಯ್ತು ಇಲ್ಲಿ ಅಂತಂದ್ರೆ, ಸತ್ಯವ್ರತನಿಗೆ ಎರಡೂ ಕಡೆ ನಿರ್ಧಾರ ಆಯಿತು. ಎರಡೂ ಕಡೆ ನಿರ್ಧಾರ ಆದಾಗ ವಸಿಷ್ಠರನ್ನು ಕೇಳಿದ್ರು, ಆಯ್ತಪ್ಪ ಈಗಾದ್ರೆ ಶಿಕ್ಷೆಯನ್ನು ಕೊಡಬೇಕು ಅಂತ ಆಯ್ತು. ಮಗ ಆಗಲಿ ಯಾರೇ ಆಗಲಿ, ರಾಜ್ಯದಲ್ಲಿ ಯಾರಾದರೂ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಸರಿ, ಹಾಗಾದ್ರೆ ಏನು ಕೊಡಬೇಕು ಹೇಳಿ? ವಸಿಷ್ಠರು ಹೇಳಿದ್ರಂತೆ, 12 ವರ್ಷಗಳ ಕಾಲದವರೆಗೂ ಕೂಡ ಗಡಿಪಾರನ್ನು ಮಾಡಬೇಕು ಅಂತ ಹೇಳಿಬಿಟ್ರಂತೆ. 12 ವರ್ಷ ಈ ರಾಜ್ಯದಲ್ಲಿ ಇರುವಂತೆ ಇಲ್ಲ, ಅವನು ಹೊರಗೆ ಹೋಗಬೇಕು. ಇದಾದ ಮೇಲೆ ಗಡಿಪಾರು ಮಾಡಿದ್ದಾರಂತೆ. ಗಡಿಪಾರು ಮಾಡಿ ಅವನು ಹೋಗಿದ್ದಾನೆ. ಹೋಗಿ ಅಲ್ಲೇ ಇರಬೇಕಾದ್ರೆ ಏನಾಯ್ತು ಅಂದ್ರೆ, ಈ ಕಡೆಗೆ ಕ್ಷಾಮ, ಮತ್ತೆ ಕ್ಷಾಮ, ಮಳೆ ಇಲ್ಲ, ಬೆಳೆ ಇಲ್ಲ, ಬೇನೂ ಇಲ್ಲ. ಒದ್ದಾಡ್ತಾ ಇದ್ದಾರೆ ಎಲ್ಲ ಜನ, ಎಲ್ಲರೂ ಕೂಡ ಒದ್ದಾಡ್ತಾ ಇದ್ದಾರೆ. ಆಗ ಏನ್ ಮಾಡ್ತಾರೆ ಅಂತಂದ್ರೆ, ಆ ವಿಶ್ವಾಮಿತ್ರರಿಗೆ ಅಷ್ಟೊತ್ತಿಗೆ ಮದುವೆ ಆಗಿರತ್ತೆ. ವಿಶ್ವಾಮಿತ್ರರಿಗೆ ಮದುವೆ ಆಗಿರತ್ತೆ, 3 ಜನ ಮಕ್ಕಳವರಿಗೆ. ಆ 3 ಜನ ಮಕ್ಕಳು ಏನ್ ಮಾಡಿರ್ತಾಳೆ ಅಂದ್ರೆ, ಅದರಲ್ಲಿ ಕೊನೆಯ ಒಂದು ಮಗುವನ್ನ, ಮೊದಲೇ 2 ಮಕ್ಕಳು ಇಟ್ಕೊಳ್ಳ, ಒಂದು ಮಗುವನ್ನು ಕೊಟ್ಟು ಅದರಿಂದಾಗಿ ಏನಾದರೂ ತಿಂದು ನಾವು ಆರಾಮಾಗಿ ಬದುಕೋಣ ಅಂತ ಹೇಳಿ ಆ ವಿಶ್ವಾಮಿತ್ರರ ಹೆಂಡತಿ ಮಗುವನ್ನು ಕರೆದುಕೊಂಡು ಮಾರುವುದಕ್ಕೆ ಅಂತ ಹೋಗಿರ್ತಾರೆ. ಅಲ್ಲಿ ಏನಾಗತ್ತೆ ಅಂದ್ರೆ, ಈ ಸತ್ಯವ್ರತ ನೋಡ್ತಾನೆ. ನೋಡಿ ಏನ್ ಅನ್ಕೊಂತಾನೆ, ಬ್ರಾಹ್ಮಣಿ ಇವಳು, ಹೌದಾ, ಬ್ರಾಹ್ಮಣಿಯಾದವಳಿಗೆ ಇಂತಹ ಒಂದು ಪರಿಸ್ಥಿತಿ ಯಾವತ್ತಿಗೂ ಬರಬಾರದು ಅನ್ನೋದಕ್ಕಾಗಿ ತಾನೇನ್ ಮಾಡ್ತಾನೆ ಅಂತಂದ್ರೆ, ತನ್ನಲ್ಲಿದ್ದಂಥ ಆಭರಣಗಳನ್ನೆಲ್ಲವನ್ನು ಕೊಟ್ಟು, ನೀನು ಮಾರಾಟವನ್ನು ಮಾಡ್ಲಿಕ್ಕೆ ಹೋಗಬೇಡ, ಆ ಕೂಸನ್ನು ಮಾರಬೇಡ, ನನ್ನ ಏನು ಧನ ಸಂಪತ್ತನ್ನು ಏನು ಕೊಡ್ತೇನೋ ಬೆಳ್ಳಿ ಬಂಗಾರವನ್ನು ಅದನ್ನು ಬೇಕಾದ್ರೆ ಮಾರಿಕೊಂಡು ನೀವು ತಿನ್ನು ಅಂತ ಹೇಳಿ ಕಳಿಸಿಬಿಡ್ತಾನೆ. ಆಗ ಅವಳು ಹೋದ ಮೇಲೆ 1-2 ದಿವಸ ಆದ್ಮೇಲೆ ವಿಚಾರ ಬಂದಂತೆ, ನಾ ಏನೋ ಕೊಟ್ಟೆ ಸರಿ, ಅದಾದ ಮೇಲೆ ಎಷ್ಟು ದಿವಸ ಅದರಿಂದ ಇಟ್ಕೊಂಡು ತಿಂತಾರೆ, ಅದಾದ್ಮೇಲೆ ಮತ್ತೆ ಕ್ಷಾಮ ಬರೋದೇ ಅಲ್ವಾ, ಹಾಗಾದ್ರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ, ಆ ಸತ್ಯವ್ರತ ರಾಜನಿಗೆ ಏನೇನು
ಗಿಡ, ಹಣ್ಣು, ಹಂಪಳ, ಗೆಡ್ಡೆ, ಗೆಣಸು ಏನೇನು ಸಿಗ್ತಾ ಇರುತ್ತೋ ಅದನ್ನೆಲ್ಲ ತಗೊಂಡ್ಬಂದು ಆ ಮನೆಯ ಹತ್ರ ಇಡಬೇಕಂತೆ. ಆ ವಿಶ್ವಾಮಿತ್ರರ ಪತ್ನಿಯ ಮನೆ ಹತ್ರ ಇಡಬೇಕಂತೆ. ಅದನ್ನು ತಿನ್ನಬೇಕು, ಚೆನ್ನಾಗಿ ಇರಬೇಕು. ಹೀಗಾಗಿ ಉಳಿದಂಥ ಎಲ್ಲ ಜನರು ಕೂಡ ಏನಾಗಿದ್ರು, ಕ್ಷಾಮದಲ್ಲೇ ಇದ್ರೂ ಕೂಡ ಇವರಿಗೆ ಮಾತ್ರ, ಈ ಮನೆಯವರಿಗೆ 4 ಜನರಿಗೆ ಮಾತ್ರ ಕ್ಷಾಮ ಅನ್ನೋದು ಇರಲಿಲ್ಲ. ಆಶ್ಚರ್ಯ ಆಯಿತು. ಏನಿದೆ ಈಗ ಆಶ್ಚರ್ಯ ಅಂತ. ಆಶ್ಚರ್ಯ ಆದ ಮೇಲೆ ಕೊನೆಗೆ ಏನು ಮಾಡ್ತಾನೆ ಅಂತಂದ್ರೆ, ಒಂದು ದಿನ ಸತ್ಯವ್ರತ ರಾಜ ವಸಿಷ್ಠರ ಧೇನುವನ್ನೇ ಕದ್ದುಕೊಂಡು ಬಂದು ಬಿಡುತ್ತಾನೆ. ಆ ವಸಿಷ್ಠರ ಧೇನುವನ್ನು ಕದ್ದುಕೊಂಡು ಬಂದು ಅದನ್ನೇ ಹರಿದು ಮಾಂಸವನ್ನು ಅಲ್ಲಿ ಕೊಟ್ಟು ಬಿಡುತ್ತಾನೆ, ಸಾಯಿಸ್ತಾನೆ. ಆ ಮಾಂಸವನ್ನೇ ಅಲ್ಲಿ ಹೋಗಿ ಇಟ್ಬಿಡುತ್ತಾನೆ. ಹೀಗಾಗಿ ಏನಾಗಿ ಹೋಯಿತು ಅಂತಂದರೆ, ಮಾಂಸವನ್ನು ಕೊಟ್ಟ, ಹೀಗೆ ಅವನು 3 ಅಪರಾಧಗಳನ್ನು ಮಾಡಿಬಿಟ್ಟ. ಆ ಹೆಣ್ಣನ್ನು ಮದುವೆ ಮಾಡಿಕೊಂಡಿದ್ದು, ಸ್ವತ್ತನ್ನು ಅಪಹಾರವನ್ನು ಮಾಡಿದ್ದು, ಈ ರೀತಿಯಲ್ಲಿ ಮಾಂಸವನ್ನು ತಿಂದಿದ್ದು, ಈ ಥರ 3 ಅಪರಾಧಗಳನ್ನು ಮಾಡಿದ್ದಕ್ಕಾಗಿ ಶಂಕು ಅಂದರೆ ಏನಂತ ಅಂದರೆ ಅಪರಾಧ ಅಂತ ಅರ್ಥ. 3 ಅಪರಾಧಗಳನ್ನು ಮಾಡಿದ್ದಾನೆ ಅನ್ನೋದಕ್ಕಾಗಿ ಅವನಿಗೆ ತ್ರಿಶಂಕು ಎನ್ನುವಂತಹ ನಾಮಕರಣ ಬಂತವನಿಗೆ. ಅವನು ತ್ರಿಶಂಕು 12 ವರ್ಷ ಆಯಿತು. ಮತ್ತೆ ರಾಜ್ಯಕ್ಕೆ ಬರ್ತಾನೆ, ರಾಜ್ಯವನ್ನು ಆಳ್ತಾ ಇರ್ತಾನೆ. ಎಲ್ಲ ಕ್ಷಾಮವೂ ಕೂಡ ಹೋಗಿಬಿಟ್ಟಿದೆ. ಈ ಕಡೆಗೆ ವಿಶ್ವಾಮಿತ್ರರು ಬಂದು ಮನೆಗೆ ನೋಡ್ತಾರೆ. ಪತ್ನಿ, ಮಕ್ಕಳು, 3 ಜನ ಮಕ್ಕಳು ತಟ್ಟುಪುಟ್ಟಾಗಿ ಇರ್ತಾರೆ. ಭಾರಿ ಏನದು, ಎಲ್ಲ ಕಡೆ ಕ್ಷಾಮ ಇದ್ದರೂ ಕೂಡ ಇಲ್ಲಿ ಮಾತ್ರ ಏನೂ ಆಗಿಲ್ವಲ್ಲ, ಇಷ್ಟದಷ್ಟು ಪುಟ್ಟಾಗಿ ಹೇಗೆ ಇದ್ದಾರೆ ಅಂತ ಅನ್ನೋದನ್ನು ವಿಚಾರ ಮಾಡಬೇಕಾದ್ರೆ ವಿಶ್ವಾಮಿತ್ರರು ಹೇಳ್ತಾರಂತೆ, ಏನಂತ, ಇದನ್ನು ಯಾರು ಮಾಡಿದ್ದಾರೋ ಅವರಿಗೆ ನಾನು ಏನು ಬೇಕು ಅದನ್ನು ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳ್ತಾರಂತೆ. ಸರಿ ಆಯಿತು ಅಂತ ಹೇಳಿ ಏನಾಯಿತು ಅಂದರೆ, ಆ ತ್ರಿಶಂಕು ಏನು ವಿಚಾರ ಮಾಡ್ತಾನೆ ಅಂತಂದರೆ, ಸರಿ ಆಯಿತು, ನಾನೇನೋ ಸಾಧನೆಯನ್ನು ಮಾಡಿದ್ದೇನೆ, ಕ್ಷಾಮನೂ ಹೋಗಿದೆ, ಎಲ್ಲವೂ ಮುಗಿದು ಹೋಗಿದೆ, ಆಯ್ತು ಸರಿ, ನನ್ನ ರಾಜ್ಯ ಮುಕ್ತ ಮಾಡಿದ್ದೇನೆ ನಾನು, ಮುಂದೆ ಅವ್ರು ಆಳ್ಕೊಂಡು ಹೋಗಲಿ, ಮಕ್ಕಳು ಎಲ್ಲರೂ ಆಳ್ಕೊಂಡು ಹೋಗಲಿ, ಆದರೆ ನಾನು ಇನ್ನು ಮೇಲೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಅಪೇಕ್ಷೆಯನ್ನು ಮಾಡ್ತಾನೆ. ಹೇಗೆ ಹೋಗಬೇಕು ನಾನು ಸ್ವರ್ಗಕ್ಕೆ ಅಂದರೆ, ಇದೇ ದೇಹದಿಂದಲೇ ನಾನು ಹೋಗಬೇಕು. ನನಗೆ ಯಾವುದೇ ತರಹದ ಈ ಲಿಂಗದೇಹ ಭಂಗವಾಗಿ ಹೋಗಬೇಕು ಅದು ಯಾವುದು ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಹೋಗಬೇಕಾಗಿದ್ದು ಇದೇ ದೇಹದಿಂದಾಗಿ ಹೋಗಬೇಕು ಅನ್ನೋದಕ್ಕಾಗಿ ವಸಿಷ್ಠರ ಹತ್ರ ಹೋಗ್ತಾರೆ. ವಸಿಷ್ಠರ ಹತ್ರ ಹೋಗಿ ಕೇಳಿದಾಗ, ನೋಡಪ್ಪ ಅದು ಸಾಧ್ಯವಿಲ್ಲದಂತಹದ್ದು, ಆದ್ದರಿಂದಾಗಿ ಹಾಗೆಲ್ಲ ಮಾಡೋ ಹಂಗಿಲ್ಲ ಅಂಥೇಳಿ. ಅಷ್ಟೆಲ್ಲ ಆಯಿತು ಅಂಥೇಳಿ ಅವರ ಶಿಷ್ಯಂದರು ಮಕ್ಕಳ ಹತ್ರ, ವಸಿಷ್ಠರ ಶಿಷ್ಯಂದ್ರ ಹತ್ರ ಹೋಗಿ ಕೇಳ್ತಾರಂತೆ. ಆ ಶಿಷ್ಯಂದ್ರಿಗೆ ಸಿಟ್ಟಿಗೆ ಬಂದು, ಇಂತಹ ಒಂದು ದುಷ್ಟವಾದದ್ದನ್ನು ಕೇಳ್ತೀಯಲ್ವಾ, ನೀನು ಚಂಡಾಲ ಆಗುವಂತ ಅವರು ಶಾಪ ಕೊಟ್ಟು ಬಿಡ್ತಾರಂತೆ. ಮೊದಲಿಗೆ ತಾನು ಅನ್ಕೊಂಡಿದ್ದು ಇದೇ ದೇಹದಿಂದ ಹೋಗೋದು ಅಂತ ಅನ್ಕೊಂಡಿದ್ದ, ಅದೇನೋ ಒಂದು ಪಕ್ಷ ಸರಿ ಇತ್ತು. ಚಂಡಾಲ ಆಗುವಂತಂದ ಕ್ಷಣ ಇನ್ನು ಮುಗಿದೇ ಹೋಯ್ತಿನ್ನ, ಇನ್ನೇನು ಸಾಧ್ಯವೇ ಇಲ್ಲ ಇನ್ನು. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಗೊತ್ತಾಯ್ತಂತ ವಸಿಷ್ಠರಿಂದ ಕೆಲಸ ಆಗೋದಿಲ್ಲ, ಹಾಗಾದರೆ ಈ ಕೆಲಸ ಯಾರಿಂದ ಆಗತ್ತೆ ಅಂತ ಅನ್ನೋದನ್ನ. ನಮಗೆ ಒಂದು ಕೆಲಸ ನಮ್ಮ ಕಡೆಯಿಂದ ಆಗಲಿಲ್ಲ ಅಂತಂದ್ರೆ ಬೇರೆಯವರ ಕಡೆ ಹೋಗಿಬಿಡ್ತಾರೆ. ಅದಕ್ಕೆ ಈ ತ್ರಿಶಂಕು ಏನು ವಿಚಾರ ಮಾಡ್ತಾನೆ ಅಂದ್ರೆ, ಬರಾಬರ ಹೋಗಿ ನಾನು ವಿಶ್ವಾಮಿತ್ರರನ್ನ ಕೇಳ್ತೇನೆ ಅಂತ. ಯಾಕೆ ಅಂದ್ರೆ ಇವರು ಅಪೋಸಿಷನ್ ಲೀಡರ್, ಇವರು ಆಪೋಸಿಟ್ ಆಗಿ ಇರ್ತಾರಲ್ವಾ. ವಸಿಷ್ಠರಿಗೆ ಆಪೋಸಿಷನ್ ಲೀಡರು ಅಂತಂದ್ರೆ ವಿಶ್ವಾಮಿತ್ರರು. ಹಾಗಾದ್ರೆ ವಿಶ್ವಾಮಿತ್ರರಿಗೆ ನಾನು ಹೋಗಿ ಕೇಳ್ತೇನೆ, ಅಲ್ಲಿ ಹೋಗಿ ವಿಶ್ವಾಮಿತ್ರರನ್ನ ನನಗೆ ಇದೇ ದೇಹದಿಂದಾಗಿ ಇದನ್ನ ಸ್ವರ್ಗ ಕೊಡ್ರಿ ಅಂತ ನಾನು ವಸಿಷ್ಠರಿಗೆ ಕೇಳಿದೆ, ಅವರು ಕೊಡೋದಿಲ್ಲ ಅಂತಂದ್ರು ಅಂತ ಹೇಳಿದ ತಕ್ಷಣ ವಸಿಷ್ಠರು ಕೊಡೋದಿಲ್ಲ ಅಂದ್ರ ಹಾಗಾದ್ರೆ ನಾನು ಕೊಡ್ತೇನೆ ಅಂತ ಹೇಳ್ಬಿಟ್ರಂತೆ. ವಸಿಷ್ಠರು ಕೊಡೋದಿಲ್ಲ ಅಂತ ಹೇಳಿದ್ರು ಅಂದ್ರೆ ನಾನು ಕೊಡ್ತೇನೆ, ನನ್ನ ತಪಸ್ಸನ್ನು ಇಟ್ಕೊಂಡು ಕೊಡ್ತೇನೆ ಅಂತ ಹೇಳಿದ್ರಂತೆ. ಆಗ ಅದೇ ಕ್ಷಣದಲ್ಲಿ ತಮ್ಮ ತಪಸ್ಸನ್ನ ಉಪಯೋಗಿಸಿ, ಆಯ್ತು ಇದೇ ದೇಹದಿಂದಲೇ ನೀನು ಮೇಲೆ ಹೋಗುವಂತೆ ಹೇಳ್ತಾರಂತೆ. ಹೋಗುವಂತ ಹೇಳಿದಾಗ ತಪಶಕ್ತಿಯಿಂದಾಗಿ ಆ ತ್ರಿಶಂಕು ಹೋಗ್ತಾ ಇದ್ದಾನೆ. ಮತ್ತೆ ಅಲ್ಲಿ ಹೋದ ಮೇಲೆ ದೇವತೆಗಳೆಲ್ಲರೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ, ವಿಚಾರಣೆ ಮಾಡಲಿಲ್ಲ ಅಂತೆ. ಸಾಧ್ಯವೇ ಇಲ್ಲ. ಈ ಹೊಲಸು ತೊಗಲು ಮೆಚ್ಚಿ ಕೆಡಬೇಡಿರೋ, ಹೊಲಸು ತೊಗಲು ಮೆಚ್ಚಿ ಕೆಡಬೇಡಿರೋ, ರಾಮ 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 ಎನ್ನೀರೋ, ಇಂಥ ಸ್ವಾಮಿಯ ನಾಮ ಮರೆಯದಿರೋ. ಹೊಲಸು ತೊಗಲು
ಒಳಗೆಲ್ಲ ರಕ್ತ, ಮಾಂಸ, ರುಧಿರ, ಮಜ್ಜ ಇವೆಲ್ಲದರಿಂದ ಕೂಡಿರುವಂತಹ ಹೊಲಸಾದ ದೇಹ ಇದು. ಇದನ್ನಿಟ್ಟುಕೊಂಡು ನಾವೆಲ್ಲ ಕರ್ಕೊಳ್ಳೋದಿಲ್ಲ. ಇದೆಲ್ಲ ಬರುವ ದೇವತೆಗಳೆಲ್ಲರೂ ಕೂಡ ಶುದ್ಧವಾದ ದೇಹವುಳ್ಳವರು. ಇಂಥವರನ್ನು ಹೋಗಿ ನಾ ಎಲ್ಲ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟಾರಂತೆ. ಅವ್ರು ಅಲ್ಲಿಯಿಂದ ಕೆಳಗೆ ದೊಬ್ಬಿದ್ರಂತೆ. ಅಲ್ಲಿಯಿಂದ ಕೆಳಗೆ ದೊಬ್ಬಿದ್ರೆ ಉಲ್ಟಾ ತಲೆ ಕೆಳಗೆ ಮಾಡಿ ಬೀಳ್ತಾ ಇದ್ದಾನೆ ತ್ರಿಶಂಕು. ವಿಶ್ವಾಮಿತ್ರನ ಜೋರಾಗಿ ಬದರುತ್ತಾನೆ, ವಿಶ್ವಾಮಿತ್ರ ನನ್ನನ್ನು ರಕ್ಷಣೆಯನ್ನು ಮಾಡಿ ಅಂತ. ಆಗ ವಿಶ್ವಾಮಿತ್ರರು ಒಂದೇ ಒಂದಿಷ್ಟು ಕೈ ಮಾಡುತ್ತಾರಂತೆ. ಕೈ ಮಾಡಿದರೆ ಅದು ಅಲ್ಲಿದ್ದ ಅಲ್ಲೇ ನಿಂತು ಬಿಡುತ್ತಂತೆ. ಮೊನ್ನೆ ಅಷ್ಟೇ ವೇದವ್ಯಾಸ ತೀರ್ಥರ ಆರಾಧನೆ ಆಗಿ ಹೋಯಿತು. ವೇದವ್ಯಾಸ ತೀರ್ಥರ ಚರ್ಮ ಶ್ಲೋಕದಲ್ಲಿ ಏನು ಹೇಳುತ್ತಾರೆ, ಏನು ಅಂತ, ನದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಂ ಅಪಿಸ್ಫುಟಂ ವೇದವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಅಂತ ಹೇಳ್ತಾರೆ. ಆ ವೇದವ್ಯಾಸ ತೀರ್ಥರನ್ನು ಯಾರೋ ಸಂದೇಹ ಪಟ್ಟರು ಅಂತೆ. ಅವರೆಲ್ಲ ಎಷ್ಟು ಕಾಮೆ ಇರುತ್ತೆ, ಎಷ್ಟು ಅಪೇಕ್ಷೆ ಇರುತ್ತೆ, ಹೀಗೆ ಅಂತ ಏನೇನೋ ಅಪಪ್ರಚಾರವನ್ನು ಮಾಡಿದ್ರಂತೆ. ಆಗ ಅವರಲ್ಲಿ ಏನೂ ತಪಸ್ಸು ಇಲ್ಲ ಅಂತ ಹೇಳಿ ಏನೇನೋ ಅಪಪ್ರಚಾರವನ್ನು ಮಾಡಬೇಕಾದ್ರೆ ತಮ್ಮ ಕೌಪೀನವನ್ನು, ತಾವು ಹಾಕಿಕೊಳ್ಳುವಂತಹ ಕೌಪೀನವನ್ನು ಅಗ್ನಿಯಲ್ಲಿ ಹಾಕಿದರೆ ಅದು ಸುಡಲಿಲ್ಲ ಅಂತೆ. ಅಂತಹ ಒಂದು ಶಕ್ತಿ ಅವರದು. ಅಂದರೆ ಇವರಲ್ಲಿ ಪ್ರತ್ಯಕ್ಷವಾಗಿ ಈಗಿರುವಂತಹ ಗುರುಗಳಲ್ಲಿಯೇ ಇಷ್ಟು ಶಕ್ತಿ ಇದೆ ಅಂತಂದರೆ ವಿಶ್ವಾಮಿತ್ರರಲ್ಲಿ 10,000 ವರ್ಷ ಮಾಡಿದಂತಹ ತಪಸ್ಸು ಸಾಧಾರಣವಾದದ್ದು ಅಲ್ಲ. ಅಂಥದ್ದು ಹೀಗೆ ಕೈ ಮಾಡಿದ್ರೆ ಅಲ್ಲೇ ನಿಂತು ಬಿಟ್ರಂತೆ. ಮತ್ತೆ ನಡಿ ಮೇಲೆ ಹೋಗು ಅಂತ ಹೇಳಿ ಮತ್ತೆ ಮೇಲೆ ಹೋದ್ರಂತೆ, ಮತ್ತೆ ಕಳಿಸಿದ್ರಂತೆ. ಹೀಗಾಗಿ ಹೋಗು ಬರು ಅದ ಹಿಂದಿಯಲ್ಲಿ ಒಂದು ಮಾತಿದೆ, ಧೋಬಿಕ ಕುತ್ತ ನ ಘರ್ಕ ನ ಘಾಟಕ ಅಂತ ಹೇಳಿ. ಹಾಗಾಗಿ ಹೋಯ್ತು ಪರಿಸ್ಥಿತಿ. ತ್ರಿಶಂಕುವಿನ ಪರಿಸ್ಥಿತಿ ಏನಾಗೋಯ್ತು ಅಂದ್ರೆ ಅಲ್ಲಿ ಮೇಲೆಯೂ ಇಲ್ಲ, ಇಲ್ಲಿ ಕೆಳಗೂ ಇಲ್ಲ. ಆಗ ವಿಶ್ವಾಮಿತ್ರರು ವಿಚಾರ ಮಾಡಿದ್ರಂತೆ, ನೀ ಯಾಕೆ ವಿಚಾರ ಮಾಡ್ತೆ? ನಿನಗೆ ಸ್ವರ್ಗ ಬೇಕು ಹೌದೋ ಇಲ್ಲೋ? ಹಾಗಾದ್ರೆ ನಿನಗಾಗಿಯೇನೆ ಒಂದು ಸ್ವರ್ಗವನ್ನು ನಾನು ನಿರ್ಮಾಣವನ್ನು ಮಾಡ್ತೇನೆ, ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ನಾನು ಮಾಡ್ತೇನೆ ಅಂತ ಹೇಳಿದ್ರಂತೆ. ಪ್ರತಿಸೃಷ್ಟಿ, ಸ್ವರ್ಗವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಎಲ್ಲಿ ತ್ರಿಶಂಕು ಇದ್ದೋ ಅಲ್ಲಿಯೇನೆ ಒಂದು ಸ್ವರ್ಗ ನಿರ್ಮಾಣವಾಗಿದೆ. ಆ ಸ್ವರ್ಗದಲ್ಲಿ ಏನಾಯಿತು ಅಂದರೆ ಪ್ರತಿಸೃಷ್ಟಿಯಲ್ಲಿ ಒಂದು ದೊಡ್ಡದಾದಂತಹ ಅಮರಾವತಿ, ಅಲ್ಲಿ ಅಪ್ಸರಾ ಸ್ತ್ರೀಯರಲ್ಲೂ ಇದ್ದಾರೆ, ದ್ವಾರಪಾಲಕರಿದ್ದಾರೆ, ಯಮಾದಿ ದೇವತೆಗಳು, ಆಗ್ನೇಯ ಇತ್ಯ ಅಗ್ನಿ ನಿರುತಿ ಎಲ್ಲ ದೇವತೆಗಳು ದಿಕ್ಪಾಲಕರು ಇದ್ದಾರೆ. ದೊಡ್ಡದಾದಂತಹ ಸ್ವರ್ಗದಂತೆ ನಿರ್ಮಾಣವಾಗಿದೆ. ಎಲ್ಲರೂ ಅನ್ಕೊಂಡಿರುತ್ತೆ, ಸ್ವರ್ಗಕ್ಕೆ ಹೋಗೋರೆಲ್ಲ ಅನ್ಕೊಂಡಿರುತ್ತೆ ಅದು ಓಲ್ಡ್ ಸ್ವರ್ಗ, ಅದರಲ್ಲೇನು ಸರಿ ಇರಲ್ಲ, ಹೀಗಾಗಿ ಹೊಸ ಸ್ವರ್ಗ ಅಂತೇನೋ ಬಂದಿದೆ ಅಂತ ಹೇಳಿ ಎಲ್ಲರೂ ಶಿಫ್ಟ್ ಇಲ್ಲ ಆಗ್ತಾ ಇದ್ರು ಅಂತ. ದೇವತೆಗಳಿಗೆ ಶುರುವಾಯಿತು ಇನ್ನ, ಅಯ್ಯೋ ನಮ್ಮ ಸ್ವರ್ಗಕ್ಕೆ ಇನ್ನು ಮಹತ್ವ ಹೋಯ್ತಲ್ವಾ ಅಂತ ಹೇಳಿ ಬ್ರಹ್ಮದೇವರ ಬಳಿಗೆ ಹೋಗ್ತಾರೆ. ಬ್ರಹ್ಮದೇವರ ಬಳಿಗೆ ಹೋಗಿ ಕೇಳ್ತಾರೆ, ಏನ್ ಮಾಡೋದು ಹೀಗಾದ್ರೆ? ನಮ್ಮದನ್ನೆಲ್ಲ ತಗೊಂಡು ಹೋಗ್ತಾ ಇದ್ರೆ ನಾವೇನ್ ಮಾಡಬೇಕು ಅಂತ ಕೇಳಿದಾಗ, ನೋಡ್ರಪ್ಪ, ಅವರನ್ನು ಮೇಲೆ ಕರ್ಕೊಳ್ರಿ, ಅವರನ್ನ ಮೇಲೆ ಕರ್ಕೊಳ್ರಿ, ಆ ತ್ರಿಶಂಕುವನ್ನು ಮೇಲೆ ಕರ್ಕೊಳ್ರಿ. ಇಲ್ಲ, ನಮ್ಮ ಕಡೆಯಿಂದ ಆಗೋದಿಲ್ಲ, ಅಂತಹ ಒಂದು ಹೊಲಸು ದೇಹದಿಂದಾಗಿ ನಾವು ಹೇಗೆ ಕರ್ಕೊಳ್ಳೋದು? ಇಲ್ಲ ಅಂದ್ರೆ ಅವನನ್ನ ಆ ಸ್ವರ್ಗ ಇಡ್ಲಿಕ್ಕೆ ಬಿಡ್ರಿ, ಆ ಸ್ವರ್ಗ ನಮಗೆ ಬೇಡ ಅಂತೇಳಿ. ಎರಡೂ ಆಗೋದಿಲ್ಲ ಅಂದ್ರೆ ನಮಗೆಲ್ಲ ಸಂಬಂಧ ಇಲ್ಲ. ಆಗ ದೇವತೆಗಳು ವಿಚಾರ ಮಾಡಿ ಅವನನ್ನ ಪ್ರೋಕ್ಷಣೆಯನ್ನು ಮಾಡಿ, ವಿಶೇಷವಾದಂತಹ ಪ್ರೋಕ್ಷಣೆಯನ್ನು ಮಾಡಿ ಅವರನ್ನು ಮತ್ತೆ ತ್ರಿಶಂಕುವನ್ನು ಕರೆದುಕೊಳ್ಳುತ್ತಾರೆ ಅಂತ ಹೇಳಿ ಈ ರೀತಿಯಾಗಿ ಹೇಳಿದಾಗ, ಆಗ ಏನಾಯಿತು ಅಂದರೆ ಇಂತಹ ಅದ್ಭುತವಾದಂತಹ ಕಥೆ ನಡೆಯುವಷ್ಟರಲ್ಲಿಯೇ 10,000 ವರ್ಷ ಮಾಡುವಂತಹ ತಪಸ್ಸು ಕ್ಷೀಣವಾಗಿ ಹೋಯಿತು, ಹೋಗೇ ಬಿಡ್ತು. ಏನು ಮಾಡಬೇಕಿಲ್ಲ, ಸಾಧ್ಯವೇ ಇಲ್ಲ, ಹೋಗೇ ಬಿಡ್ತು. ಮಾಡಿರುವಂತಹ ತಪಸ್ಸಿನ ಪ್ರಭಾವವೇ ಹೋಗಿಬಿಡ್ತು. ಇನ್ನು ಬೇಜಾರಾಯ್ತಂತೆ. ಪಶ್ಚಿಮ ದಿಕ್ಕಿನ ಉಪಯೋಗವಿಲ್ಲ ಅಂತ ಹೇಳಿ ಉತ್ತರ ದಿಕ್ಕಿಗೆ ಹೋಗ್ತಾರಂತೆ. ಉತ್ತರ ದಿಕ್ಕಿಗೆ ಹೋದರೆ ಅಲ್ಲಿ ಇಂದ್ರದೇವರು ಅಲ್ಲಿ ಇದನ್ನು ಮಾಡ್ತಾ ಇರುತ್ತಾರೆ, ಒಂದು ಸಭೆಯನ್ನು ಮಾಡ್ತಾ ಇರುತ್ತಾರೆ. ಸಭೆಯನ್ನು ಮಾಡಬೇಕಾದರೆ ಪ್ರಶ್ನೆಯನ್ನು ಕೇಳುತ್ತಾರೆ, ಯಾವ ಗುಣ ಉತ್ಕೃಷ್ಟವಾದಂತಹ ಗುಣ, ಯಾವುದು ಗುಣ ತಗೊಳ್ಳೋದ್ರಿಂದ ಅದು ಉತ್ತಮವಾದಂತಹ ಗುಣ ಅಂತ ಹೇಳ್ರಿ ಅಂತ ಹೇಳಿದಾಗ, ಒಬ್ಬೊಬ್ಬರು ಔದಾರ್ಯ ಎನ್ನುವಂತಹ ಗುಣ ಉತ್ಕೃಷ್ಟವಾದದ್ದು, ಕ್ಷಮ ಎನ್ನುವಂತಹ ಗುಣ ಉತ್ಕೃಷ್ಟವಾದದ್ದು ಅಂತ ಏನೇನೇನೇನೋ ಹೇಳ್ತಾರೆ. ಆದರೆ ವಸಿಷ್ಠರು ಒಂದೇ ಒಂದು ಮಾತನ್ನು ಹೇಳ್ತಾರೆ, ಸತ್ಯ ಎನ್ನುವಂತಹ ಒಂದು ಉತ್ಕೃಷ್ಟವಾದ ಗುಣ ಇದೆ, ಅದಕ್ಕಿಂತಲೂ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅದರ ಎದುರಿಗೆ ಕೂತರು ವಿಶ್ವಾಮಿತ್ರರು, ಅವರು ಎದ್ದು ತೆಗೆದ್ರು. ಅದೆಲ್ಲ ಹೇಗೆ ಸಾಧ್ಯ? ಸುಳ್ಳು ಮನುಷ್ಯರು ಏನೇ ಆದರೂ ಕೂಡ ಸುಳ್ಳು ಹೇಳಲೇಬೇಕು ಅಂತ ಒಂದು ಪ್ರಸಂಗ ಬಂದೇ ಬರುತ್ತೆ. ಏನು ಮಾಡಿದರೂ ಪರವಾಗಿಲ್ಲ, ಒಂದಿಲ್ಲ ಒಂದು ಸಲ ಅವನಿಗೆ ಸುಳ್ಳು ಹೇಳಿಯೇ ಹೇಳ್ತಾನೆ ಅನ್ನೋದನ್ನ ವಾದವನ್ನು ಮಾಡಲಿಕ್ಕೆ ಹೊರಟ್ರಂತೆ.
ಆಗ ಹೇಳಿದ್ರಂತೆ, ಇಲ್ಲ, ಸತ್ಯಕ್ಕೆ ಅಷ್ಟು ಮಹತ್ವ ಇದೆ. ಯಾರಲ್ಲಿ ಇದೆ ತೋರಿಸು ಅಂತ ಹೇಳಿದಾಗ, ಅಷ್ಟೇ ಯಾಕೆ, ನನ್ನ ಶಿಷ್ಯ ಇದ್ದಾನೆ, ಹರಿಶ್ಚಂದ್ರ ಇದ್ದಾನೆ, ಅವನದ್ದೇ ಬೇಕಾದಷ್ಟಿದೆ ಅಲ್ವಾ ಸತ್ಯ ಅಂತ ಹೇಳಿದ್ರಂತೆ. ಹೌದಾ, ಹಾಗಾದ್ರೆ ಅವನ ಸತ್ಯ ಹರಿಶ್ಚಂದ್ರ ಅಂತಂದ್ರೆ ಅಲ್ವಾ, ಹಾಗಾದ್ರೆ ನಾನು ಅವನನ್ನು ಪರೀಕ್ಷೆಯನ್ನು ಮಾಡ್ತೇನೆ ಅಂತ ಹೇಳಿದ್ರಂತೆ. ಪರೀಕ್ಷೆಯನ್ನು ಮಾಡ್ತೀವಿ, ಬೆಟ್ಟಿಂಗ್ ಏನು ಅಂತ ಕೇಳಿದ್ರಂತೆ. ಬೆಟ್ಟೇನು? ಆಗ ವಿಶ್ವಾಮಿತ್ರ ಹೇಳಿದ್ರಂತೆ, ನಾನು 10,000 ವರ್ಷ ತಪಸ್ಸೇನು ಮಾಡಿದ್ದೇನೋ ಅದನ್ನಷ್ಟೂ ಧಾರೆ ಎರೆದು ಕೊಡ್ತೇನೆ ಅಂತ ಹೇಳಿದ್ರಂತೆ. ಎಲ್ಲ ಅದು ಸಾಧಾರಣವಾದದ್ದಲ್ಲ. ಅದಕ್ಕೆ ಸ್ವಾಮಿಗಳು ಸತ್ಯಧರ್ಮ ತೀರ್ಥರ ಕಥೆಯಲ್ಲೋ ಬರುತ್ತೆ. ಅದು ಯಾರಿಗೋ ಒಬ್ಬರಿಗೆ ಅನಾರೋಗ್ಯವಾದಾಗ ಇನ್ನೇನು ಸತ್ಯ ಹೋಗ್ತಾನೆ ಮನುಷ್ಯ ಅಂತ ಹೇಳಿದಾಗ ಗುರುಗಳ ಬಳಿಗೆ ಬಂದು ಕೇಳ್ತಾರಂತೆ, ಇಲ್ಲ, ತಾವು ಪುಣ್ಯವನ್ನು ಮಾಡುತ್ತೀರಲ್ವ, ಮೂಲರಾಮದೇವರ ಸ್ಪರ್ಶ, ಒಂದು ದಿನ ಮೂಲರಾಮದೇವರ ಸ್ಪರ್ಶವನ್ನು ಮಾಡಬೇಕು ಅಂದರೆ ಅನಂತ ಜನ್ಮಗಳಲ್ಲ, ಅನಂತಾನಂತ ಜನ್ಮಗಳ ಪುಣ್ಯದ ಪ್ರಭಾವ ಇದ್ದರೆ ಮಾತ್ರ ರಾಮದೇವರ ಸ್ಪರ್ಶ ಸಾಧ್ಯ. ಇಲ್ಲದೆ ಹೋದರೆ ಅದು ಸಾಧ್ಯ ಇಲ್ಲ. ಅಂತಹ ಅವರು ಹೇಳ್ತಾರೆ, ತಮ್ಮಂದರು ಬಂದು ಹೇಳುತ್ತಾರೆ, ಏನಂತ, ನಿಮ್ಮ ಒಂದು ದಿನ ಪೂಜೆಯನ್ನು ಮಾಡಿರುವಂತಹ ಪುಣ್ಯವನ್ನು ಅಲ್ಲಿಗೆ ಧಾರೆ ಎರೆದು ಕೊಟ್ಟರೆ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ ಅಂತ ಹೇಳಿದಾಗ ಆಗ ಅವರು ಹೇಳ್ತಾರೆ ಸ್ವಾಮಿಗಳು, ಸಾಧ್ಯವೇ ಇಲ್ಲ. ಆ ಪೂಜೆಯನ್ನು ಪಡೆಯಬೇಕು ಅಂದರೆ ಅನಂತ ಜನ್ಮಗಳಲ್ಲಿ ಏನಾದರೂ ಒಂದು ಅಲ್ಪವಾದ ಪುಣ್ಯ ಮಾಡಿದ್ರೇ ಇದು ಭಾಗ್ಯ ಸಿಗೋದು. ಅಂತಹ ಪುಣ್ಯ ನಾನೇ ಹೇಗೆ ಕೊಡಲಿ? ಬೇರೆ ಏನಾದರೂ ಕೂಡ ಉಪಾಯವನ್ನ, ತೀರ್ಥವನ್ನ, ಅದನ್ನೆಲ್ಲ ಕೊಡ್ಬೋದು, ಆದರೆ ಪುಣ್ಯವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ವಿಶ್ವಾಮಿತ್ರರು ಹೇಳ್ತಾರೆ, ನನ್ನ 10,000 ವರ್ಷ ಮಾಡಿರುವಂತಹ ತಪಸ್ಸನ್ನೇ ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿದ್ರಂತೆ. ಸರಿ, ಆಯ್ತು ಹೋಗ್ರಿ ಅಂತ ಹೇಳಿದ್ರಂತೆ. ಆ ಕಡೆಗೆ ಏನು ಮಾಡ್ತಾರೆ ಅಂದರೆ, ಸತ್ಯ ಹರಿಶ್ಚಂದ್ರನ ಬಳಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಅವರು ಮಲ್ಕೊಂಡಿರ್ತಾನೆ, ಸತ್ಯ ಹರಿಶ್ಚಂದ್ರ ಮಲ್ಕೊಂಡಿರ್ತಾನೆ. ಸ್ವಪ್ನದಲ್ಲಿ ಯಾವುದೋ ಒಂದು ತೇಜಸ್ಸು ಬಂದ ಹಾಗೆ, ಆ ತೇಜಸ್ಸನ್ನು ಬಂದು ಆ ಸತ್ಯ ಹರಿಶ್ಚಂದ್ರನೇ ಸ್ವತಃ ಸಂಪೂರ್ಣವಾದ ರಾಜ್ಯವನ್ನೇ ಏನು ಮಾಡಿದ್ದಾನೆ, ದಾನವನ್ನು ವಿಶ್ವಾಮಿತ್ರರಿಗೆ ಕೊಟ್ಟಿದ್ದಾನೆ. ಸ್ವಪ್ನದಲ್ಲಿ, ಕನಸಿನಲ್ಲಿ ಆ ದೃಶ್ಯವನ್ನು ಕನಸಿನಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದಾಗಿ ಸರಿ ಅಂತ ಹೇಳಿ ಮರುದಿನ ಬೆಳಗ್ಗೆ ವಿಶ್ವಾಮಿತ್ರರು ಬರ್ತಾರೆ. ರಾಜ ಮೇಲೆ ಕುಳಿತಿದ್ದಾನೆ. ವಿಶ್ವಾಮಿತ್ರರು ಬಂದು ಹೇಳಿದ್ರಂತೆ, ರಾಜ ಕೆಳಗಿಳಿ ಹರಿಶ್ಚಂದ್ರ ಅಂತ ಹೇಳಿ. ಯಾಕೆ, ನಾನೇ ಇಳಿಬೇಕು? ಇಲ್ಲ, ನೀನು ನನಗೆ ರಾಜ್ಯವನ್ನು ಸಂಪೂರ್ಣವಾಗಿ ದಾನವನ್ನು ಕೊಟ್ಟಿದ್ದೀನಿ ನೀನು ಅಂತ ಹೇಳಿ. ಇಲ್ಲ, ನಾನೆಲ್ಲಿ ಕೊಟ್ಟೆ? ನಾನು ಕೊಟ್ಟೇ ಇಲ್ಲ. ಇಲ್ಲ, ಸ್ವಪ್ನದಲ್ಲಿ ಕೊಟ್ಟಿದ್ದೀಯಾ? ಸ್ವಪ್ನದಲ್ಲಿ ಕೊಟ್ಟಿನಿ, ಪ್ರತ್ಯಕ್ಷವಾಗಿ ಕೊಟ್ಟಿಲ್ವಲ್ಲ. ಅದೆಲ್ಲ ಸಂಬಂಧ ಇಲ್ಲ. ನೀನು ಸ್ವಪ್ನದಲ್ಲಿ ಆದ್ರೂ ಕೊಡು, ಪ್ರತ್ಯಕ್ಷವಾಗಿ ಆದ್ರೂ ಕೊಡು, ಕೊಟ್ಟಿದ್ದೀಯಾ ಇಲ್ವೋ ಅಂತ ಹೇಳಿ. ಹೌದು, ಕೊಟ್ಟಿದ್ದೇನೆ ಅಂತ ಒಪ್ಕೊಂಡ. ಅಂತಹ ಒಂದು ಸತ್ಯವಾದಂತಹ ಮಾತು ಅವನಲ್ಲಿ ಇತ್ತು ಅನ್ನೋದಕ್ಕಾಗಿ ಹೇಳ್ತಾರೆ. ಹೌದು, ಸರಿ, ಒಪ್ಪ ಅಂತ ಹೇಳಿ, ಹಾಗಾದ್ರೆ ಬಿಟ್ಟು ಹೋಗು ಅಂತ ಹೇಳಿದ್ರಂತೆ. ಹೌದಾ, ಹಾಗಾದ್ರೆ ಸರಿ ಆಯ್ತು, ಬಿಟ್ಟು ಹೋಗ್ತೇನೆ ಅಂತ ಹೊರಟ್ರಂತೆ. ಯಾಕೆ ಹೊರಟಿ? ಎಲ್ಲಿ ಹೊರಟಿ ನೀನು? ಇಲ್ಲ, ಮತ್ತೆ ನೀನು ಹೇಳಿದೆಲ್ಲ ಹೊರಟಿದ್ದೇನೆ. ಅದು ಪೂರ್ಣ ಆಗಬೇಕಾದ್ರೆ ದಕ್ಷಿಣ ಇದ್ರೆ ಸಹಿತವಾಗಿ ಕೊಡಬೇಕು, ಹಾಗೆ ಕೊಡುವಂತೆ ಇಲ್ಲ. ನನ್ನ ಹತ್ರ ಏನಪ್ಪ ಇದೆ? 1 ಪೈಸಾನೂ ಇಲ್ಲ. ರಾಜ್ಯನೇ ನಿನ್ನ ಕೊಟ್ಟು ಹೋಗ್ತಾ ಇದ್ದೇನೆ ಅಂತಂದ ಮೇಲೆ ನಿನಗೆ ಎಲ್ಲಿದು ನಾನು ಕೊಡಬೇಕು? ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದಾಗ ಆಗ ಮತ್ತೆ ಹೇಳ್ತಾನೆ, ನೀ ಅದೆಲ್ಲ ಸಂಬಂಧ ಇಲ್ಲ, ನನಗೆ ನೀನು ಕೊಟ್ಟು ಹೋದ್ರಿ ಅಂತಂದ್ರೆ ಮಾತ್ರ, ನನಗೆ ಕೊಟ್ಟಿ ಅಂತಂದ್ರೆ ಮಾತ್ರ ಅದು ಸಂಬಂಧವಾಗುತ್ತೆ, ಇಲ್ಲದೆ ಹೋದ್ರೆ ಅದು ಪೂರ್ಣವಾಗೋದಿಲ್ಲ ಅಂತ ಹೇಳಿದಾಗ ಆಗ ನೀ ಏನ್ ಮಾಡ್ಲಿ ಹೇಳು ಅಂತ ಕೇಳಿದಾಗ, ನನ್ನ ಒಬ್ಬನಿದ್ದಾನೆ, ನಕ್ಷತ್ರಕ ಅಂತ ಇದ್ದಾನೆ. ಆ ನಕ್ಷತ್ರಕ ಅಂದ್ರೆ ಯಾರು ಅಂತಂದ್ರೆ, ಈ ಸಾಲವನ್ನು ಕೊಟ್ಟಿರ್ತಾರೆ. ಸಾಲವನ್ನು ಕೊಟ್ಟ ಮೇಲೆ ಅದನ್ನು ವಸೂಲಿ ಮಾಡೋದಕ್ಕೆ ಅಂತ ಒಬ್ಬರು ನಿಯಮವನ್ನು ಮಾಡಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಿತ್ಯದಲ್ಲಿಯೂ ಕೂಡ ಅವ್ರು ಹೋಗಿ ಕಾಡೋದಷ್ಟೇ, ಬೇರೆ ಏನೂ ಇರೋದಿಲ್ಲ, ಬರೀ ಹೋಗಿ ಕಾಡ್ತಾ ಇರೋದು. ಹಾಗೆ ಅವನು ಏನ್ ಮಾಡ್ತಾನೆ ಅಂದ್ರೆ, ಸತ್ಯ ಹರಿಶ್ಚಂದ್ರ ಚಂದ್ರವತಿ ಹಾಗೂ ಮಕ್ಕಳನ್ನ ಎಲ್ಲರನ್ನು ಮಾರಿಬಿಡ್ತಾನೆ. ಮಾರಿ ಅದರಿಂದ ಏನು ರೊಕ್ಕ ಬಂದಿರ್ತದೋ ಆ ದಕ್ಷಿಣೆಯನ್ನ ಆ ನಕ್ಷತ್ರಕ ಎನ್ನುವನ ಗಣೆಯಲ್ಲಿ ಕೊಟ್ಟು ಕಳಿಸಿ ಬಿಡುತ್ತಾನೆ. ಈ ಕಡೆಗೆ ಇವಳು ಕೆಲಸದವಳು, ಎಲ್ಲೋ ಒಂದು ಕೆಲಸದವಳು ಆಗಿರ್ತಾಳೆ, ಒಂದು ರಾಣಿಯ ಮನೆಯಲ್ಲಿ ಆಗಿರ್ತಾಳೆ. ಅವಳ ಹತ್ರ
ಇವನೇನ್ ಮಾಡಿರ್ತಾನೆ ಅಂದ್ರೆ, ಹರಿಶ್ಚಂದ್ರ ಏನ್ ಮಾಡಿರ್ತಾನೆ ಅಂದ್ರೆ, ಯಾವುದೋ ಕೆಲಸ ಏನೂ ಇಲ್ಲ ಅಂತಂದ ಮೇಲೆ ಒಂದು ಸ್ಮಶಾನದಲ್ಲಿ ಇರುವ ಕೆಲಸವನ್ನು ಮಾಡುವಂಥವನಾಗಿರ್ತಾನೆ ಹರಿಶ್ಚಂದ್ರ. ನೋಡ್ರಿ, ಇಂತಹ ಒಂದು ಪರಿಸ್ಥಿತಿ ಅನ್ನೋದು ಬರುತ್ತೆ ಅನ್ನೋದನ್ನು ಹೇಳ್ತಾರೆ. ಹಾಗೆ ಆ ಚಂದ್ರಮತಿ ಹಾಕೊಂಡಿರ್ತಾಳಲ್ವ, ಮಾಂಗಲ್ಯವನ್ನು ಹಾಕೊಂಡಿರ್ತಾಳೆ. ಆ ಮಾಂಗಲ್ಯ ರಾಣಿಯರು ಹಾಕೊಳ್ಳುವಂತಹ ಇದು ಅದು ಏನು ಮಾಂಗಲ್ಯ, ಅದು ಸಾಧಾರಣ ಯಾರೋ ಮನುಷ್ಯರು ಹಾಕೊಳ್ಳುವಂತಹದ್ದಲ್ಲ. ಹಾಗಾದ್ರೆ ಏನು ಮಾಂಗಲ್ಯವನ್ನು ಹಾಕೊಂಡಿದ್ದೀಯೋ ಇದನ್ನು ನೀನು ಕದ್ದದ್ದು ಅನ್ನೋದಕ್ಕಾಗಿ ನಿನಗೆ ಶಿಕ್ಷೆ ಏನು ಬರುತ್ತೆ, ವೃಂದವನ್ನು ಕತ್ತರಿಸಿ ಹಾಕಬೇಕು ಅಂತ ಹೇಳಿ ವಿಚಾರ ಬಂತು ಅಂತೆ. ಹೌದಾ, ಹಾಗಾದ್ರೆ ಸರಿ ಅಂತ ಹೇಳಿ ಅವಳು ಏನು ಮಾತಾಡೋದಿಲ್ಲ ಅಂತೆ. ಅಪವಾದ ಬಂದಿದೆ, ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ಸರಿ ಅಂತ ಹೇಳಿ ಆ ಸಂಹಾರವನ್ನು ಮಾಡಬೇಕು, ವೃಂದವನ್ನು ಕತ್ತರಿಸಬೇಕು. ಆ ವೃಂದವನ್ನು ಕತ್ತರಿಸೋದು ಯಾರ ಜವಾಬ್ದಾರಿ ಅಂತಂದ್ರೆ ಹರಿಶ್ಚಂದ್ರನ್ ಬಂತು. ಯಾಕೆ ಅಂದ್ರೆ ಸ್ಮಶಾನವನ್ನು ಕಾಯೋರು ಅವರೇ ಅಂತಂದ ಮೇಲೆ, ಅವರದ್ದೇ ಕೆಲಸ ಅಂತಂದ ಮೇಲೆ ಅವರೇ ವೃಂದವನ್ನು ಕತ್ತರಿಸಬೇಕು. ಮಚ್ಚಿ ಹಿಡ್ಕೊಂಡು, ಕತ್ತೆಯನ್ನು ಹಿಡ್ಕೊಂಡು ಜೋರಾಗಿ ಎತ್ತಿ ಹೊಗಿಬೇಕಾದ್ರೆ ವಿಶ್ವಾಮಿತ್ರರಿಗೆ ಅವನು ಸತ್ಯವನ್ನು ನೋಡಿ ಸಾಕು ಅಂತ ಹೇಳಿ ಹೇಳ್ಬಿಡ್ತಾರಂತೆ. ಸಾಕು, ನಿನ್ನವನ್ನು ಪರೀಕ್ಷೆಯನ್ನು ಮಾಡಿದ್ದೆ, ನಾನು ತಪ್ಪು ಮಾಡಿದ್ದೇನೆ, ನೀನು ಏನು ಪುಣ್ಯ, ನೀನು ಎಂತಹ ಒಂದು ಸಾತ್ವಿಕ ಸತ್ಯವಾದವನ್ನು ನೀನು, ಆದ್ದರಿಂದಾಗಿ ನಿನಗೆ ಇವತ್ತಿನಿಂದ ಬರೀ ಹರಿಶ್ಚಂದ್ರ ಅಲ್ಲ, ಸತ್ಯ ಹರಿಶ್ಚಂದ್ರ ಅಂತ ಹೇಳಿ ನಾಮಕರಣವನ್ನು ಮಾಡ್ತೇನೆ ಅಂತ ಹೇಳಿ ತಮ್ಮಲ್ಲಿದ್ದಂತಹ 10,000 ವರ್ಷದ ಪುಣ್ಯವನ್ನು ಎಲ್ಲವನ್ನು ತಪಸ್ಸನ್ನು ಮಾಡಿರುವಂತಹ ಪುಣ್ಯವನ್ನೆಲ್ಲವನ್ನು ಕೊಟ್ಟು ಮುಂದೆ ಅಯ್ಯೋ ಈ ದಿಕ್ಕು ಸರಿ ಇಲ್ಲ ನನಗೆ ಅಂತ ಹೇಳಿ ಕೊನೆಯದಾಗಿ ಎಲ್ಲಿ ಹೋಗ್ತಾರೆ ಅಂತಂದ್ರೆ ಪೂರ್ವ ದಿಕ್ಕಿಗೆ ಹೋಗ್ತಾರೆ. ಪಶ್ಚಿಮ ಆಯಿತು, ದಕ್ಷಿಣ ಆಯಿತು, ಉತ್ತರ ಆಯಿತು, ಈಗ ಉಳಿದಲ್ಲೇ ಪೂರ್ವ ದಿಕ್ಕಿನಲ್ಲಿ ಮತ್ತೆ 10,000 ವರ್ಷ ತಪಸ್ಸನ್ನು ಮಾಡಿದ್ರಂತೆ. ಏನು 10,000 ವರ್ಷ ಅಂದ್ರೆ ಏನು, ಅದು ಲೆಕ್ಕವೇ ಇಲ್ಲ. ಸುಮ್ಮನೆ 10,000 ಅಂತ ನಾವು ಬಾಯಿಂದ ಹೇಳ್ತೇವೆ ಅಷ್ಟೇ. ಯಾರೋ ಒಬ್ರು ಕೇಳಿದ್ರಂತೆ, ನಮ್ಗೇನ್ರಿ, ನಮ್ಗೆ ಬಂದ್ರೆ ಅಷ್ಟಷ್ಟು ಲಕ್ಷಾಂತರ ರೂಪಾಯಿ ನಾವು ದಕ್ಷಿಣ ಕೊಡ್ತಿದ್ವಿ ಅಂತೇಳಿ. ಲಕ್ಷಕ್ಕೆ ಎಷ್ಟು ಸೊನ್ನೆ ಇರ್ತಾರೆ ಹೇಳಿ, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನು ಉಪಯೋಗ ಏನು, ಸುಮ್ಮನೆ ಹೆಸರಿಗಷ್ಟೇ ಹೇಳೋದಲ್ಲ, ಆದರೆ ಅವರು ಮಾಡಿ ತೋರಿಸಿದ್ದಾರೆ. 10,000 ವರ್ಷ ತಪಸ್ಸನ್ನು ಮಾಡಿದರೆ ಏನಾಗಬೇಕು, ಮತ್ತೆ ಪ್ರಜ್ವಲಿಸ್ತಾ ಇದೆ. ಅವರ ಜ್ವಾಲೆಗಳಿಂದಾಗಿ ಊರೆಲ್ಲ ಸುಟ್ಟು ಹೋಗ್ತಾ ಇದೆ ಅಂತೆ. ಬೇಜಾರಾಗಿ ದೇವರ್ಷಿಗಳೆಲ್ಲರೂ ದೇವತೆಗಳೆಲ್ಲರೂ ಕೂಡ ಹೋಗಿ ಮತ್ತೆ ಬ್ರಹ್ಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರಂತೆ. ಇವ್ರು ಹಿಂಗೆ ತಪಸ್ಸನ್ನು ಮಾಡ್ತಾ ಹೋದ್ರೆ ಇನ್ನೇನು ಮಾಡಬೇಕು, ನಾವೆಲ್ಲ ಸುಟ್ಟು ಹೋಗ್ತೇವೆ, ಆದ್ರಿಂದ ಏನಾದರೂ ಒಂದು ರಕ್ಷಣೆಯನ್ನು ಮಾಡಿ ಅಂತ ಕೇಳಿದಾಗ ಆಗ ಯಾರು ಅಂತಂದ್ರೆ ಬ್ರಹ್ಮದೇವರು ಹೇಳ್ತಾರಂತೆ, ಏನಪ್ಪ ನಿನಗೆ ಏನ್ ಬೇಕು ಹೇಳು ಅಂತ ಹೇಳಿ. ನಿನಗೆ ರಾಜಋಷಿ ಆಗಿದ್ದೀನಿ, ಬೇಕಾದ್ರೆ ನಿನಗೆ ಏನ್ ಬೇಕು ಅದನ್ನ ನಾನು ಸಿದ್ಧನ ಹೇಳ್ತೇನೆ ನಾನು ಅಂತ ಹೇಳಿದಾಗ, ನನಗೇನು ಬೇಡ, ನಾನು ಬ್ರಹ್ಮಋಷಿ ಆಗಬೇಕು ಅಂತ ಹೇಳ್ತಾನೆ. ಸರಿ, ಹಾಗಾದ್ರೆ ಹೇಳ್ತು ಅಲ್ವಾ, ಬ್ರಹ್ಮದೇವರು ನಾನೇ ಹೇಳ್ತಾ ಇದ್ದೀನಿ, ಆಯ್ತು ನೀನು ಬ್ರಹ್ಮರ್ಷಿ ಆಗಿದ್ದಿ ಹೋಗು ಅಂತ ಹೇಳಿ. ನಡೆಯೋದಿಲ್ಲ, ನನಗೆ ಬ್ರಹ್ಮರ್ಷಿ ಅಂತ ಹೇಳಬೇಕಾದವರು ಯಾರು ಅಂತಂದ್ರೆ ವಸಿಷ್ಠರೇ ಬಂದು ಹೇಳಬೇಕು ನನಗೆ. ವಸಿಷ್ಠರು ಬಂದು ಹೇಳಿದ್ರೆ ಮಾತ್ರ ಅದು ನಾನು ಒಪ್ಪುತ್ತೇನೆ, ಇಲ್ಲಾಂದ್ರೆ ಒಪ್ಪೋದಿಲ್ಲ ಅಂತ ಹೇಳಿದ್ರಂತೆ. ಸರಿ ಅಂತ ಹೇಳಿ ವಸಿಷ್ಠರು ಹೋಗಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರಂತೆ, ನೀವೇನೋ ಅವ್ರಿಗೆ ಬಂದು ಹೇಳಬೇಕಂದ್ರೆ, ಇಲ್ಲ ಅಂದ್ರೆ ಊರೆಲ್ಲ ಸುಟ್ಟು ಹೋಗುತ್ತೆ, ದೇಶ ಎಲ್ಲ ಕ್ಷಾಮ ಬಂದು ಹೋಗುತ್ತೆ ಮತ್ತೆ, ಆದ್ದರಿಂದಾಗಿ ದಯಮಾಡಿ ಬಂದು ಹೇಳಿ ಅಂತ ಹೇಳಿದಾಗ ಆಗ ವಸಿಷ್ಠರು ಬಂದು ಹೇಳ್ತಾರೆ ಏನಂತ, ಆಯ್ತಪ್ಪ ನೀನು ಬ್ರಹ್ಮವರ್ಚಸ್ಸಿ ಆಗಿದ್ದೀಯಾ, ಬ್ರಹ್ಮನ ತೇಜಸ್ಸು, ಬ್ರಹ್ಮರ್ಷಿ ಆಗಿದ್ದೀಯಾ, ಅದರಲ್ಲಿ ಎಷ್ಟು ತೇಜಸ್ಸು ಇದೆಯೋ ಆ ತೇಜಸ್ಸೆಲ್ಲವೂ ಕೂಡ ನಿನ್ನಲ್ಲಿ ಬಂದಿದೆಯಪ್ಪ ಅಂತ ಹೇಳಿದಾಗ ಆಗ ವಿಶ್ವಾಮಿತ್ರರು ಹೇಳ್ತಾರೆ ಏನಂತ, ನೋಡ್ರಿ, ಒಂದು ಕಾಲದಲ್ಲಿ ಅವರು ಮಾಡಿರುವಂತಹ ತಪಸ್ಸು ಎಷ್ಟು ವರ್ಷ ಆಯ್ತು, ಈಗ 40,000 ವರ್ಷ ತಪಸ್ಸನ್ನು ಆಚರಣೆಯನ್ನು ಮಾಡಿದ್ದಾರೆ. 40 ವರ್ಷ ತಪಸ್ಸನ್ನು ಆಚರಣೆಯನ್ನು ಮಾಡಿದ ಮೇಲೆ ಅವರು ಹೇಳ್ತಾರೆ ಏನಂತ, ಅವ್ರು ಮೊದಲಿಗೆ ಹೇಳಿದ್ರು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ, ಅಂತಹ ಬ್ರಹ್ಮ ತೇಜಸ್ಸನ್ನು ನಾನು ಹೊಂದುತ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿ 40,000 ವರ್ಷ ಅದನ್ನ ಮಾಡಿದ್ದಾರೆ. ಆಗ ಬಂದು ನಿಮ್ಮ ಬ್ರಹ್ಮದಂಡವನ್ನು ಇಟ್ಟುಕೊಂಡು ನನ್ನನ್ನು ಹಿಂದೆ ಸರಿಸಿದ್ರಲ್ವಾ, ಯಾವ ಹಿಂದೆ ಸರಿಸಿದ್ರೋ ಅದನ್ನೇನ ನಾನಾಗಿದ್ದೇನೆ ನೋಡಿ ಅಂತ ಹೇಳ್ತಾರಂತೆ. ಹೇಳಿದಾಗ ಕೊನೆಯಲ್ಲಿ ಆ ವಸಿಷ್ಠರ 100 ಜನ ಮಕ್ಕಳು, ಆ 100 ಜನ ಮಕ್ಕಳನ್ನು ಕೂಡ ವಿಶ್ವಾಮಿತ್ರ ಸಂಹಾರವನ್ನು ಮಾಡುತ್ತಾರೆ. ಸಂಹಾರವನ್ನು ಮಾಡಿದಾಗ ಕೊನೆಯ ಮಗನ ಹೆಂಡತಿ ಯಾರು ಅಂದ್ರೆ ಆಕೆ ಅವಳ ಸೊಸೆ, ಆ ಸೊಸೆ ಶಕ್ತಿ ಋಷಿ ಪತ್ನಿ ಅಂತ ಹೇಳಿ ಹೇಳ್ತಾರೆ. ಶಕ್ತಿ ಅಂತಾನೆ ಅವಳ ಹೆಸರು. ಆ ಶಕ್ತಿಯನ್ನೋಳನ್ನ ಏನ್ ಮಾಡ್ತಾಳೆ ಅಂದ್ರೆ ತಾನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅಂತ ಹೊರಡುತ್ತಾಳೆ. ಮಾಡ್ಕೋಬೇಡಪ್ಪ ನೀನು,
ನಿನ್ನಲ್ಲಿ ಒಂದು ಅವತಾರವಾಗುವುದಿದೆ, ಸತ್ಕಾರ್ಯ ಆಗುವುದಿದೆ. ಇಷ್ಟೆಲ್ಲ ಆದರೂ ಕೂಡ ಮಕ್ಕಳು ಎಲ್ಲರೂ ಹೋದರೂ ಕೂಡ ಯಾವುದೂ ಬೇಜಾರು ಮಾಡ್ಕೊಳ್ಳಿಲ್ಲ. ಅದು ಧರ್ಮ ಅನ್ನೋದು. ಇಷ್ಟೆಲ್ಲ ಆದರೂ ಕೂಡ ಕೊನೆಗೆ ವಸಿಷ್ಠರು ಏನೇ ಹೇಳಬೇಕಾದರೂ ಕೂಡ ವಿಶ್ವಾಮಿತ್ರರ ಹೆಸರನ್ನೇ ಹೇಳ್ತಾರೆ, ಬೇರೆ ಏನನ್ನು ಹೇಳೋದಿಲ್ಲ. ವಿಶ್ವಾಮಿತ್ರರನ್ನ ಕೇಳ್ರಿ, ವಿಶ್ವಾಮಿತ್ರರಿಂದ ಆಗಬೇಕು, ಹಾಗೀಗೆಲ್ಲ ಹೇಳುತ್ತಾರೆ. ಅದು ಬ್ರಾಹ್ಮಣರಲ್ಲಿ ನಿಜವಾದ ಮೊದಲಿನಿಂದಲೂ ಇದ್ದಂತಹ ಅದರ ಪ್ರಭಾವವೇ ಅದು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಮುಂದೇನಾಯಿತು ಅಂತಂದರೆ, ಆ ಇದನ್ನು ಮಾಡಲಿಕ್ಕೆ ಅಂತ ಸಾಯಲಿಕ್ಕೆ ಅಂತ ಹೋದಾಗ, ಬೇಡ, ನಿನ್ನಲ್ಲಿ ಒಬ್ಬರು ಹುಟ್ಟುತ್ತಾರೆ, ಬ್ರಹ್ಮರ್ಷಿಗಳೇ ಹುಟ್ಟುವವರಿದ್ದಾರೆ, ಅವರು ಯಾರೂ ಅಲ್ಲ, ಪರಾಶರರು ಹುಟ್ಟುವವರಿದ್ದಾರೆ. ಆ ಪರಾಶರರಲ್ಲಿಯೇನೆ ದೇವರು ಸ್ವಯಂ ಯಾವ ವೇದಗಳನ್ನು ವಿಭಾಗವನ್ನು ಮಾಡಿದ್ದಾರೋ ಅಂತಹ ವೇದವ್ಯಾಸ ದೇವರ ಅವತಾರವನ್ನು ಮಾಡೋರಿದ್ದಾರೆ. ಆದ್ದರಿಂದ ದಯಮಾಡಿ ನೀನು ಅಂತಹ ಕೆಲಸವನ್ನು ಮಾಡಿಕೊಳ್ಳಬೇಡ ಅಂತ ಹೇಳಿ ಮುಂದೆ ಆ ವಸಿಷ್ಠರು ಆ ಸೊಸೆಗೆ ಹೇಳಿ ರಂಭಿಸಿ ಅವಳನ್ನು ಸರಿಯಾದ ದಾರಿಯಲ್ಲಿ ತಂದು ಇಡುತ್ತಾರೆ. ಸರಿಯಾದ ದಾರಿ ಅಂದರೆ ಏನು, ಹೇಳಿ ಸಾಯದೆ ಇರೋ ಹಾಗೆ ಮಾಡಿಬಿಡುತ್ತಾರೆ. ಇಷ್ಟೆಲ್ಲ ಆದ ಮೇಲೆ ಮುಂದೆ ಆ ಬ್ರಹ್ಮ ವರ್ಚಸ್ಸನ್ನು ಪಡೆದಿರುವಂತಹ ಈ ಯಾವ ವಿಶ್ವಾಮಿತ್ರರನ್ನು ಹಾಡಿ ಹೊಗಳುತ್ತಾರೆ. ಇಷ್ಟೆಲ್ಲ ಆದರೂ ಕೂಡ ವಸಿಷ್ಠರು ಹಾಡಿ ಹೊಗಳುತ್ತಾರೆ ಎನ್ನುವಂತಹ ವೃತ್ತಾಂತವನ್ನು ಇಲ್ಲಿಗೆ, ಅಂದರೆ ಇಂತಹ ವಿಶ್ವಾಮಿತ್ರರು ಒಂದು ಸಾಧನೆಯನ್ನು, ಅಂದರೆ ಬ್ರಹ್ಮ ತೇಜಸ್ಸನ್ನು ಪಡೆಯುತ್ತೇನೆ ಅಂತನ್ನೋದನ್ನ ಪ್ರತಿಜ್ಞೆಯನ್ನು ಮಾಡಿ ಸಾಧನೆಯನ್ನು ಮಾಡಿಕೊಂಡ್ರಲ್ವ, ಇಂತಹ ವಿಶ್ವಾಮಿತ್ರರು ಮನೆಗೆ ಬರ್ತಾ ಇದ್ದಾರೆ. ಯಾರ ಮನೆಗೆ? ದಶರಥನ ಮನೆಗೆ ಬರ್ತಾ ಇದ್ದಾರೆ. ದಶರಥ ಅವನ ಹೆಸರು ದಶರಥ ಅಂದರೆ ಏನರ್ಥ ಅಂದರೆ, ದಶ ದಿಕ್ಕಿನಲ್ಲಿಯೂ ಕೂಡ ತಾನು ರಥವನ್ನು ಒಯ್ದು ಜಯಿಸಿದ್ದ ಅನ್ನೋದಕ್ಕಾಗಿ ಆತನಿಗೆ ದಶರಥ ಅಂತ ಹೇಳಿ ಹೆಸರು ಬಂದಿತ್ತು. ಅಷ್ಟೇ ಅಲ್ಲ, ಅವನ ಬಳಿಯಲ್ಲಿ 10 ರಥಗಳು ಇತ್ತು ಅನ್ನೋದಕ್ಕಾಗಿಯೂ ಕೂಡ ದಶರಥ ಅಂಥೇಳಿ ಈ ರೀತಿಯಾಗಿ ಹೆಸರು ಅನ್ನೋದು ಇತ್ತು. ಅಂತಹ ದಶರಥ ಬಂದರೆ, ಆಸನದ ಮೇಲೆ ಕುಳಿತಿದ್ರೆ, ವಿಶ್ವಾಮಿತ್ರರು ಬರ್ತಾ ಇದ್ರೆ ನಡುಗುತ್ತಾ ಇದ್ದಾರೆ. ಅವರ ತೇಜಸ್ಸು, ಅವರ ಬ್ರಹ್ಮ ತೇಜೋ ಬಲಂ ಅಂತ ಹೇಳಿದವರು ಅವರೇ, ಕೊನೆಯಲ್ಲಿ ಆ ಬ್ರಹ್ಮ ತೇಜಸ್ಸನ್ನು ಪಡೆದವರು ಅವರೇ. ಅಂತಹ ಮಹಾಜ್ಞಾನಿಗಳು, ಮಹಾ ತಪಸ್ವಿಗಳು ಅಂತಹ ವಿಶ್ವಾಮಿತ್ರರು ಬರ್ತಾ ಇದ್ದಾರೆ. ಇದಕ್ಕೂ ಒಂದು ಪೂರ್ವದಲ್ಲಿ ಒಂದು ಕಥೆ ಬರುತ್ತೆ. ಏನು ಅಂತಂದರೆ, ವೇದವ್ಯಾಸ ದೇವರ ಅವತಾರ ಇದನ್ನೆಲ್ಲ ಹೇಳಿದ ನಂತರದಲ್ಲಿ ಮತ್ತೆ ಒಂದು ಕಥಾಂತರ ಅನ್ನೋದು ಬರುತ್ತೆ. ಏನು ಅಂತಂದರೆ, ಒಂದು ನರ್ಮದಾ ದಂಡೆಯಲ್ಲಿ, ನರ್ಮದಾ ನದಿಯ ದಂಡೆಯಲ್ಲಿ ಈ ಕಡೆಗೆ ವಸಿಷ್ಠರ ಆಶ್ರಮ ಇರುತ್ತೆ, ಈ ಬದಿಯಲ್ಲಿ ಒಂದು ಕಡೆ ಆಶ್ರಮ ಇದ್ದರೆ ಅದರ ಹತ್ರ ಮಾಡುವಾಗಿಲ್ಲ, ಅದರ ಆಚೆಯಲ್ಲಿ ವಿಶ್ವಾಮಿತ್ರರ ಆಶ್ರಮ ಅನ್ನೋದು ಇರುತ್ತೆ. ಅಲ್ಲಿ ವಸಿಷ್ಠರ ಒಂದು ನಿತ್ಯದ ಒಂದು ನಿಯಮ ಏನು ಅಂತಂದರೆ, ತಾವು ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು ಅಂದರೆ, ಊಟವನ್ನು ಸ್ವೀಕಾರ ಮಾಡಬೇಕು ಅಂದರೆ ನಿತ್ಯದಲ್ಲಿಯೂ ಕೂಡ ಒಬ್ಬ ಬ್ರಾಹ್ಮಣರ ಊಟ ಆಗಿದ್ದರೆ ಆಗ ಮಾತ್ರ ಅವರು ಸ್ವೀಕಾರ ಮಾಡೋದು, ಇಲ್ಲ ಅಂದರೆ ಮಾಡೋದಿಲ್ಲ. ಏನು ಮಾಡಬೇಕು ಅನ್ನೋದಕ್ಕಾಗಿ ಪತ್ನಿಯಾದಂತಹ ಅರುಂಧತಿಯಲ್ಲಿ ಹೇಳಿ ಕಳಿಸ್ತಾರಂತೆ. ಏನಂತ? ಹೋಗು, ಈ ಎಲ್ಲ ಅಡಿಗೆಯನ್ನು ಕೊಟ್ಟು ವಿಶ್ವಾಮಿತ್ರರಿಗೆ ಕೊಟ್ಟು ಬಾ ಅಂತ ಹೇಳ್ತಾರಂತೆ. ಹೊರಗೆ ಹೋಗಿ ನೋಡ್ತಾಳೆ, ಮತ್ತೆ ವಾಪಸ್ ಬರ್ತಾಳೆ. ಯಾರು? ಅರುಂಧತಿ. ಬಂದು ನೋಡಿದಾಗ, ಯಾಕೆ ಬಂದಿ ಅಂತ ಹೇಳಿ, ಇಲ್ಲ, ನದಿ ಜೋರಾಗಿ ಹರಿತಾ ಇದೆ, ಏನು ಮಾಡಬೇಕು, ನನಗೆ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಅವ್ರು ಹೇಳ್ತಾರೆ ಅಂತ, ಏನು ಅಂತಂದರೆ, ಅಲ್ಲ, ನಾವೊಂದು ಮಂತ್ರವನ್ನು ಹೇಳ್ತೇನೆ, ಆ ಮಂತ್ರವನ್ನು ನೀನು ಹೇಳು, ಆಗ ಅವಶ್ಯವಾಗಿ ಅದು ಸರಿಯುತ್ತೆ ಅಂತ ಹೇಳಿದ್ರಂತೆ. ಏನದು ಅಂತ ಹೇಳಿದಾಗ, ನಿತ್ಯೋಪವಾಸಿಯಾದಂತಹ ವಿಶ್ವಾಮಿತ್ರರಿಗೆ ನಾನು ಅನ್ನವನ್ನು ಹೋಗಿ ಕೊಡ್ತಾ ಇದ್ದೇನೆ, ಆದ್ದರಿಂದಾಗಿ ನನಗೆ ದಯಮಾಡಿ ದಾರಿಯನ್ನು ಬಿಟ್ಟು ಕೊಡು ಅಂತ ಬೇಡಿಕೊಂಡ್ರಂತೆ. ಇದನ್ನು ಹೇಳು, ಆಗಲಿ ಬಿಡುತ್ತೆ ಅಂತ ಹೇಳಿದ್ರಂತೆ. ಹಾಗೋದು ನದಿ ಎದುರಿಗೆ ಅರುಂಧತಿಯರು ಹೋಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ನಿತ್ಯೋಪವಾಸಿಯಾದಂತಹ ವಿಶ್ವಾಮಿತ್ರರಿಗೆ ಅನ್ನವನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ, ದಾರಿ ಬಿಡು ಅಂತಂದ್ರೆ, ಈ ನದಿ ಈ ಕಡೆ ಅಂತೆ, ಈ ಕಡೆ ಹರಿತಿದ್ದಂತೆ, ಈ ಕಡೆನೇ ಅಂತೆ, ಮಧ್ಯದಲ್ಲಿ ದಾರಿ ಬಿಟ್ಟಿದ್ದಾಳಂತೆ ನರ್ಮದಾ ದೇವಿ. ಆಶ್ಚರ್ಯ ಆಯಿತು. ಅಲ್ಲಿ ಹೋದ್ಲು, ಕೊಟ್ಲು, ಸ್ವೀಕಾರ ಮಾಡಿದ್ರು. ಮತ್ತೆ ಬಂದು ನೋಡ್ತಾರೆ, ಮತ್ತೆ ಸೇರ್ಕೊಂಡು ಹೊಂಟು ಬಿಟ್ಟಿತ್ತಲ್ಲ ನರ್ಮದಾ ನದಿ. ಆಗ ಅವಳಿಗೆ ಮತ್ತೆ ಬಂದು ವಿಶ್ವಾಮಿತ್ರ ಬಳಿಯಲ್ಲಿ ಬಂದು ಕೇಳುತ್ತಾಳೆ ಅಂತೆ, ಏನಂತ? ಇಲ್ಲ, ಮತ್ತೆ ನದಿ ಇದಾಗಿದೆ, ಏನು ಮಾಡಬೇಕು ಅಂತ. ಹಾಗಾದ್ರೆ ನಾನೊಂದು ಮಂತ್ರ ಹೇಳುತ್ತೇನೆ, ಆ ಮಂತ್ರವನ್ನು ನೀನು ಹೇಳು ಅಂತ ಹೇಳಿದ್ರಂತೆ. ಸರಿ, ಏನಾ ಮಂತ್ರ? ನಿತ್ಯ ಬ್ರಹ್ಮಚಾರಿಯಾದಂತಹ ವಸಿಷ್ಠರ ಬಳಿಗೆ ನಾನು ಹೋಗಬೇಕಾಗಿದೆ, ಆದ್ದರಿಂದಾಗಿ ದಾರಿಯನ್ನು ಬಿಡು ಅಂತ ಹೇಳಿದಾಗ ಅದೇ ಹೇಳಿದ್ಲಂತೆ ಅರುಂಧತಿ. ಹೇಳಿದಾಕ್ಷಣ ಮತ್ತೆ ಅದನ್ನೇ ತಕೊಂಡ್ಬಿಡ್ತು ಅಂತೆ.
ಬಂದ ಮೇಲೆ ಇದೇ ರೊಟೀನ್ ಆಗ್ತಾ ಇತ್ತು ಅಂತ. ರೊಟೀನ್ ನಿತ್ಯ ಈ ಕಡೆ ಹೋಗ್ಬೇಕು ಅಂತ ನಿತ್ಯೋಪವಾಸಿ ಅಂತ ಹೇಳ್ಬೇಕಂತ, ಈ ಕಡೆ ಬರಬೇಕು ಅಂದ್ರೆ ನಿತ್ಯ ಬ್ರಹ್ಮಚಾರಿ. ಅವಳಿಗೆ ಮನಸ್ಸಿನಲ್ಲಿ ಒಂದು ಸಂದೇಹ ಕಾಣ್ತಾ ಇತ್ತು. ನಿತ್ಯೋಪವಾಸಿ ಅಂತ ಹೇಳ್ತಾರೆ, ನಿತ್ಯದಲ್ಲಿ ನಾನೇ ಅನ್ನವನ್ನು ಕೊಡ್ತೇನೆ, ನಾನೇ ಅನ್ನವನ್ನು ಹೋಗಿ ಕೊಡ್ತಾ ಇದ್ದೇನೆ, ಅದು ಹೇಗೆ ನಿತ್ಯೋಪವಾಸಿ ಆಗ್ಲಿಕ್ಕೆ ಸಾಧ್ಯ ಅಂತ ಒಂದು ಆಯ್ತು ಸರಿ, ಅದೇನೋ ಅವು ಏನೋ ಮಾಡ್ತಾರೋ ಏನೋ ಇರ್ಕೊಳ್ಳೋ ಅದೆಲ್ಲ ಸಂಬಂಧ ಇಲ್ಲ. ನಿತ್ಯ ಬ್ರಹ್ಮಚಾರಿ ಹೇಗೆ ಸಾಧ್ಯ? ನಾನೇ ಅಲ್ವಾ ಹೆಂಡತಿ, ನನ್ನ ಜೊತೆಯಲ್ಲೇ ಸಂಸಾರವನ್ನು ಮಾಡ್ತಾ ಇದ್ದಾರೆ ಅಂದಮೇಲೆ ನಿತ್ಯ ಬ್ರಹ್ಮಚಾರಿ ಹೇಗಾಗ್ಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ ಆಗ ಒಂದು ದಿನ ಸಂದೇಹ ತುಂಬಾ ದಿನದಿಂದ ಕಾಡ್ತಾ ಇತ್ತು. ಒಂದು ದಿವಸ ಹೋಗಿ ವಸಿಷ್ಠರ ಬಳಿ ಹೋಗಿ ಪಾದಕ್ಕೆ ಬಿದ್ದು ನನಗೊಂದು ಪ್ರಶ್ನೆ ಇದೆ, ನನಗೆ ಸಂದೇಹವನ್ನು ಪರಿಹರಿಸಿರಿ ಅಂತ ಕೇಳಿದಾಗ ಆಗ ಹಾಗೆ ಆಗಲಿ, ಏನು ಪ್ರಶ್ನೆ ಹೇಳು? ಅವರು ನಿತ್ಯೋಪವಾಸಿ ಅಂತೀರಿ, ನೀವು ನಿತ್ಯ ಬ್ರಹ್ಮಚಾರಿ ಅಂತೀರಿ, ಅದು ಹೇಗೆ ಸಾಧ್ಯ? ನನ್ನ ಜೊತೆ ಸಂಸಾರ ಮಾಡ್ತಿರೋ ಇಲ್ವೋ ಅಥವಾ ಬೇರೆ ಏನಾದರೂ ಇದೆಯಾ ಹೇಳ್ರಿ ಅಂತ ಹೇಳಿ. ಅಯ್ಯೋ ಹಾಗೆಲ್ಲ ಏನಿಲ್ಲಪ್ಪ ಅಂತ ಹೇಳ್ತಾರಂತೆ. ಹಾಗಾದ್ರೆ ಅವರು ನಿತ್ಯೋಪವಾಸಿ ಅಂತಾರೆ, ಅವ್ರು ಏನು ಮಾಡ್ತಾರೆ ಅದನ್ನೆಲ್ಲ ತಿಳಿಸಿ ಅಂತ ಹೇಳ್ತಾರಂತೆ. ಆಗ ಹೇಳ್ತಾರೆ ಏನು ಅಂತಂದ್ರೆ, ಯಾವ ಕಾಲದಲ್ಲಿ ಸಕಾಲದಲ್ಲಿ ಊಟವನ್ನು ಏಕಕಾಲದಲ್ಲಿ ಏಕಭುಕ್ತಿಯನ್ನು ಮಾಡಿ ಅಷ್ಟೇ ಆ ಭೋಗ ಊಟವನ್ನು ಮಾಡೋದು ಯಾವುದಕ್ಕಾಗಿ? ಬದುಕಬೇಕು ಅನ್ನೋದಕ್ಕಾಗಿ ಅಷ್ಟೇ ಮಾಡೋದು. ಬಿಟ್ಟರೆ ಬೇರೆ ಎಲ್ಲ ತಪಸ್ಸನ್ನು ಆಚರಣೆಯನ್ನು ಮಾಡೋದಕ್ಕಾಗಿ ಮಾತ್ರ ಮಾಡ್ತಾರೆ ಅನ್ನೋದಕ್ಕಾಗಿ ಅವರನ್ನು ನಿತ್ಯೋಪವಾಸಿ ಅಂತ ಹೇಳಿ ಕರೆಯುತ್ತಾರೆ. ಹೀಗೆ ಒಂದು ಘಟನೆ ನಡೆಯುತ್ತೆ. ಏನು ಅಂತಂದ್ರೆ, ಒಬ್ಬ ಬ್ರಾಹ್ಮಣ ನಡೆದುಕೊಂಡು ಹೋಗ್ತಾ ಇರ್ತಾನಂತೆ. ನಡೆದುಕೊಂಡು ಯಾತ್ರೆಯನ್ನು ಮಾಡ್ತಾ ಹೋಗ್ತಾ ಇರ್ತಾನೆ. ಅವನಿಗೆ ತುಂಬ ಸುಸ್ತಾಗಿ ಹೋಗುತ್ತೆ, ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಅಲ್ಲೇ ತಲೆ ತಿರುಗಿ ಒಳ್ಳೆ ಬಿಸಿಲು, ಚೆನ್ನೈ ಬಿಸಿಲು ಹಾಗೆ ಇತ್ತು ಅಲ್ಲಿಯೂ ಕೂಡ. ಹಾಗೆ ನನಗೂ 3-4 ದಿನದಿಂದ ಅನುಭವ ಆಗ್ತಾ ಇದೆ ನನಗೆ. ಅಂತಹ ಬಿಸಿಲು, ವಿಶಿಷ್ಟವಾದಂತಹ ಬಿಸಿಲು ತಡ್ಕೊಳ್ಳಿಕ್ಕಾಗದೇನೆ ಏನು ಮಾಡಿದ್ರು ಅಂತಂದ್ರೆ ಬಿದ್ದು ಬಿಟ್ಟಲ್ಲಿ. ಅದೇ ದಾರಿಯಲ್ಲಿ ಒಬ್ಬ ಮುಸಲ್ಮಾನರು ಹೋಗ್ತಾ ಇದ್ರು. ಮುಸಲ್ಮಾನರು ಬರ್ತಾ ಇರಬೇಕಾದ್ರೆ ಅವನ ಕೈಯಲ್ಲಿ ಒಂದು ಬಟ್ಟಲು ನೀರಿತ್ತು, ಒಂದು ಬಾಟ್ಲಿ ನೀರಿತ್ತು. ಆ ನೀರನ್ನು ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿ ಸಿಡಿಸಿ ಆ ನೀರನ್ನು ಕುಡಿಸಿದ್ರಂತೆ. ಕುಡಿಸಿದಾಗ ಅವಶ್ಯವಾಗಿ ಅವರು ಕುಡಿದ್ರು. ಸರಿ ಆಯ್ತು ಅಂಥೇಳಿ ಎದ್ದು ಮತ್ತೆ ಹೊರಟ್ರಂತೆ. ಯಾಕೆ ಎಲ್ಲಿ ಹೋಗ್ತಾ ಇದ್ದೀರಿ? ನಡ್ರಿ, ಹೋಗಬೇಡಿ, ಮತ್ತೆ ಸುಸ್ತಾಗಿದೆ ನಿಮಗೆ, ದಯಮಾಡಿ ಹಾಗೆಲ್ಲ ಮಾಡಬಾರ್ದು, ನಮ್ಮ ಮನೆಯಲ್ಲಿ ಊಟವನ್ನು ಮಾಡಿಕೊಂಡು ಹೋಗಿ ಅಂತಂದಂತೆ. ಅಯ್ಯೋ ನಾವೆಲ್ಲ ಊಟ ಎಲ್ಲ ಮಾಡೋದಿಲ್ಲ, ಅದು ನಿಮ್ಮ ಬೇರೆಯವರ ಮನೆಯಲ್ಲಿ ನಾವೆಲ್ಲ ಊಟವನ್ನು ಮಾಡೋದಿಲ್ಲ, ಬ್ರಾಹ್ಮಣೇತರರಲ್ಲಿ ನಾವು ಎಲ್ಲೂ ನಾವು ಊಟವನ್ನು ಮಾಡೋದಿಲ್ಲ. ಹಾಗ ಅವರು ಒಂದು ಪ್ರಶ್ನೆಯನ್ನು ಕೇಳಿದ ಅಂತ ಮುಸಲ್ಮಾನ. ಏನಂತಂದರೆ, ಹಾಗಾದರೆ ನನ್ನ ಕೈಯಲ್ಲಿ ನೀರನ್ನು ಯಾಕೆ ಕುಡಿದ್ರಿ? ನನ್ನ ಕೈಯಲ್ಲಿ ನೀರು ಯಾಕೆ ಕುಡಿದ್ರಿ ಅಂತ ಕೇಳಿದ್ರಂತೆ. ಆಗ ಬ್ರಾಹ್ಮಣ ಹೇಳಿದ ಅಂತ ಏನಂದರೆ, ನಾನು ಬದುಕಬೇಕಾಗಿತ್ತು ಅಷ್ಟೇ, ನನಗೆ ಬದುಕಿದೆ, ಇನ್ನು ಮುಂದೆ ನಾನು ಹೋಗಬಲ್ಲೆ ಅನ್ನುವ ಶಕ್ತಿ ನನಗೆ ಇದೆ, ಅಷ್ಟು ಸಾಕು ನನಗೆ, ಬೇರೆ ಏನು ಬೇಕಾಗಿಲ್ಲ ಅಂಥೇಳಿ ಆ ತಿಂದಿದ್ದೇವೆ ಕುಡಿದಿದ್ದೇವೆ ಅನ್ನೋ ಮಾತ್ರಕ್ಕೆ ಅಲ್ಲೇ ಸಂಪೂರ್ಣವಾಗಿ ಊಟವನ್ನು ಮಾಡಬೇಕು ಅಂತ ನಿಯಮ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಯಾವುದಕ್ಕಾಗಿ ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಊಟವನ್ನು ಮಾಡಿ ನಿತ್ಯದಲ್ಲಿ ತಪಸ್ಸನ್ನು ಆಚರಣೆಯನ್ನು ಮಾಡುವ ಯಾರು ಇರ್ತಾರೋ ಅವರಿಗೆ ನಿತ್ಯೋಪವಾಸಿಗಳು ಅಂತಲೇ ಕರೀತಾರೆ. ಮಾಡಿದರೂ ಕೂಡ ಉಪವಾಸದಂತಲೇ ಕರೀತಾರೆ. ನಾವೆಲ್ಲ ಈಗ ಉಪವಾಸ ಏಕಾದಶಿ ಅಂತ ಉಪವಾಸ ಮಾಡ್ತೇವೆ, ಅದರ ಲಕ್ಷಣವೇ ಬೇರೆ. ದಶಮಿ ಬೆಳಗ್ಗೆ ಊಟ ಪ್ರಾರಂಭ ಮಾಡಿದರೆ ದಶಮಿ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಪ್ರಶಸ್ತವಾಗಿ ಊಟವನ್ನು ಮಾಡಿ ಆಮೇಲೆ ಏಕಾದಶಿ ಒಂದು ದಿವಸ ಏನು ಮಾಡ್ತೇವೆ, ಪ್ರಶಸ್ತವಾಗಿ ಉಪವಾಸ ಮಾಡ್ತೇವೆ. ಮತ್ತೆ ಮರುದಿನ ದ್ವಾದಶಿ ಬೆಳಗ್ಗೆ ಊಟ ಆಯ್ತು, ಊಟ ಆದಾಗಿಂದ ಮತ್ತೆ ರಾತ್ರಿ ತನಕ ಊಟ ನಡೀತಾ ಇರುತ್ತೆ. ಅದು ಇದು ಏನಾದರೂ ಒಂದು ತಿಂತಾನೆ ಇರ್ತೇವೆ. ಯಾಕೆ? ಉಪವಾಸ ಮಾಡಿದ್ದೇವೆ ಅನ್ನೋದಕ್ಕಾಗಿ. ದಶಮಿ ದಿವಸ ಯಾಕೆ ತಿಂದಿದ್ದೀವಿ ಅಂದರೆ ಉಪವಾಸ ಮಾಡ್ತೇವೆ ಅನ್ನೋದಕ್ಕಾಗಿ, ಉಪವಾಸ ಮಾಡೋದಕ್ಕಾಗಿ ಅಂತ ಮೊದಲು ತಿನ್ನೋದು, ಉಪವಾಸ ಮಾಡಿದ್ದೇವೆ ಅಂತ ಹೇಳಿ ಒಂದಿಷ್ಟು ತಿನ್ನೋದು. ಅದು ನಿಯಮ ಅಲ್ಲವೇ ಅಲ್ಲ ಅಂತ ಹೇಳ್ತಾರೆ. ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದಿ ಮೃಷ್ಟಾನ್ನ ಭೋಜನ ಉಂಡೇ ಅಂತ ಹೇಳಿ ದಾಸರು ಹೇಳ್ತಾರಲ್ವಾ. ಅಂದ್ರೆ ಏನು? ಆ ದಶಮಿಯ ರಾತ್ರಿಯಲ್ಲಿ ನಾವು ಊಟವನ್ನು ಮಾಡಿದರೂ ಕೂಡ ಅದು ಉಪವಾಸಕ್ಕೆ ಲೆಕ್ಕವೇ ಇಲ್ಲ ಅಂತ ಹೇಳ್ತಾರೆ. ದ್ವಾದಶಿಯ ರಾತ್ರಿಯಲ್ಲಿಯೂ ಕೂಡ ಉಪವಾಸವನ್ನ ಅಂದ್ರೆ ಫಲಹಾರವನ್ನು ಸ್ವೀಕಾರ ಮಾಡಬಹುದು. ಊಟವನ್ನು ಮಾಡಿದ್ವಿ ಅಂತಂದ್ರೆ ಅದು ಉಪವಾಸದ ಲೆಕ್ಕದಲ್ಲಿ ಏನೇ ಬರೋದಿಲ್ಲ ಅಂತ ಹೇಳ್ತಾರೆ. ಅಂತಹ ನಿಯಮಾನುಸಾರವಾಗಿ ಯಾರು ಊಟವನ್ನು ಮಾಡ್ತಾರೋ ಅವರೆಲ್ಲರೂ ಕೂಡ ನಿತ್ಯೋಪವಾಸಿಗಳೇ. ಆಯ್ತಪ್ಪ, ದೊಡ್ಡ ಸಂದೇಹ ಪರಿಹಾರ ಆಯ್ತು. ಸರಿ, ನೀವು ನಿತ್ಯ ಬ್ರಹ್ಮಚಾರಿ ಅಂದ್ರೆ ಏನು? ನಾನೇ ನಿಮ್ಮ ಪಕ್ಕದಲ್ಲೇ ಇದ್ದೀನಲ್ವಾ, ಅದಕ್ಕೇನಂತೀರ ಅಂತ ಕೇಳಿದಾಗ ಆಗ ಹೇಳ್ತಾರಂತೆ, ಗ್ರಹಣಾದಿಗಳು, ಅಮಾವಾಸ್ಯ, ದಶಮಿ, ಏಕಾದಶಿ, ದ್ವಾದಶಿ ತಿಥಿಗಳಲ್ಲಿ
ಇತ್ಯಾದಿ ಕೆಲವೊಂದು ತಿಥಿಗಳು, ಕೆಲವೊಂದು ವಾರಗಳು, ಕೆಲವೊಂದು ಪರ್ವಕಾಲಗಳು ಇದೆಲ್ಲ ಇದ್ದಾಗ ಭೋಗವನ್ನು ಮಾಡದೆ, ಯಾವ ಕಾಲದಲ್ಲಿ ಭೋಗವನ್ನು ವಿಹಿತವಾದ ಕಾಲದಲ್ಲಿ ವಾಮದೇವ ಯಜ್ಞವನ್ನು ಮಾಡ್ತಾನೋ ಅದನ್ನು ಕೂಡ ಭೋಗವನ್ನು ಮಾಡೋದು ಬರೀ ಮಕ್ಕಳಿಗಾಗಿ ಸುಖಕ್ಕಾಗಿ ಭೋಗವನ್ನು ಮಾಡೋದಲ್ಲ, ಅದು ಒಂದು ಯಜ್ಞ ಅಂತೇಳಿ ಅದರ ಹೆಸರು ಏನು ವಾಮದೇವ ಯಜ್ಞ ಅಂತೇಳಿ ತಿಳಿದು ಅನುಸಂಧಾನವಾಗಿ ಯಾರು ಮಾಡ್ತಾರೋ ಅವರು ನಿತ್ಯದಲ್ಲಿಯೂ ಕೂಡ ಸಂಸಾರಿಗಳಾಗಿದ್ದರೂ ಕೂಡ ಅವರನ್ನು ನಿತ್ಯ ಬ್ರಹ್ಮಚಾರಿಗಳು ಅಂತಲೇ ಕರೀತಾರೆ. ಆದ್ದರಿಂದಾಗಿ ನಿತ್ಯ ಬ್ರಹ್ಮಚಾರಿಗಳು ಅಂದಾಗ ಅದನ್ನು ನದಿ ತೆಗೆಯುತ್ತೆ, ನಿತ್ಯೋಪವಾಸಿ ಅಂದಾಗಲೂ ಕೂಡ ನದಿ ಅನ್ನೋದು ತೆಗೆಯುತ್ತೆ ಅಂತೇಳಿ ಇಷ್ಟು ಹೇಳಿದಾಗ ಅವರಿಗೆ ಸಂತೋಷ ಆಗಿರುತ್ತಂತೆ ಅರುಂಧತಿ ದೇವಿಯರಿಗೆ. ಈ ರೀತಿಯಲ್ಲಿ ಅವರಿಬ್ಬರ ಬಾಂಧವ್ಯವೂ ಕೂಡ ಅದ್ಭುತವಾದಂತಹ ಬಾಂಧವ್ಯ. ಇಂತಹ ಸಂದರ್ಭದಲ್ಲಿ ಏನೇ ವಿಶ್ವಾಮಿತ್ರರು ಬರ್ತಾರೆ, ಬಂದು ದಶರಥ ಮಹಾರಾಜನಲ್ಲಿ ಕೇಳಿಕೊಳ್ತಾರೆ. ಆಗಿನ್ನು 15-16 ವರ್ಷ ಶ್ರೀರಾಮಚಂದ್ರ ದೇವರಿಗೆ ಕೇಳಿಕೊಳ್ತಾರೆ ಏನಂತ, ನಿನ್ನ ಮಗನನ್ನ ನನ್ನ ಹತ್ರ ಕಳಿಸು, ನಾನು ಕರೆದುಕೊಂಡು ಹೋಗ್ತೇನೆ ಅಂತ ಇಷ್ಟು ಹೇಳಿದ್ರಂತೆ. ದಶರಥ ಮಹಾರಾಜನಿಗೆ ನಡುಗು. ಹೋಗು ಅಂತ ಅನ್ನುವಂತೆ ಇಲ್ಲ, ಬಿಡು ಅಂತಲೂ ಅನ್ನುವಂಗೆ ಇಲ್ಲ. ಬೇಡ ನಾನು ಕಳಿಸೋದಿಲ್ಲ ಅಂತಂದ್ರೆ ದಶರಥ ಮಹಾರಾಜ ಅಂದ್ರೆ ಅಕಸ್ಮಾತ್ ಅವರು ಮೊದಲಿಗೆ ಸಿಟ್ಟಿನ ಮನುಷ್ಯರು, ಶಾಪವನ್ನು ಕೊಟ್ಟು ಹಾಕಿದ್ರಂದ್ರೆ ಇನ್ನೇನ್ರಿ ಮಾಡೋದು. ಅದಕ್ಕೆ ಬೇಡ ಅಂತನೂ ಬೇಕು ಕಳಿಸ್ಬೇಕು ಅಂತನೂ ಇಲ್ಲ. ಯಾಕೆ, ರಾಮದೇವರು ಇರೋರು ಒಬ್ಬರೇ, ಉತ್ತಮವಾಗಿ ಎಷ್ಟೋ ವರ್ಷದ ಮೇಲೆ, ಏನೋ 1-2 ವರ್ಷ ಕಷ್ಟಪಟ್ಟು ಸಂತಾನ ಆಗಿಲ್ಲ ಅಂದರೆ ಕಷ್ಟಪಡ್ಬೋದು. 85,000 ವರ್ಷ ಆದ ಮೇಲೆ ಮುಂದೆ ನಾನು ಎಷ್ಟೋ ವರ್ಷ ತಪಸ್ಸನ್ನು ಮಾಡಿದ್ದಕ್ಕೆ ನನಗೆ ಸಿಕ್ಕಿದ್ದು ಕೂಸೋದು ಶ್ರೀರಾಮಚಂದ್ರ, ಅಂಥವನನ್ನು ನಾನು ಹೇಗೆ ಕಳಿಸೋದು ಅಂಥೇಳಿ ವಿಚಾರ ಮಾಡ್ತಾನೆ. ಆಗ ಅದೇ ಸಮಯದಲ್ಲಿ ವಸಿಷ್ಠರು ಬರ್ತಾರೆ. ನೋಡ್ರಿ, ಮೊದಲಿಗೆ ಹೇಗೆ ಇತ್ತು ಸಂಬಂಧ, ವಿರೋಧ ಪಕ್ಷದ ನಾಯಕರಾಗಿದ್ದರು, ಅಪೋಸಿಷನ್ ಪಾರ್ಟಿ ಆಗಿದ್ದರೂ ಕೂಡ, ಆದರೆ ವಸಿಷ್ಠರು ಮಾತ್ರ ಯಾವತ್ತಿಗೂ ಕೂಡ ಅಂತಹ ಒಂದು ಧರ್ಮವನ್ನು ಹೇಳೇ ಇಲ್ಲ. ಅವರು ವಿಶ್ವಾಮಿತ್ರರು ಕರೆದುಕೊಂಡು ಹೋಗ್ತಾರೆ ಅಂತಂದ್ರೆ ಆ ನಿಮ್ಮ ಮಗನಲ್ಲಿ ಅಷ್ಟು ಯೋಗ್ಯತೆ ಇದೆ ಅಂತ ಅರ್ಥ. ಏನೂ ವಿಚಾರ ಮಾಡಬೇಡ, ಅವಶ್ಯವಾಗಿ ಕಳಿಸು, ವಿಜಯೋಸ್ತು ಅಂತ ಹೇಳಿ ವಿಜಯವೇ ಆಗತ್ತೆ. ಯಾಕೆ ಅಂದ್ರೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ, ಪಾರ್ಥಸಾರಥಿ ಪರಮಾತ್ಮ ಇಲ್ಲೇ ಸನ್ನಿಹಿತನಾಗಿದ್ದಾನೆ. ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯೋ ಭೂತಿ ಧ್ರುವಾನಿ ತಿರುಮತಿರ್ಮಮ ಅಂತ ಹೇಳಿ ಗೀತೆಯಲ್ಲಿ ಪರಮಾತ್ಮ ಕೊನೆಯಲ್ಲಿ ಹೇಳ್ತಾನಲ್ವಾ. ಅದೇ ರೀತಿಯಲ್ಲಿ ಪರಮಾತ್ಮನನ್ನ ಕರೆದುಕೊಂಡು ಹೋದರೆ, ಪರಮಾತ್ಮನನ್ನು ನಂಬಿದರೆ ಯಾವತ್ತಿಗೂ ಕೂಡ ಅಪಜಯ ಅನ್ನುವಂತಹ ಒಂದು ಮಾತು ಇಲ್ಲವೇ ಇಲ್ಲ. ನಿನ್ನ ಮಗ ಸುರಕ್ಷಿತವಾಗಿ ಬರ್ತಾನೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ ಮೇಲೆ ಹಾಗಾದ್ರೆ ವಸಿಷ್ಠರು ಹೇಳ್ತಾರೆ ಅಂತಂದ್ರೆ ಸರಿ ಆಯ್ತು, ನಾನು ತಣ್ಣಗಾಗ್ತೇನೆ, ನಾ ಅವಶ್ಯವಾಗಿ ಕಳಿಸ್ತೇನೆ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಸಂದೇಹ ಏನು ಬರುತ್ತೆ ಅಂದ್ರೆ, ವಿಶ್ವಾಮಿತ್ರರು ಶ್ರೀರಾಮಚಂದ್ರ ದೇವರನ್ನ ಕರೆದುಕೊಂಡು ಹೋದರು ಅಥವಾ ಶ್ರೀರಾಮಚಂದ್ರ ದೇವರು ವಿಶ್ವಾಮಿತ್ರರನ್ನು ಕರೆದುಕೊಂಡು ಹೋದರು ಅನ್ನೋದು ಅನೇಕ ತರಹದ ಸಂದೇಹಗಳು. ಅಲ್ಲಿ ಸುಬಾಹು ಮಾರೀಚರಲ್ಲಿ ಯಾರನ್ನ ಸಂಹಾರ ಮಾಡಿದ್ರು, ಯಾರನ್ನ ಸಂಹಾರವನ್ನು ಮಾಡಲಿಲ್ಲ, ಸಂಹಾರವನ್ನು ಅವನನ್ನು ಯಾಕೆ ಮಾಡಿದ್ರು, ಯಾಕೆ ಮಾಡಲಿಲ್ಲ, ಕಾರಣ ಏನು, ಅದನ್ನು ಮುಂದೆ ಅಹಲ್ಯ ಉದ್ಧಾರ ಅದೆಲ್ಲ ಏನು, ಯಾವುದಕ್ಕಾಗಿ ಮಾಡಬೇಕಾಗಿತ್ತು, ಅದಾದಮೇಲೆ ತಾಟಕಾವಧ ಇತ್ಯಾದಿಗಳು ಏನೇನು ಕಥಾಭಾಗವಿದೆಯೋ ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ನಾಳಿನ ದಿವಸ ತಿಳಿಯೋಣ ಅಂತ ಹೇಳ್ತಾ, ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯ ಪುಣ್ಯಂ ಅವಾಪ್ನೋತು ಗುರು ಶ್ರೀಕೃಷ್ಣಾರ್ಪಣಮಸ್ತು.